ಗ್ರಹಕ್ಕೆ ಪಾತ್ರರಾದ ದೊಡ್ಡ ದೊಡ್ಡ ದೇವತೆಗಳು ಸ್ಕಂದ. ಇವತ್ತು ವಾಸ್ತವಿಕವಾಗಿ ಅಲ್ಲಿ ನಾನು ಮಹಾಭಾರತದ ಕಥೆ ಹೇಳ್ತಾ ಇದ್ದೇನೆ. ಇವತ್ತಲ್ಲಿ ಸ್ಕಂದನ ಕಥೆಯೇ, ಅಲ್ಲಿ ಸುಬ್ರಹ್ಮಣ್ಯನ ಕಥೆ ಇವತ್ತು, ಅಲ್ಲಿ ಮಹಾಭಾರತ, ಅದರಿಂದಲೇ ಮಂಗಳ. ಅಲ್ಲಿ ಆ ಸುಬ್ರಹ್ಮಣ್ಯನ ಕಥೆ ಮುಕ್ತಾಯ ಮಾಡಿ ಇಲ್ಲಿ ಭಾಗವತದ ಕಥೆ ಆರಂಭ ಲೆಕ್ಕದಲ್ಲಿ. ಆ ರೀತಿ ಒಂದು ರೀತಿಯಲ್ಲಿ ಎಲ್ಲ ನಮ್ಮ ಮನಸ್ಸಿಗೆ ನಿಗ್ರಹಕ್ಕೆ ಕಾರಣರಾದ ರುದ್ರದೇವರು, ಮನಸ್ಸಿನ ನೈರ್ಮಲ್ಯಕ್ಕೆ ಕಾರಣ. ಸ್ಕಂದ ಸಂತಾನ, ಮನಸ್ಸಿನ ಸಮಾಧಾನ, ಇವುಗಳಿಗೆಲ್ಲ ಪ್ರೇರಕನಾದವನು ಸ್ಕಂದ. ಕಲವು ದುರ್ಗಾ ವಿನಾಯಕವು ಅಂತ, ಕಲಿಯುಗದಲ್ಲಿ ದುರ್ಗಾ ಮತ್ತು ಗಣಪತಿ ಎಲ್ಲ ವಿಧವಾದ ವಿಘ್ನಗಳನ್ನು ಪರಿಹಾರ ಮಾಡ್ತಾರೆ. ಅವರೆಲ್ಲ ಪರಿವಾರದವರು ಬಂದು ಕೆಲಸ ಮಾಡಿದ ಮೇಲೆ ವಿಷ್ಣು ಬಂದು ತನ್ನ ಸಾನ್ನಿಧ್ಯದಿಂದ ಪೂರ್ಣತೆಯನ್ನು ತರ್ತಾನೆ. ಹಾಗಾಗಿ ಎಷ್ಟು ರುದ್ರಾಲಯಗಳಿದ್ರು, ಎಷ್ಟು ದುರ್ಗಾಲಯಗಳಿದ್ರು, ಎಷ್ಟು ಸುಬ್ರಹ್ಮಣ್ಯ ಆಲಯಗಳಿದ್ರೂ ಕೂಡ ವಿಷ್ಣುವಿನ ಸಾನ್ನಿಧ್ಯದಿಂದ ಆ ಜಾಗಗಳಿಗೆ ಮಹತ್ವ. ವಿಶೇಷವಾಗಿ ಇಲ್ಲಿ ಧನ್ವಂತರಿ ದೇವಾಲಯ ಇದೆ, ಅದು ವಿಷ್ಣುವಿನ ಸಾನ್ನಿಧ್ಯವೇ. ಅದರ ಜೊತೆಗೆ ಗೋಪಿನಾಥ ದೇವಾಲಯ ಅಂತ ಒಂದು ಪುರಾಣ ಪ್ರಸಿದ್ಧವಾದ ಪ್ರಾಚೀನ ಕಾಲದ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ತುಂಬ ಫಲ ಇದೆ. ನಮ್ಮ ಧರ್ಮಶಾಸ್ತ್ರಕಾರರೆಲ್ಲ ಚರ್ಚೆ ಮಾಡಿದ್ದಾರೆ. ಹಳೇ ದೇವಾಲಯ ಜೀರ್ಣೋದ್ಧಾರ ಅಂತ ಒಂದು, ಹೊಸ ದೇವಾಲಯ ನಿರ್ಮಾಣ ಅಂತ ಒಂದು. ಹಳೇ ದೇವಾಲಯದ ಜೀರ್ಣೋದ್ಧಾರಕ್ಕೆ ಎಷ್ಟು ಫಲ, ಹೊಸ ದೇವಾಲಯದ ಜೀರ್ಣೋದ್ಧಾರಕ್ಕೆ ಎಷ್ಟು ಫಲ ಅದರಲ್ಲಿ ಹೇಳಿದ್ದಾರೆ. ಒಂದು ಹಳೇ ದೇವಾಲಯದ ಜೀರ್ಣೋದ್ಧಾರ ಮಾಡಿದರೆ 10,000 ಹೊಸ ದೇವಾಲಯ ನಿರ್ಮಾಣ ಮಾಡಿದ ಫಲ ಇದೆಯಂತ. ಅಷ್ಟು ಪುಣ್ಯ ಹೊಸ ದೇವಾಲಯದ ನಿರ್ಮಾಣದಲ್ಲಿ ಇಲ್ಲ. ಅದು ಹಾಗೆ, ಒಂದು ಹೊಸ ಕಲ್ಯಾಣ ಮಾಡಿಸುವುದರ ಬದಲು ಹಾಳಾದ ಸಂಸಾರವನ್ನು ಒಟ್ಟು ಮಾಡುವುದರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಹೊಸ ಸಂಸಾರ ಅದಕ್ಕೂ ತುಂಬ ಫಲ ಇದೆ. ಆದರೆ ಹಾಳಾಗಿ ನಿಂತಿದೆ, ಇಬ್ಬರು ಡೈವರ್ಸ್ ಮಾಡಿಕೊಂಡು ಏನೇನೋ ಕಷ್ಟದಲ್ಲಿದ್ದಾರೆ, ಅವರನ್ನು ಒಟ್ಟು ಮಾಡಿ ಅವರ ಸಂಸಾರ ಸರಿ ಮಾಡಿದರೆ ಅದಕ್ಕೆ ಪುಣ್ಯ ಜಾಸ್ತಿ. ಹಾಗಾಗಿ ಶಿಥಿಲವಾದ ದೇವಾಲಯದ ನಿರ್ಮಾಣದ ಈ ಒಂದು ಚಿಂತನೆ ಏನಿದೆ, ತುಂಬ ಮನಸ್ಸಿಗೆ ಸಂತೋಷ ಕೊಡುವಂತಹ ಪ್ರಸಂಗ ಇದು. ಆ ದೃಷ್ಟಿಯಿಂದ ಎಲ್ಲ ಒಂದು ವಾರಗಳ ಕಾಲ ವಿಶೇಷವಾಗಿ ಭಗವಂತನಲ್ಲಿ ಮನಸ್ಸನ್ನಿಟ್ಟು ದೀಕ್ಷಿತರಾಗಿ ಒಂದು ವಾರಗಳ ಕಾಲ ಅಲ್ಲೇನು ಪಾರಾಯಣ ನಡೆಯುತ್ತೆ. ನಮ್ಮ ಆಚಾರ್ಯರು ಈಗಾಗಲೇ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ನಾನು ಯಾವ ಯಾವ ಘಟ್ಟ ಹೇಳಿದೆ ಆಯಾ ಘಟ್ಟದಲ್ಲಿ ಮೊದಲನೇ ದಿನದ ಪಾರಾಯಣ ಮುಗಿಬೇಕು. 6-7 ಗಂಟೆ ಪಾರಾಯಣ ಮಾಡಲಿಕ್ಕಿದೆ. ಅದು ಪ್ರವಚನವೂ ಅಷ್ಟೇ ಕೇಳಬೇಕು ಲೆಕ್ಕದಲ್ಲಿ, ಆದರೆ ಅಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇರೋದಿಲ್ಲ. ಆದ್ದರಿಂದ ಹಸಿವಾಗುವ ತನಕ ಪ್ರವಚನ, ಆಯಿತಾ, ನಿದ್ದೆ ಬರೋ ತನಕ ಪ್ರವಚನ. ಯಾರು ನಿದ್ದೆ ಮಾಡಬಾರ್ದು, ಮಧ್ಯದಲ್ಲಿ ಮೊಬೈಲ್ ಎಲ್ಲ ಮಾತನಾಡಬಾರ್ದು, ಹೀಗೆಲ್ಲ ನಿಯಮಗಳಿದ್ದಾವೆ. ಇಂತಹ ಭಾಗವತದ ನಿಯಮವನ್ನು ಅನುಸರಿಸಿಕೊಂಡು ಭಾಗವತವನ್ನು ಕೇಳೋಣ. ನೋಡಿ, ಭಾಗವತದಲ್ಲಿ ಒಂಚೂರು ಸೌಂಡ್ ಕೊಡಿ, ಸ್ವಲ್ಪ ಅದು ಆ ಕಡೆ ಅವರು ಗರ್ರ ಗರ್ರ ತಿರುಗಿಸ್ತಾರಲ್ಲ, ಮಧ್ಯೆ ಡಿಸ್ಟರ್ಬ್ ಆಗ. ಮಧ್ಯಾಹ್ನ ಅದಕ್ಕೆ ಪ್ರವಚನ, ತೊಂದರೆ ಇಲ್ಲ, ಅವಾಗ ಮಿಕ್ಸಿ ಎಲ್ಲ ಗ್ರೈಂಡರ್ ಇರೋದು. ಬೆಳಿಗ್ಗೆ ಹೊತ್ತು ಭಾಗವತದಲ್ಲಿ ಜನ್ಮಾದ್ಯಸ್ಯತಃ ಅಂತ ಮೊದಲನೆಯ ಶ್ಲೋಕ. ಜಗತ್ತಿನ ಸೃಷ್ಟಿಕರ್ತನಿಗೆ ನಮಸ್ಕಾರ ಅಂತ. ಯಾರು ಸೃಷ್ಟಿಕರ್ತ? ಮೊದಲೇ ದೊಡ್ಡ ಚರ್ಚೆ ಇದೆ. ಸತ್ಯಂ ಪರಂ ಧೀಮಹಿ ಅಂತ ಆರಂಭ ಆಗುತ್ತೆ ಭಾಗವತ. ಅಂದರೆ ಶಿವನನ್ನ ಸರ್ವೋತ್ತಮ ಅಂತ ಹೇಳುವ ಕೆಲವೊಂದು ಪುರಾಣಗಳಿದೆ. ಶೈವ ಪುರಾಣ, ದುರ್ಗೆಯೇ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಅಂತ ದುರ್ಗೆಯ ಮಹತ್ವವನ್ನು ಸಾಧಿಸುವಂತಹ ವೇದ ಮಂತ್ರಗಳಿದ್ದಾವೆ. ಇನ್ನು ಗಣಾನಾಂತ್ವಾ ಗಣಪತಿಂ ಹವಾಮಹೆ ಜ್ಯೇಷ್ಠರಾಜಂ, ಗಣಪತಿಯನ್ನು ಜ್ಯೇಷ್ಠ ರಾಜ ಅಂದ್ರೇನು, ಸರ್ವೋತ್ತಮ ಅಂತ ಕೊಂಡಾಡುವ ವೇದ ಮಂತ್ರಗಳಿದ್ದಾವೆ. ಸೂರ್ಯಾತ್ಮ ಜಗತಃ ತಸ್ತುಷಶ್ಚ ಅಂತ, ಸೂರ್ಯನೇ ಜಗತ್ತಿಗೆಲ್ಲ ಅಂತರ್ಯಾಮಿ, ಆತ್ಮ ಅಂತರ್ಯಾಮಿ, ಅವನೇ ನಿಯಾಮಕ ಅಂತ ಸೂರ್ಯನಾರಾಯಣನೇ ಸರ್ವೋತ್ತಮ ಅಂತ ಹೇಳುವ ವೇದ ಮಂತ್ರಗಳಿದ್ದಾವೆ. ಇವೆಲ್ಲ ವೇದ ಮಂತ್ರಗಳನ್ನು ನೋಡಿದರೆ ಮತ್ತೆ ಇನ್ನೊಂದು ವೇದ ಮಂತ್ರ ಹೇಳುತ್ತೆ, ಇಲ್ಲ ಅಗ್ನಿಯೇ ಸರ್ವೋತ್ತಮ, ಅಗ್ನಿಮೀಳೆ ಪುರೋಹಿತಂ. ಆ ವಿಶೇಷವಾಗಿ ಅಗ್ನಿಯ ಸ್ತೋತ್ರವೇ ಮೊದಲು ವೇದಗಳಲ್ಲಿ ಇದೆ, ಆದ್ದರಿಂದ ಅಗ್ನಿಯೇ ಶ್ರೇಷ್ಠ. ಹೀಗೆ ಅನೇಕ ಅಭಿಪ್ರಾಯಗಳು ವೇದದಲ್ಲಿದ್ದಾಗ ನಮಗೆ ತುಂಬ ಗೊಂದಲಗಳು ಬರುತ್ತೆ. ಯಾರನ್ನು ನಾವು ಆರಾಧನೆ ಮಾಡಬೇಕು? ಒಬ್ಬ ರಾಜ ಇದ್ದಾನೆ, ಅವನನ್ನು ಅನುಸರಿಸುವ ಅನುಚರರಿದ್ದಾರೆ. ಕಿಂಕರರು ಯಾರು, ರಾಜ ಯಾರು? ಎಲ್ಲರೂ ರಾಜ ಆದರೆ ಆಡಳಿತ ಮಾಡಲಿಕ್ಕಾಗಲ್ಲ. ಎಲ್ಲರೂ ಕಿಂಕರರು ಅಂತ ಆದರೆ ಒಂದು ವ್ಯವಸ್ಥೆ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ಅದನ್ನು ನಿರ್ಣಯ ಮಾಡುವಂಥ ಶಬ್ದವನ್ನು ಭಾಗವತದಲ್ಲಿ ಹೇಳಿದ್ದಾರೆ, ಜನ್ಮಾದ್ಯಸ್ಯ ಯತಃ ಅಂತ. ಅಂದರೆ ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕು, ಸ್ಥಿತಿಯನ್ನು ರಕ್ಷಣೆಯನ್ನು ಮಾಡಬೇಕು, ಸಂಹಾರವನ್ನು ಮಾಡಬೇಕು ಒಂದು ಕಾಲದಲ್ಲಿ. ಆಮೇಲೆ ಅವರಿಗೆ ಬೇಕಾದ ಬುದ್ಧಿಯನ್ನು ಕೊಡಬೇಕು, ಅಜ್ಞಾನವನ್ನು ಕೊಡಬೇಕು. ಯಾವಾಗಲೂ ಬುದ್ಧಿ ಕೊಟ್ಟರೆ ಸಾಕಾಗೋದಿಲ್ಲ, ಕೆಲವೊಮ್ಮೆ ಅತಿ ಬುದ್ಧಿವಂತಿಕೆ ಅನರ್ಥಕ್ಕೆ ಕಾರಣ ಆಗುತ್ತೆ. ಕೆಲವೊಮ್ಮೆ ಅಜ್ಞಾನ ಕೊಡಬೇಕು.
ಆಮೇಲೆ ಅವರನ್ನ ಬಂಧನದಲ್ಲಿಡಬೇಕು, ಅವರನ್ನ ಬಿಡುಗಡೆಯೂ ಮಾಡಬೇಕು. ಹೀಗೆ ಜಗತ್ತಿನ ನಿಯಮಗಳು. ಇದನ್ನು 8 ಗುಣಗಳು ಅಂತ ಕರೆದಿದ್ದಾರೆ. ಈ ಎಲ್ಲ ಗುಣಗಳನ್ನು ಯಾರು ನಿಯಮನ ಮಾಡ್ತಾನೆ ಅವನನ್ನು ದೇವರು ಅಂತ ಕರೆಯುವುದು. ನೀವು ಯಾವ ಶಬ್ದದಿಂದ ಬೇಕಾದರೆ ಕರೀರಿ. ಶಬ್ದ ವ್ಯತ್ಯಾಸ ಆದರೆ ನಮಗೇನು ಬೇಜಾರಿಲ್ಲ, ಆದರೆ ಅರ್ಥ ವ್ಯತ್ಯಾಸ ಆಗಬಾರ್ದು. ಜಗತ್ತಿನ ಸೃಷ್ಟಿ, ಜಗತ್ತಿನ ಸ್ಥಿತಿ, ಜಗತ್ತಿನ ಲಯ, ಜಗತ್ತಿನ ಜ್ಞಾನ ಅಜ್ಞಾನ, ಬಂಧ ಮೋಕ್ಷ ಎಲ್ಲವನ್ನೂ ನಿಯಮನ ಮಾಡುವ ಸಾಮರ್ಥ್ಯ ಇರುವುದು ಸರ್ವೋತ್ತಮನಾದ ವಿಷ್ಣುವಿಗೆ ಮಾತ್ರ. ಅಂತಹ ವಿಷ್ಣುವನ್ನು ಧ್ಯಾನ ಮಾಡೋಣ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಅವನಿಗೆ ರಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ರುದ್ರ ಸಂಹಾರವನ್ನು ಮಾಡ್ತಾನೆ, ಅವನಿಗೆ ಸೃಷ್ಟಿ ಮಾಡುವ ವ್ಯವಸ್ಥೆಯಲ್ಲಿ ಇಲ್ಲ ಅವನು. ಹೀಗೆ ಒಬ್ಬೊಬ್ಬ ದೇವತೆಗಳು ಒಂದೊಂದನ್ನು ಮಾಡ್ತಾರೆ ವಿನಃ ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಯಾವ ದೇವತೆಗಳಿಗೂ ಇಲ್ಲ. ಈ ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಬ್ರಹ್ಮಣಿ ಬ್ರಹ್ಮರೂಪೋಸು, ಬ್ರಹ್ಮನಲ್ಲಿ ಚತುರ್ಮುಖ ಬ್ರಹ್ಮನ ರೂಪದಲ್ಲಿ ನಿಂತು ಸೃಷ್ಟಿಯನ್ನು ಮಾಡ್ತಾನೆ. ಶಿವರೂಪಿ ಶಿವೇ ಸ್ಥಿತ, ಶಿವನಲ್ಲಿ ಶಿವನ ಅಂತರ್ಯಾಮಿಯಾಗಿ ನಿಂತು ಆ ಜಗತ್ತಿನ ವ್ಯಾಪಾರಗಳನ್ನು ಮಾಡ್ತಾನೆ. ಶಿವ ಯಾವಾಗಲೂ ಜಪ ಮಾಡುವುದು ಯಾವುದನ್ನ? ರಾಮ ಮಂತ್ರವ ಜಪವನ್ನ. ಅಂದ್ರೆ ಏನರ್ಥ? ನನಗೂ ತಲೆ ಮೇಲಿದ್ದವನು ರಾಮ. ಶಿವ ಯಾವಾಗಲೂ ಅವನಿಗೆ ಗಂಗಾಧರ ಅಂತ ಹೆಸರು. ಗಂಗೆ ಏನು? ವಿಷ್ಣುವಿನ ಪಾದೋದಕ. ತಲೆ ಮೇಲೆ ಯಾವಾಗಲೂ ಗಂಗೆಯನ್ನು ಹಾಕಿಕೊಂಡು ನನ್ನ ದೇಹವನ್ನು ಮಡಿ ಮಾಡಿಕೊಳ್ತೇನೆ. ಕಾಶಿ, ಕಾಶಿ ಶೈವ ಕ್ಷೇತ್ರ ಅಲ್ಲ, ಬಿಂದು ಮಾಧವನ ಕ್ಷೇತ್ರ. ಅದು ಸಪ್ತಕ್ಷೇತ್ರಗಳು ಪ್ರಸಿದ್ಧ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ನೋಡಿ, ಅಯೋಧ್ಯೆಯಲ್ಲಿ ರಾಮ, ಅದು ಶೈವ ಕ್ಷೇತ್ರ ಅಲ್ಲ, ವೈಷ್ಣವ ಕ್ಷೇತ್ರ. ಅಯೋಧ್ಯ, ಮಥುರಾ ಕೃಷ್ಣನ ಕ್ಷೇತ್ರ, ಅದು ವೈಷ್ಣವ ಕ್ಷೇತ್ರ. ಆಮೇಲೆ ಮಾಯಾ ಅಂದರೆ ಇದು ಹರಿದ್ವಾರ, ಅದು ಕೂಡ ಅಲ್ಲಿ ತ್ರಿವಿಕ್ರಮ ದೇವಾಲಯ ಇದೆ, ಅದು ವೈಷ್ಣವ ಕ್ಷೇತ್ರ, ಗಂಗೆ ಹರಿತಾಳಲ್ಲಿ. ಆಮೇಲೆ ಕಂಚಿ ಕ್ಷೇತ್ರ, ಕಂಚಿ ವರದರಾಜ, ಅತ್ತಿ ವರದರಾಜ ಎಲ್ಲರಿಗೂ ಗೊತ್ತು, ಅದು ವೈಷ್ಣವ ಕ್ಷೇತ್ರ. ಅವಂತಿಕಾಪುರಿ, ಅದು ವೈಷ್ಣವ ಕ್ಷೇತ್ರ, ತ್ರಿವಿಕ್ರಮ ದೇವಾಲಯ ಇದೆ. ಪುರಿ ದ್ವಾರಾವತಿ ಚೈವ, ಪುರಿ ಅಂದರೆ ಜಗನ್ನಾಥಪುರಿ, ಜಗನ್ನಾಥ ಇದ್ದಾನೆ, ಅದು ವೈಷ್ಣವ ಕ್ಷೇತ್ರ. ದ್ವಾರಾವತಿ ಕೃಷ್ಣ ಇದ್ದಾನೆ, ವೈಷ್ಣವ ಕ್ಷೇತ್ರ. ಅದರ ನಡುವೆ ಕಾಶಿ, ಅದು ಹೇಗೆ ಶೈವ ಕ್ಷೇತ್ರ ಆಗುತ್ತೆ ಯೋಚನೆ ಮಾಡಿ. ಹಾಗಾಗಿ ಕಾಶಿ ಏನು? ಅದು ವೈಷ್ಣವ ಕ್ಷೇತ್ರವೇ. ಬಿಂದು ಮಾಧವ ಇದ್ದಾನೆ, ಬಿಂದು ಮಾಧವನ ಕ್ಷೇತ್ರದಲ್ಲಿ ಅವನ ಪಾದೋದ್ಭವೆಯಾದ ಗಂಗೆಯನ್ನ ತಲೆ ಮೇಲಿಟ್ಟುಕೊಂಡು ಶಿವ ಇದ್ದಾನೆ. ಹಾಗಾಗಿ ಶಿವನಿಗೆ ಗಂಗಾಧರ ಅಂತ ಹೆಸರು. ತಲೆ ಮೇಲೆ ಗಂಗೆ ಇಟ್ಟುಕೊಂಡಿದ್ದಾನೆ ಅಂದರೆ ಇನ್ನೊಬ್ಬರ ಪಾದದ ಜಲವನ್ನು ತಲೆ ಮೇಲೆ ಇಟ್ಟುಕೊಂಡವನು ಸರ್ವೋತ್ತಮ ಆಗಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಅವನು ವಿಷ್ಣುವಿನ ಪರಿವಾರ. ನಾಭಿಜನ್ಮ ವಿಧಿಹಿ ತಸ್ಯ ಕ್ರೋಧಾಜ್ಜಾತಃ ತ್ರಿಲೋಚನಃ ನಾರಾಯಣೋ ಮೂಲರೂಪಿ ಕಸ್ಮಾಜ್ಜಾತಃ ವಿಚಾರ್ಯತಾಂ. ಬ್ರಹ್ಮನ ಉತ್ಪತ್ತಿ ಮೂಲ ರೂಪದಲ್ಲಿ ಯಾರಿಂದ ಆಯಿತು? ಭಗವಂತನ ಅನಂತ ಪದ್ಮನಾಭನ ನಾಭಿಯಿಂದ ಬ್ರಹ್ಮನ ಸೃಷ್ಟಿಯಾಯಿತು. ರುದ್ರನ ಸೃಷ್ಟಿ ಯಾರಿಂದ ಆಯಿತು? ರುದ್ರಶ್ಚ ಕ್ರೋಧ ಸಂಭವ. ಚತುರ್ಮುಖ ಬ್ರಹ್ಮದೇವರ ಹುಬ್ಬುಗಳ ಮಧ್ಯದಲ್ಲಿ ಸಿಟ್ಟಿನಿಂದ ಹುಟ್ಟಿದವನು ಮಹಾರುದ್ರ. ಅವನಿಗೆ ತಂದೆ ಯಾರಾದ? ಚತುರ್ಮುಖ ಬ್ರಹ್ಮ ಆದ. ಶಿವನಿಗೆ ಅಪ್ಪ ಬ್ರಹ್ಮ, ಬ್ರಹ್ಮನಿಗೆ ಅಪ್ಪ ವಿಷ್ಣು, ವಿಷ್ಣುವಿಗೆ ಅಪ್ಪ ಯಾರು ಹೇಳಿ ನೋಡೋಣ ಪುರಾಣಗಳಲ್ಲಿ? ಯಾರೂ ಇಲ್ಲ. ನಾಸದಾಸೀತ್ ನೋಸದಾಸೀತ್ ತದಾನೀಂ ತಮಸಾ ಗುಳ್ಳಮಗ್ರೆ ವಾಸುದೇವೋವ ಇದಮಗ್ರೆ ಆಸೀತ್ ನ ಬ್ರಹ್ಮ ನ ಚ ಶಂಕರಃ. ವೇದ ಮಂತ್ರ ಹೇಳ್ತಾ ಇದೆ, ವಾಸುದೇವ ಒಬ್ಬನೇ ಸೃಷ್ಟಿಯ ಆರಂಭದಲ್ಲಿದ್ದ. ಎಲ್ಲರೂ ಹುಟ್ಟುವುಗಿಂತ ಮೊದಲೇ ಇದ್ದಾನೆ ಅಂದರೆ ಅವನಿಗೆ ನಾಶ ಇಲ್ಲ ಅಂತ ಆಯಿತು. ಪ್ರಳಯ ಆದಾಗಲೂ ಅವನಿದ್ದಾನೆ ಎಂದಾಗ ಅವನಿಗೆ ನಾಶ ಎಲ್ಲಿಂದ? ಎಲ್ಲರೂ ಹುಟ್ಟುವುಗಿಂತ ಮೊದಲೇ ಇದ್ದಾನೆ. ಆದ್ದರಿಂದ ಅಂತಹ ಸತ್ಯಂ, ಇದು ನಿಜವಾದ ಸತ್ಯ. ಅವನೇ ಭಗವಂತ, ಅವನನ್ನು ಧ್ಯಾನ ಮಾಡೋಣ. ಈ ಜ್ಞಾನ ಇಲ್ಲದೆ ನೀವು 10 ವರ್ಷ ನೀವು ಧ್ಯಾನವನ್ನು ಮಾಡಿದರೂ ಅದು ಪ್ರಯೋಜನ ಆಗಲ್ಲ. ಒಂದು ಮನೆ ಅಂತಾದಾಗ ಅದರ ಅಧ್ಯಕ್ಷ ಯಾರು, ಯಜಮಾನ ಯಾರು, ಸಂಕಲ್ಪ ಮಾಡಬೇಕಾದ್ರೆ ಯಜಮಾನ ಯಾರು, ಅದಕ್ಕೊಂದು ವ್ಯವಸ್ಥೆ ಇಲ್ಲ. ಯಾರು ಬೇಕಾದರೆ ಯಜಮಾನ ಅಂದರೆ ನಡೆಯುತ್ತಾ? ಒಂದು ಸಂವಿಧಾನ ಅಂದರೆ ರಾಷ್ಟ್ರಪತಿ ಯಾರು, ಪ್ರಧಾನಮಂತ್ರಿ ಯಾರು, ಮಂತ್ರಿ ಯಾರು, ಉಪಮಂತ್ರಿ ಯಾರು, ಇವೆಲ್ಲ ತಾರತಮ್ಯ ಜ್ಞಾನ ಬೇಕಲ್ವಾ? ಹಾಗೆ ಮಧ್ವಾಚಾರ್ಯ ಹೇಳಿಕೊಟ್ಟಿದ್ದಾರೆ, ಇದೆಲ್ಲ ಸರಿಯಾದ ಜ್ಞಾನದಿಂದ ಸತ್ಕರ್ಮಗಳನ್ನು ಆಚರಣೆ ಮಾಡಿ, ಆವಾಗ ಫಲಪ್ರದವಾಗುತ್ತೆ. ಅಂತಹ ಭಗವಂತನನ್ನು ನಾವೆಲ್ಲ ಸೇರಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ, ಜೀವನ ಸೃಷ್ಟಿ, ಜಡದ ಸೃಷ್ಟಿ, ಚೇತನರ ಸೃಷ್ಟಿ, ಎಲ್ಲ ವಿಧವಾದ ಸೃಷ್ಟಿ ಮಾಡಿದ ಆ ಪರಮಾತ್ಮನನ್ನು ಧ್ಯಾನ ಮಾಡಿದರೆ ಅದಕ್ಕಿಂತ ಒಳ್ಳೆಯ ಕೆಲಸ ಜೀವನದಲ್ಲಿ ಮತ್ತೊಂದಿಲ್ಲ. ಧ್ಯಾನ ಮಾಡೋದು ಅಂದರೆ ಏನು? ಕಲಿಯುಗದಲ್ಲಿ ಧ್ಯಾನಕ್ಕೆ ಕೂತ್ರೆ ನಮಗೆ ಕಾಣುವುದು ಮಾರ್ಕೆಟೇ. ಸುಮ್ಮನೆ ಭೂರ್ಭುವಸ್ವ ಅಂತ ಬಾಯಲ್ಲಿ ಮಂತ್ರ ಹೋಗ್ತಾ ಇರುತ್ತೆ, ತಲೆಯೆಲ್ಲ ಮಾರ್ಕೆಟಲ್ಲಿ ಇರುತ್ತೆ. ಅದಕ್ಕೆ ಪುರಾಣ ಕೇಳಿ, ದೇವರ ಕಥೆ ಕೇಳುವುದೇ ಧ್ಯಾನ. ಇದರಲ್ಲಿ ಏಕಾಗ್ರತೆ ಇರುತ್ತೆ. ದೇವರ ಕಥೆ ಕೇಳಬೇಕಾಗಿರುವ ಏಕಾಗ್ರತೆ ದೇವರ ಮನೆಯಲ್ಲಿ ಕುಳಿತಾಗಿರೋದಿಲ್ಲ. ಆದ್ದರಿಂದ ದೇವರ ಕಥೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿ. ಈ ಕಥೆಯನ್ನು ಹೇಳಬೇಕಾದ್ರೆ
ಸೂತ ಶೌನಕರ ಸಂವಾದ ರೂಪದಲ್ಲಿ ಭಾಗವತ ಹೊರಹೊಮ್ಮಿದೆ. ಅಂದರೆ ನೈಮಿಷಾರಣ್ಯವಾಸಿಗಳಾದ ಶೌನಕಾದಿಗಳು ಸೂತ ಪುರಾಣಿಕರಲ್ಲಿ ಕಲಿಯುಗದ ಜನರೆಲ್ಲ ಮಂದಾಹ ಸುಮಂದಮತಯ ಮಂದಭಾಗ್ಯೇ ಹ್ಯುಪದ್ರುತಾಹ, ತುಂಬ ಅಲ್ಪವಾದ ಫಲಗಳ ಬಗ್ಗೆ ಅಪೇಕ್ಷೆ ಇದೆ. ಒಂದು ತೃಷೆ ಸಿಕ್ಕಿ ಹೊಟ್ಟೆಗೆ ಬಿದ್ದರೆ ಕಣ್ಣು ಮುಚ್ಚಿಬಿಡ್ತಾರೆ ಮನುಷ್ಯರು, ತುಂಬ ದೊಡ್ಡ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅಲ್ಪವಾದ ಆಯುಷ್ಯ ಇದೆ, ಅಲ್ಪವಾದ ಜೀವಿತಾವಧಿ ಇದೆ, ಸಂಸಾರ ಸಮುದ್ರ ಅನ್ನೋದು ತುಂಬ ವ್ಯಾಪಕವಾಗಿ ಇದೆ. ಅದರಿಂದ ದಾಟಲಿಕ್ಕೆ ಬೇಕಾದ ಉಪಾಯಗಳು ಬೇಕು. ಇಲ್ಲಾಂದರೆ ಹೀಗೆ ಹುಟ್ಟುವುದು, ಹೀಗೆ ಸಾಯುವುದು. ಮನುಷ್ಯ ಜೀವನದ ಸಾರ್ಥಕತೆ ಏನು? ಹಾಗಾಗಿ ಈ ದಡ್ಡರಾದ ಮಾನವರಿಗೆ ಉದ್ಧಾರ ಆಗಲಿಕ್ಕೆ ಬೇಕಾದ ಒಂದು ಗ್ರಂಥವನ್ನು ವ್ಯಾಖ್ಯಾನ ಮಾಡಿ ಅಂತ ಹೇಳಿದಾಗ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ ಕಥೆ ಇದು. ಅವರು ಹೇಳ್ತಾರೆ, ಸೂತ ಪುರಾಣಿಕರು, ನನಗೆ ವೇದವ್ಯಾಸ ದೇವರು ಪರೀಕ್ಷಿತ ರಾಜನ ಜೊತೆಗೆ ಶುಕಾಚಾರ್ಯರ ಜೊತೆಗೆ ಪಾಠವನ್ನು ಮಾಡಿದ್ದಾರೆ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತದ ಕಥೆಯನ್ನು ಹೇಳಿದ್ದಾರೆ. ಅದನ್ನು ನಾನು ವಿಸ್ತಾರವಾಗಿ ಹೇಳ್ತೇನೆ ಅಂತ ಸೂತ ಪುರಾಣಿಕರು ಶೌನಕಾದಿಗಳಿಗೆ ನೈಮಿಷಾರಣ್ಯ ಅನ್ನುವ ಕ್ಷೇತ್ರದಲ್ಲಿ, ಒಳ್ಳೆಯ ಗೋಮತಿ ನದಿಯ ಹರಿಯುವ ಪರಿಸರ, ಅಯೋಧ್ಯೆಯಿಂದ ಒಂದು 4 ಗಂಟೆ ಪ್ರಯಾಣ ಇದೆ ನೈಮಿಷಾರಣ್ಯ ಅಂತ. ಗೋಮತಿ ನದಿಯ ಪರಿಸರ ಎಲ್ಲ ಪುರಾಣಗಳನ್ನು ಪ್ರವಚನ ಮಾಡಿದ ಪ್ರಸಿದ್ಧವಾದ ಭೂಮಿಯದು. ನೀವು ಅಲ್ಲಿಗೆ ಹೋಗಿ ಕೂತ್ರೆ ಈ ಗೋಪಿನಾಥ ದೇವಾಲಯದ ಪರಿಸರ ಏನಿದೆ ಇದು ಬೇರೆ ಅಲ್ಲ, ನೈಮಿಷಾರಣ್ಯ ಬೇರೆ ಅಲ್ಲ. ಗೋಮತಿ ಒಂದು ಹುಡುಕಬೇಕು, ಕೊನೆಗೆ ಒಂದು ಹಸು ಕಟ್ಟಿ ಗೋಮತಿ ಅಂತ, ಅವಾಗ ಪೂರ್ಣ ಆಗುತ್ತೆ, ಆಯಿತಾ? ಆ ರೀತಿ ಒಂದು ಆ ಒಳ್ಳೆಯ ಪರಿಸರ, ಸುತ್ತ ಕಾಡಿನ ನಡುವೆ ನೈಮಿಷಾರಣ್ಯ ಅಂತ ಅರಣ್ಯದ ನಡುವೆ ಭಾಗವತರ ಚಿಂತನೆ ನಡೆದಿದೆ. ಭಾಗವತ ಸಾತ್ವಿಕ, ಅರಣ್ಯವಾಸ ಸಾತ್ವಿಕ ವಾಸ ಅಂತ ಕರೆದಿದ್ದಾರೆ. ಹಾಗಾಗಿ ಸಾತ್ವಿಕವಾದ ಪರಿಸರಗಳಲ್ಲಿ ಭಾಗವತರ ಚಿಂತನೆ ನಡೆದರೆ ಮನಸ್ಸಿಗೆ ಒಂದು ನೈರ್ಮಲ್ಯ ಇದೆ, ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಆದ್ದರಿಂದ ದೊಡ್ಡ ದೊಡ್ಡ ಅಸುರರಿದ್ದಾರಲ್ಲ, ಅವರನ್ನೆಲ್ಲ ಬಯಲಿಗೆ ತಂದು ಹೊಡಿಬೇಕಂತೆ. ಅಸುರರು ಯಾರು ಗೊತ್ತಾ? ನಮ್ಮ ಮನಸ್ಸಿನಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳಂಥ ಅಸುರರು ಮತ್ತು ಯಾರು ಜಗತ್ತಿನಲ್ಲಿಲ್ಲ. ಅದಕ್ಕೆ ಅವ್ರನ್ನ ಏನು ಮಾಡಬೇಕು? ಮನೆಯಲ್ಲಿ ಹೊಡಿಲಿಕ್ಕೆ ಆಗೋದಿಲ್ಲ, ಅವ್ರನ್ನ ಬಯಲಿಗೆ ತಂದು ಹೊಡಿಬೇಕು. ಯಾವುದರಿಂದ ಹೊಡಿಬೇಕು? ಭಾಗವತವೆಂಬ ದಂಡದಿಂದ ಹತರಾಗಿ ಹೋಗ್ತಾರಂತೆ ಅವರು. ಆದ್ದರಿಂದ ಭಾಗವತದ ಕಥೆ 7 ದಿನ ಯಾಕೆ ಅಂದರೆ 6 ಹೊಡೆದು 7ರ ಕಡೆ ಎಳೆದುಕೊಂಡು ಹೋಗುತ್ತೆ. ಆದ್ದರಿಂದ 7 ದಿನದ ಕಥೆಯ ಕೇಳಿ 7 ವೈಕುಂಠಕ್ಕೆ ಸರಿಯಾಗಿ ಭಾಗವತವನ್ನು ಹೇಳಿದರೆ, ಸರಿಯಾಗಿ ಭಾಗವತ ಕೇಳಿದರೆ ಮನಸ್ಸಿನಲ್ಲಿರುವ 6 ದಮನ ಆಗಿ ಹೋಗುತ್ತೆ. 6 ಶತ್ರುಗಳ ದಮನ ಮಾಡುವಂತಹ ಸಾಮರ್ಥ್ಯ ಶ್ರೀಮದ್ ಭಾಗವತಕ್ಕೆ ಇದೆ. ಇಂತಹ ಭಾಗವತದಲ್ಲಿ ಮೊದಲು ಆರಂಭದಲ್ಲಿ ವೇದವ್ಯಾಸ ದೇವರು ಎಲ್ಲ ಪುರಾಣಗಳನ್ನು ರಚನೆ ಮಾಡಿದ್ರಂತೆ. ಪುರಾಣಗಳನ್ನು ರಚನೆ ಮಾಡಿ ಒಂದು ಶಮ್ಯಾಪ್ರಾಸ ಅನ್ನುವ ಒಂದು ಆಶ್ರಮದಲ್ಲಿ ಹೀಗೆ ಕೂತಿದ್ರಂತೆ. ನಿಮ್ಮ ಹಾಗೆ ಏನು ಮಾಡೋದು ಅಂತ ನಾನು ನಿಮಗೆ ಹೇಳಿದ್ದಲ್ಲ, ತುಂಬ ಯೋಚನೆ, ಏನು ಮಾಡೋದು ಅಂತ ಹೀಗೆ ಕೂತಿದ್ರಂತೆ. ಯಾಕೆ? ಎಷ್ಟೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದರೂ ಕೂಡ ಯಾರೂ ಇದಕ್ಕೆ ಸರಿಯಾಗಿ ಓದೋರಿಲ್ಲ, ಕೇಳೋರಿಲ್ಲ. ಎಲ್ಲ ಆರಾಮಾಗಿ ವೇದವ್ಯಾಸ ದೇವರ ಇಷ್ಟು ಸಾಹಿತ್ಯಗಳಿದ್ರೂ ಕೂಡ ಮನೆಯಲ್ಲಿ ಮೊಬೈಲು ಟಿ ವಿ ಎಲ್ಲ ನೋಡ್ತಾ ಯಾಕೆ ಕೂತ್ಕೊಳ್ತಾರೆ? ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಹಾಗಾಗಿ ಇದನ್ನು ಆಸ್ವಾದನ ಮಾಡೋರು ಯಾರೂ ಇಲ್ಲ. ನೀವು ಎಲ್ಲರಿಗೂ ಅರ್ಥ ಆಗುವಂಥ ಒಂದು ಪುರಾಣವನ್ನು ರಚನೆ ಮಾಡಬೇಕು ಅಂತ ಎಲ್ಲ ಹಾಗೆ ತುಂಬ ಕರ್ಮಾಂಗಗಳು ಮಾಡುವುದು ಬಹಳ ಕಷ್ಟ. ಅಲ್ಪವಾದ ಚಿತ್ತ, ಅಲ್ಪವಾದ ಶ್ರಮ, ಅವುಗಳಿಂದ ಸುಲಭವಾಗಿ ಆಚೆ ಪ್ರಸಾದ ತಿಂದು ಕೂಡಲೇ ನಮ್ಮ ಮನೆಯ ಅರಮನೆ ನಿರ್ಮಾಣ ಆಗಬೇಕು ಅಂತ ಒಂದು ವ್ರತ ಇದ್ರೆ ಹೇಳಿ. ಅಂದರೆ ಸತ್ಯನಾರಾಯಣ ವ್ರತ ಬಂತ ಇಲ್ವಾ? ಅಲ್ಪಶ್ರಮೈರ್ ಅಲ್ಪಚಿತ್ತೈ ಅಲ್ಪಕಾಲ ಇಚ್ಛ ಸತ್ತಮ, ಏನೊಂದು ಸಪಾದ ತಿಂದುಬಿಟ್ರೆ ಸರಿ, ದೊಡ್ಡ ಲಾಟ್ರಿ ಅಂತ. ಹೀಗೆಲ್ಲ ಕಲಿಯುಗದ ಧರ್ಮಗಳು. ಹಾಗೆ ಕಲಿಯುಗದಲ್ಲಿ ಅಷ್ಟಾದಶ ಪುರಾಣ, 4 ವೇದ ಎಲ್ಲ ಯಾರು ಓದ್ತಾರೆ? ಎಲ್ಲರಿಗೂ ಅರ್ಥ ಆಗೋ ಹಾಗೆ ಒಂದು ವಾರದಲ್ಲಿ ನಿಮ್ಮ ಕೋರ್ಸ್ ಮುಗಿಬೇಕು ಅಂಥದ್ದೊಂದು ಇದ್ದರೆ ಹೇಳಿಕೊಡಿ ಅಂತ ವೇದವ್ಯಾಸರ ಹತ್ರ ಹೋಗಿ ನಾರದರು ಪ್ರಾರ್ಥನೆ ಮಾಡಿದಾಗ ಯೋಚನೆ ಮಾಡ್ತಾ ಕುಳಿತಿರುವಂತಹ ವೇದವ್ಯಾಸರು ಜಗತ್ತಿನ ಮುಂದಿನ ಕಲಿಯುಗದ ಜನತೆಯ ಉದ್ಧಾರಕ್ಕಾಗಿ ಭಾಗವತವನ್ನು ರಚನೆ ಮಾಡಿಕೊಟ್ರಂತೆ. ಆವಾಗ ವೇದವ್ಯಾಸ ದೇವರು ಪ್ರತಿಯಾಗಿ ನಾರದರಲ್ಲಿ ಕೇಳ್ತಾರೆ, ಅಲ್ಲ ನಿನಗೆ ಈ ಸಂಸ್ಕಾರ ಹೇಗೆ ಬಂತು? ನೀನು ಯಾರು? ಅವರು ನಾರದರು ಹೇಳ್ತಾರೆ, ನನ್ನ ಇತಿಹಾಸ ತುಂಬ ದೊಡ್ಡದಿದೆ. ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ದಾಸಿಯ ಮಗ. ದಾಸಿ ಅಂದರೆ ಅಪ್ಪ ಇರೋಲ್ಲ, ಅಮ್ಮ ಮಾತ್ರ ಇರ್ತಾಳೆ, ಅವರಿಗೆ ದಾಸಿ ಅಂತ ಕರೆಯೋದು. ನಿಮಗೆ ಅರ್ಥ ಆಗಿದೆ. ನಾನೊಬ್ಬ ದಾಸಿಯ ಮಗ, ಬಹಳ ಹೀನವಾದ ಯೋನಿಯಲ್ಲಿ ಹುಟ್ಟಿದ್ದೆ. ಒಂದು ದೊಡ್ಡ ಸಂತರ ಆಶ್ರಮದಲ್ಲಿ ಅವರೆಲ್ಲ ತತ್ವಚಿಂತನೆಗಳನ್ನು ನಡೆಸಬೇಕಾದ್ರೆ ಚಾತುರ್ಮಾಸ್ಯ ಕಾಲ, ಇದು ಚಾತುರ್ಮಾಸ್ಯ ಕಾಲವೇ. ಈಗ ಕಾರ್ತೀಕ ಮಾಸದ ತನಕ ಚಾತುರ್ಮಾಸ್ಯ ಕಾಲವೇ. ದಕ್ಷಿಣಾಯನದ ಚಾತುರ್ಮಾಸ್ಯ ಕಾಲದಲ್ಲಿ
ಭಾಗವತದ ಚಿಂತನೆ ತುಂಬ ಶ್ರೇಷ್ಠ, ಅದರಲ್ಲಿಯೂ ಭಾದ್ರಪದ ಮಾಸದಲ್ಲಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅದು ಈಗ ಪಿತೃಪಕ್ಷ, ಎಲ್ಲ ಸದ್ಗತಿಗೆ ಭಾಗವತ ಅಂತ ಹೇಳಿದ್ದಾರೆ, ಪಿತೃಗಳ ಉದ್ಧಾರ ಆಗುತ್ತೆ. ಅಂತಹ ಭಾಗವತವನ್ನು ವಿಶೇಷವಾಗಿ ಸನ್ಯಾಸಿಗಳು ಒಂದು ಕಡೆ ಪ್ರವಚನ ಮಾಡ್ತಾ ಇದ್ರು. ಆ ಸನ್ಯಾಸಿಗಳಿಂದ ನಾನು ಭಾಗವತ ಪ್ರವಚನ ಮಾಡುವ ಕೇಳುವ ಸಂದರ್ಭದಲ್ಲಿಯೇ 5 ವರ್ಷದ ಬಾಲಕನಾಗಿದ್ದಾಗ ನನ್ನಮ್ಮನಿಗೆ ಒಂದು ಹಾವು ಕಡಿದು ಅಮ್ಮ ಸತ್ತು ಹೋದ್ಲು. ಸಾಯಂಕಾಲದ ಸಮಯ, ಕೊಟ್ಟಿಗೆಗೆ ಹೋಗಿ ಹಾಲನ್ನು ಕರೀಬೇಕು ಅಂತ ಹೋಗ್ತಾ ಇದ್ದಾಳೆ. ಒಂದು ಕೊಟ್ಟಿಗೆಯಲ್ಲಿ ಹಾವು ಮಲಗಿದೆ, ಅದನ್ನು ಹಗ್ಗ ಅಂತ ತಿಳಿದುಕೊಂಡು ಹಾವಿನ ಮೇಲೆ ಕಾಲಿಟ್ಲು. ಅದು ಹುಚ್ಚು ಕಚ್ಚಿತು, ಇವಳು ಪ್ರಾಣ ಬಿಟ್ಲು, ಅವಳು ಸತ್ಲು. ಅಮ್ಮ ಸತ್ತ ಮೇಲೆ ನನಗಿನ್ಯಾರು ಗತಿ? ಅವರು ಚಾತುರ್ಮಾಸ್ಯ ಮುಗಿತು, ಅವರೇ ಎತ್ಕೊಂಡು ಹೋದರು. ಅಮ್ಮ ಸತ್ತೋದ್ಲು, ನಾನು 5 ವರ್ಷದ ಬಾಲಕ, ಅನಾಥನಾದೆ. ಆದರೆ ಒಂದು ಮನಸ್ಸಿಗೆ ಧೈರ್ಯ ಬಂದಿತ್ತು, ಭಾಗವತವನ್ನು ಉಪದೇಶ ಮಾಡಿದರು ಆ ಸಂತರು. ಅದನ್ನೇ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ, ಎಷ್ಟು ಕಷ್ಟಗಳ ಬಂದರೂ ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ಭಾವನೆಯಿಂದ ನಾನು ಕಾಡು ಮೇಳಗಳಲ್ಲೆಲ್ಲ ಸಂಚಾರ ಮಾಡ್ತಾ ಗೋವಿಂದ ನಾರಾಯಣ ನನ್ನನ್ನು ರಕ್ಷಿಸುವಂತ ಪ್ರಾರ್ಥನೆ ಮಾಡಿಕೊಂಡು ಸಾಕ್ತಾ ಇದ್ದೆ. ಅವಾಗೊಂದು ಅಶರೀರವಾಣಿ ಕೇಳಿಸ್ತು. ಏನು ಅಂದರೆ, ನಾರದ, ನೀನು ದಾಸೀಪುತ್ರ, ನೀನು ಮುಂದಿನ ಜನ್ಮದಲ್ಲಿ 14 ಲೋಕಗಳಿಗೆ ಜ್ಞಾನ ಉಪದೇಶ ಮಾಡುವ ನಾರದ ಅನ್ನುವ ಜ್ಞಾನಿಯಾಗಿ ಹುಟ್ಟುತ್ತಿ. ನೀನು ಅಸಾಮಾನ್ಯನಾದ ವ್ಯಕ್ತಿತ್ವವನ್ನು ಪಡಿತಿ. ಈ ಜನ್ಮದಲ್ಲಿ ನಿನಗೆ ದೇವರ ಬೆಳಕು ಕಂಡಿತೇ ವಿನಃ ದೇವರು ಕಾಣಿಸುವ ಅರ್ಹತೆಗಳು ಪೂರ್ಣ ಇಲ್ಲ. ನಿನ್ನ ಜನ್ಮ, ನಿನ್ನ ಆಚಾರಗಳ ಬಗ್ಗೆ ಪೂರ್ಣತೆ ಇಲ್ಲ. ಆದ್ದರಿಂದ ಮುಂದಿನ ಜನ್ಮದಲ್ಲಿ ಬ್ರಹ್ಮನ ಮಗನಾಗಿ ಹುಟ್ಟಿ 14 ಲೋಕಗಳಿಗೆ ಉಪದೇಶ ಮಾಡುವ ಸಾಮರ್ಥ್ಯ ನಿನಗೆ ಬರುತ್ತೆ ಅಂತ ಅಶರೀರವಾಣಿ ಆಯಿತು. ಆ ಪುಣ್ಯದಿಂದ ಇವತ್ತು ಬ್ರಹ್ಮನ ಮಾನಸ ಪುತ್ರ ಅಂತ ಕರೆಸಿಕೊಂಡಿದ್ದೇನೆ. 14 ಲೋಕಗಳಿಗೆ ಜ್ಞಾನದ ಉಪದೇಶ ಮಾಡುವ ಸಾಮರ್ಥ್ಯ ನನಗೆ ಒದಗಿ ಬಂದಿದೆ ಅಂತ ನಾರದರು ತಮ್ಮ ಆತ್ಮಚರಿತ್ರೆಯನ್ನು ಹೇಳುವುದರ ಮೂಲಕ, ಒಬ್ಬ ಜ್ಞಾನಿಗಳಿಂದ ಭಾಗವತವನ್ನು ಕೇಳಿದರೆ ಎಂತೆಂಥ ದುರ್ಯೋನಿಗಳಲ್ಲಿ ಹುಟ್ಟಿದರೂ ಕೂಡ ಆ ಯೋನಿಗಳಿಂದ ಉದ್ಧಾರ ಮಾಡುವ ವ್ಯವಸ್ಥೆ ಇದೆ. ನನ್ನ ಜಾತಿ ಬದಲಾಯಿಸಿ ನೋಡೋಣ ಅಂತ ಡಾಕ್ಟರ್ ಹತ್ರ ಮಾತ್ರೆ ಕೇಳಿದರೆ ಉಂಟಾ ಮಾತ್ರೆ ಡಾಕ್ಟರ್ ಹತ್ರ? ಮೂಲಭೂತ ಸಮಸ್ಯೆಗಳಿಗೆ ಚಿಕಿತ್ಸೆ ವೈದ್ಯರ ಬಳಿ ಇಲ್ಲ. ನನಗೆ ತುಂಬ ಚಿಂತೆ ಆಗ್ತಾ ಇದೆ ಡಾಕ್ಟ್ರೇ, ಒಂದು ಮಾತ್ರೆ ಕೊಡಿ ಅಂದರೆ ನನಗೂ ಅದೇ ಸಮಸ್ಯೆ ಅಂತಾರೆ ಡಾಕ್ಟ್ರು. ಅವರ ಹತ್ರ ಮಾತ್ರೆ ಇಲ್ಲ, ಚಿಂತೆ ಪರಿಹಾರ, ನಿದ್ದೆ ಬರಲಿಕ್ಕೆ ಮಾತ್ರೆ ಕೊಡ್ತಾರೆ. ಅದು ಮಾತ್ರೆ ಅಲ್ಲ, ಅದು ಚಿಂತೆ ಪರಿಹಾರ ಆಗಲಿಕ್ಕೆ ಭಯ ಇದೆ, ಡಾಕ್ಟ್ರೇ ಮಾತ್ರೆ ಕೊಡಿ. ನನ್ನ ಮಗಳು 10ನೇ ಕ್ಲಾಸು, 100% ಮಾರ್ಕ್ ಬರಬೇಕು, ಡಾಕ್ಟ್ರೇ ಮಾತ್ರೆ ಕೊಡಿ. ಡಾಕ್ಟ್ರೇ ನಾನೊಂದು ಸರೋವರದಲ್ಲಿ ಸ್ನಾನ ಮಾಡಬೇಕು, ಕಾಲು ಜಾರಿ ಬಿದ್ದರೆ ಏನೋ ಭಯ ಇದೆ, ಮಾತ್ರೆ ಕೊಡಿ. ಉಂಟ ಇದಕ್ಕೆಲ್ಲ ಚಿಕಿತ್ಸೆ? ಭಾಗವತದಲ್ಲಿ ಈ ಮೂಲಭೂತ ಸಮಸ್ಯೆಗಳು ಏನಿದ್ದಾವೆ ಇದಕ್ಕೆಲ್ಲ ಚಿಕಿತ್ಸೆಯನ್ನು ನೀಡುವಂತಹ ಶ್ರೇಷ್ಠವಾದ ಗ್ರಂಥ ಶ್ರೀಮದ್ ಭಾಗವತ. ನೀವು ಭಾಗವತವನ್ನು ಮನಸ್ಸಿಗೆ ತಂದುಕೊಂಡ್ರೆ ಎಂಥ ಭಯಗಳಿಂದಲೂ ಮುಕ್ತರಾಗ್ತೀರಿ. ನಿಮ್ಮ ಚಿಂತೆಗಳೆಲ್ಲ ಪರಿಹಾರ ಆಗುತ್ತೆ. ನಿಮ್ಮ ಭಯಗಳು, ಉದ್ವೇಗ, ಎಲ್ಲ ವಿಧವಾದ ದುಃಖವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಶ್ರೀಮದ್ ಭಾಗವತಕ್ಕಿದೆ. ದೃಷ್ಟಾಂತವನ್ನು ಹೇಳ್ತಾ ಹೋಗ್ತಾರೆ. ಭಾಗವತ ಅಂದರೆ ಏನು? ಭಗವತ್ ಸಂಬಂಧಿ ಅಂತ ಅರ್ಥ, ದೇವರಿಗೆ ಸಂಬಂಧಪಟ್ಟದ್ದು. ಕಷ್ಟಗಳು ಬಂದಾಗ ಯಾರೂ ನಮಗೆ ರಕ್ಷಕರಿಲ್ಲ ಅಂದಾಗ ಆ ದೇವರಲ್ಲೇ ಶರಣಾಗತಿಯನ್ನು ಹೊಂದಿದರೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೊಂದು ದೃಷ್ಟಾಂತವನ್ನು ಭಾಗವತ ಮುಂದೆ ಹೇಳುತ್ತೆ. ಮಹಾಭಾರತದ ಯುದ್ಧದಲ್ಲಿ ಎಲ್ಲ ಪಾಂಡವರು, 5 ಜನ ಪಾಂಡವರು ಜಯ ಸಂಪಾದನೆ ಮಾಡಿಕೊಂಡ್ರು. ದುರ್ಯೋಧನಾದಿಗಳೆಲ್ಲ ಸತ್ತೋದ್ರು. ಅಂದರೆ ಧರ್ಮಕ್ಕೆ ಜಯ ಆಯಿತು. ದುರ್ಯೋಧನ ಅಂದರೆ ಯಾರು? ಅವರೆಲ್ಲ ಅಫ್ಘಾನಿಸ್ತಾನದವರು. ಅವರೆಲ್ಲ ಗಾಂಧಾರ ದೇಶ, ಅಫ್ಘಾನಿಸ್ತಾನ, ಇವತ್ತಿನ ಅಫ್ಘಾನಿಸ್ತಾನ, ಅವತ್ತಿನ ಗಾಂಧಾರ ದೇಶ. ಗಾಂಧಾರ ದೇಶದಿಂದ ಬಂದವಳು ಗಾಂಧಾರಿ, ಹೊಟ್ಟೆ ಒಳಗಡೆ 100 ಬೀಜ ಹಿಡ್ಕೊಂಡು ಬಂದಿದ್ಲು ಭಾರತ ದೇಶಕ್ಕೆ. ಅವ್ರು ಭಯೋತ್ಪಾದಕರಾಗಿದ್ದರು. ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡಿದವನು ಭೀಮಸೇನ, ಕೃಷ್ಣ ಹೊಡೆದು ಹಾಕಿದ್ರು, ಅವರು ಸತ್ರು. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಗಿಫ್ಟ್ ಬೇರೆ ಬಂದಿತ್ತು ಅಫ್ಘಾನಿಸ್ತಾನದಿಂದ. ಯಾರು? ಶಕುನಿ, ಅನ್ಯಾಯ ಮಾಡುವವನು. ಆದ್ದರಿಂದ ಈ ಧರ್ಮದ ವಿರುದ್ಧ ಎಷ್ಟು ಜನ ಅಫ್ಘಾನಿಗಳು ಬಂದರೂ ಕೂಡ ಅವರಿಗೆ ಬದುಕಿಲ್ಲ. ನಮ್ಮದು ಧರ್ಮದಿಂದ ದೇಶವನ್ನು ರಕ್ಷಣೆ ಮಾಡುತ್ತೆ, ಪಿಸ್ತೂಲಿನಿಂದ ದೇಶವನ್ನು ರಕ್ಷಣೆ ಮಾಡುವ ದೇಶ ಅಲ್ಲ ನಮ್ಮದು. ನೀವೆಲ್ಲ ಈ ಶ್ರದ್ಧಾಭಕ್ತಿಗಳಿಂದ ಮಾಡ್ತಾ ಇರುವ ಭಾಗವತ ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡುತ್ತೆ. ಆದ್ದರಿಂದ ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ನೀವು ಧರ್ಮವನ್ನು ಕೊಂದರೆ ದೇಶ ಸಾಯುತ್ತೆ, ನೀವು ಧರ್ಮವನ್ನು ನಂಬಿದರೆ ದೇಶ ಉದ್ಧಾರ ಆಗುತ್ತೆ. ನಂಬಿಕೆಯಿಂದ ಸಾಕಬೇಕಾದದ್ದು ಭಾರತೀಯರ ಧರ್ಮ. ಆ ನಂಬಿಕೆ ನೋಡಿ, ಒಂದು ಪ್ರಕರಣ ಹೇಳ್ತಾ ಇದ್ದಾರೆ. ದುರ್ಯೋಧನ ಸಾಯಬೇಕಾದ್ರೆ ಒಬ್ಬರು ಭಟ್ರನ್ನು ಕರೆದಂತೆ. ಎಲ್ಲದಕ್ಕೂ ಪರಿಹಾರ ಭಟ್ರೇ ಅಲ್ವಾ, ಹೋಗ್ಲಿಕ್ಕೂ ಅವರೇ ಬರಲಿಕ್ಕೂ ಅವರೇ. ಆದ್ದರಿಂದ ಅವ್ರನ್ನ ಕರೆದ. ಯಾರು? ಅವತ್ತಿನ ಕಾಲದ ಭಟ್ರು ಅಶ್ವತ್ಥಾಮಾಚಾರ್ಯರು, ದ್ರೋಣಾಚಾರ್ಯರ ಮಗ. ಅವರು ಆ ಪಕ್ಷದಲ್ಲೇ ನಿಂತು ಕೆಲಸ ಮಾಡಿದವರು.
ಎಲ್ಲ ಸಜ್ಜನರನ್ನ ತನ್ನ ಪಕ್ಷಕ್ಕೆ ಎಳ್ಕೊಂಡಿದ್ದ. ಬ್ರಿಟಿಷರೆಲ್ಲ ಬಂದು ಹಿಂದೂಗಳನ್ನ ಎಳ್ಕೊಂಡು ಧರ್ಮ ಎಲ್ಲ ಹಾಳು ಮಾಡಿದ್ರಲ್ಲ, ಎಲ್ಲ ಇದೇ ಕತೆ, ಕಲಿಯುಗದ ಕಥೆಗಳೆಲ್ಲ ಹೀಗೆ. ದುರ್ಯೋಧನ ತನ್ನ ಪಕ್ಷಕ್ಕೆ ಎಳ್ಕೊಂಡ ಅಶ್ವತ್ಥಾಮಾಚಾರ್ಯರನ್ನ. ಅಶ್ವತ್ಥಾಮಾಚಾರ್ಯ ಹೇಳಿದ, ಆ ಪಾಂಡವರು 5 ಜನ ಬದುಕ್ತಾರೆ ಅಂತ ನನಗೆ ಗೊತ್ತಾಗಿದೆ. ಅವನಿಗೆ ಜ್ಯೋತಿಷ್ಯ ಗೊತ್ತು ಅವನಿಗೆ. ದುರ್ಯೋಧನ ಅವರೇ ಬದುಕುದು, ನಾನು ಸಾಯ್ತೇನೆ. ನಾನು ಸತ್ತ ಮೇಲೆ ಅವರನ್ನು ಸಾಯಿಸಲಿಕ್ಕೆ ನೀನು ಉಪಾಯ ಮಾಡಬೇಕು, ಅನ್ಯಾಯ ಮಾಡಬೇಕು, ನಿನ್ನಲ್ಲಿರುವ ಎಲ್ಲ ಮಂತ್ರಗಳ ಬಲದಿಂದ ಪೋಖ್ರಿ ಕೆಲಸ ಮಾಡಬೇಕು ಅಂತ ಹೇಳಿಕೊಟ್ಟ ಅವನು ದುರ್ಯೋಧನ. ಏನು ಮಾಡಬೇಕು? ಪಾಂಡವರ ಮಕ್ಕಳನ್ನೆಲ್ಲ ಕಡಿದು ತೆಗಿಬೇಕು, ಸಾಯಿಸಬೇಕು ಅವ್ರನ್ನ. ಪಾಂಡವರು ಎಷ್ಟು ದಿನ ಇರ್ತಾರಿರಲಿ, ಅವ್ರನ್ನ ಕಡಿಲಿಕ್ಕೆ ಆಗಲ್ಲ. ಆಗೋದಾಗಿದ್ರೆ ಕಡಿಬೇಕಾಗಿತ್ತು. ಪಾಂಡವರನ್ನ ಕಡಿಲಿಕ್ಕೆ ಆಗಲ್ಲ. ಪಾಂಡವರ ಮಕ್ಕಳು ಶಿಬಿರದಲ್ಲಿ ಮಲಗಿದಾಗ ಅವ್ರನ್ನೆಲ್ಲ ಹೊಡೆದು ತೆಗಿಬೇಕು. ಧರ್ಮರಾಜನಿಗೆ ಸಿಂಹಾಸನ ಸಿಗಬೇಕಾದ್ರೆ 72 ವರ್ಷ. ಅವರಿಗೆ ಹುಟ್ಟಿದ್ದ 5 ಮಕ್ಕಳು, ಇನ್ಯಾರಿಗೂ ಮಕ್ಕಳಾಗಲ್ಲ. ನೀನು 5 ಜನರನ್ನು ಕಡಿದು ತೆಗೆದ್ರೆ ಮತ್ತೆ ಮುಗೀತು, ಪಾಂಡವರ ಸಂತಾನ ಇಲ್ಲ. ಆಯ್ತು, ಮಾತು ಕೊಟ್ಟರು ಅಶ್ವತ್ಥಾಮಾಚಾರ್ಯರು. ಯಾಕೆಂದ್ರೆ ದುರ್ಯೋಧನನ ಮನೆ ಅನ್ನ ತಿಂದಿದ್ರು. ಕೆಲವೊಮ್ಮೆ ಕೆಟ್ಟವ್ರ ಮನೆ ದಕ್ಷಿಣೆ ಜಾಸ್ತಿ ತೆಗೆದುಕೊಂಡ್ರೆ ಬುದ್ಧಿ ಹಾಳಾಗುತ್ತೆ. ಅದೇ ಅಶ್ವತ್ಥಾಮಾಚಾರ್ಯ ದೃಷ್ಟಾಂತ. ಅದಕ್ಕೆ ಎಲ್ಲಿ ತಗೊಳ್ಬೇಕು ಅನ್ನೋದಕ್ಕೂ ಒಂದು ಯೋಚನೆ ಮಾಡಿ ತಗೊಳ್ಬೇಕು. ಒಟ್ರಾಸಿ ತಿನ್ನುವುದಲ್ಲ, ಒಟ್ರಾಸಿ ಕುಡಿಯುವುದಲ್ಲ. ಬುದ್ಧಿ ಹಾಳಾಯಿತು ಅಶ್ವತ್ಥಾಮಾಚಾರ್ಯರದ್ದು. ಶಿಬಿರದಲ್ಲಿ ಮಲಗಿದ 5 ಜನ ದ್ರೌಪದಿಯ ಮಕ್ಕಳನ್ನ ಕೊಂದು ಹಾಕಿದ್ರು. ದ್ರೌಪದಿಗೆ ದುಃಖ ಆಯಿತು. ಭೀಮಸೇನ ಹಿಡ್ಕೊಂಡು ಬಂದ, ತಲೆ ಕಡಿತೀನಿ ಅಶ್ವತ್ಥಾಮನನ್ನ, ನಿನ್ನ ಮಕ್ಕಳನ್ನೆಲ್ಲ ಕೊಂದವ ಇವ. ಭಾರತೀಯ ಮಹಿಳೆ ದ್ರೌಪದಿ ಅವಳು ಹೇಳ್ತಾಳೆ, ಮಕ್ಕಳನ್ನ ಕಳ್ಕೊಂಡು ದುಃಖ ಏನು ಅಂತ ನನಗೆ ಗೊತ್ತಾಗಿದೆ. ಯಥಾಹಂ ಮೃತವತ್ಸಾರ್ಥ ರೋದಿಮಿ ಅಶ್ರು ಮುಹುರ್ಮುಹು ಮಾರೋದಿ ದಸ್ಯ ಜನನಿ ಗೌತಮಿ ಪತಿದೇವತಾ. ಅಶ್ವತ್ಥಾಮನ ತಾಯಿ ಕೃಪಿ, ತುಂಬ ಒಳ್ಳೆ ಚೇತನ ಅವಳು. ಮಗ ಪೋಖ್ರಿ ಆದರೆ ಆ ದುಃಖ ಅಮ್ಮ ಅನುಭವಿಸ್ಬೇಕಾ? ಇವನನ್ನು ಕೊಂದ್ರೆ ದುಃಖ ಆಗೋದು ಅಮ್ಮನಿಗೆ, ಇವನಿಗಲ್ಲ. ಬಿಟ್ಬಿಡು, ಕೊಲ್ಬೇಡ ಅಂತಾಳೆ. ಎಂಥ ಹೃದಯ ಅವಳದು. ನನಗೆ ಗೊತ್ತಾಗಿದೆ ಒಂದು ಹೆಣ್ಣಿನ ದುಃಖ. ಆ ಗೌತಮಿ ಅಳಬಾರ್ದು, ಕೃಪಿ ಅಳಬಾರ್ದು, ಹೊಡಿಬೇಡ. ಮತ್ತೇನು ಮಾಡಬೇಕು? ಅವನ ತಲೆಯಲ್ಲಿ ಒಂದು ಮಣಿ ಇತ್ತಂತೆ ಅಶ್ವತ್ಥಾಮಾಚಾರ್ಯ. ಆ ಮಣಿ ಇದ್ದಾಗಲೆಲ್ಲ ಹಸಿವೆ ಇಲ್ಲ, ನೀರಡಿಕೆ ಇಲ್ಲ. ಅದು ಯಾವಾಗಲೂ ಹೊಟ್ಟೆ ತುಂಬಿದ ಹಾಗೆ ಅದು ಮೇಂಟೈನ್ ಮಾಡ್ತಾ ಇತ್ತು. ದೇಹದಲ್ಲಿ ಕೊರೋನಾ ಬರೋ ಹಾಗಿಲ್ಲ, ರೋಗ ಬರೋ ಹಾಗಿಲ್ಲ. ಆ ಮಣಿ ಇದ್ದು ಬಿಟ್ರೆ ತಲೆ ಮೇಲೆ ಹಸಿವೆ ಇಲ್ಲ, ಆಯಾಸ ಇಲ್ಲ ಯಾವಾಗಲೂ, ಮತ್ತೆ ವೃದ್ಧಾಪ್ಯ ಇಲ್ಲ, ಮೀಸೆಗಡ್ಡೆ ಬಿಳಿ ಆಗಲ್ಲ. ಆ ವ್ಯವಸ್ಥೆಯ ಮಣಿ. ಅದನ್ನು ತೆಗೆದಾಕ ಕ್ರಮವಾಗಿ ಸಾಯ್ತಾನೆ ಅವನು. ಒಮ್ಮೆಲೆ ಸಾಯಿಸಿದ್ರೆ ಅಮ್ಮನಿಗೆ ದುಃಖ ಆಗುತ್ತೆ. ಮಣಿ ಕಿತ್ಕೋ. ಭೀಮಸೇನ ಖಡ್ಗದಿಂದ ಹೊಡೆದು ಆ ಮಣಿಯನ್ನು ತೆಗೆದ. ಮಣಿ ತೆಗೆದ ಮೇಲೆ ಜೀವ ಹೋದ ಹಾಗೆ ಒಂದು ರೀತಿಯಲ್ಲಿ ಆಯಿತು. ಇಷ್ಟಕ್ಕೆ ಸುಮ್ಮನೆ ಆದ್ನ ಅಶ್ವತ್ಥಾಮ. ಶಿಕ್ಷೆ ಕೊಟ್ಟ ಮೇಲೆ ಯೋಚನೆ ಮಾಡಿದ, ಇನ್ಯಾರಾದರೂ ಉಳಿದಿದ್ದಾರ ಬ್ಯಾಲೆನ್ಸಲ್ಲಿ? ಪಾಂಡವರ ಸಂತಾನ ಸಮಗ್ರ ತೆಗಿಬೇಕು. ಆ ಸಂದರ್ಭದಲ್ಲಿ ಕಂಡಿದ್ದು ಯಾರು? ಅರ್ಜುನನ ಮಗ ಅಭಿಮನ್ಯು. ಅಭಿಮನ್ಯುವಿನ ಮಗ ಬೆಳೀತಾ ಇದೆ ಹೊಟ್ಟೆಯಲ್ಲಿ, ಇನ್ನೂ ಯಾರು ಅಂತ ನಿರ್ಣಯ ಆಗಿಲ್ಲ. ಅಭಿಮನ್ಯುವಿನ ಹೆಂಡತಿ ವಿರಾಟನ ಮಗಳಾದ ಉತ್ತರೆ. ಆ ಉತ್ತರೆಯ ಗರ್ಭದಲ್ಲಿ ಅರ್ಜುನನ ಒಂದು ಪರಂಪರೆ, ಪಾಂಡವರ ಪರಂಪರೆ ಬೆಳೀತಾ ಇದೆ. ಹೊರಗಡೆ ಇರುವ ಮಕ್ಕಳನ್ನ ಕೊಂದಾಯಿತು, ಹೊಟ್ಟೆಯಲ್ಲಿರುವ ಮಕ್ಕಳನ್ನ ಕೊಲ್ಲೋಣ ಅಂತ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇದ್ದಾಗೆ ಆ ಸಣ್ಣ ಮಗುವಿನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಉತ್ತರೆ ಕೃಷ್ಣನ ಬಳಿ ಬಂದು ಕಾಲಿಗೆ ಬೀಳುತ್ತಾಳೆ. ತ್ರಾಹಿ ತ್ರಾಹಿ ಜಗನ್ನಾಥ ಕೃಪಯ ಭಕ್ತವತ್ಸಲ ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋ ನೆಪಾತ್ಯತ. ದೇವರೇ, ದಮ್ಮಯ್ಯ, ನನ್ನನ್ನು ರಕ್ಷಣೆ ಮಾಡು, ನಾನು ದಮ್ಮಯ್ಯ ಹಾಕ್ತಾ ಇಲ್ಲ. ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಿರುವ ಒಂದೇ ಒಂದು ಸಂತಾನ ನನ್ನ ಹೊಟ್ಟೆಯಲ್ಲಿದೆ. ಈ ಮಗುವನ್ನು, ಆ ಪಾಪಿಯ ಮಾತು ಕೇಳಿ ಅಶ್ವತ್ಥಾಮಾಚಾರ್ಯ ಕೊಂದು ಹಾಕಿದರೆ ನಮ್ಮ ದೇಶ ಹಾಳಾಗಿ ಹೋಗುತ್ತೆ. ದೇಶದ ಹಿತದೃಷ್ಟಿಯಿಂದ ಆ ಮಗುವನ್ನೊಂದನ್ನು ನೀನು ರಕ್ಷಣೆ ಮಾಡು. ಕೃಷ್ಣನಿಗನ್ನಿಸ್ತು, ಎಂಥ ಹೆಣ್ಮಗಳಿವಳು, ಸ್ವಾರ್ಥ ಬಿಟ್ಟು ದೇಶದ ಹಿತಕ್ಕಾಗಿ ಕೇಳ್ತಾ ಇದ್ದಾಳೆ ಅಂತ ಹೇಳಿ ಅಶ್ವತ್ಥಾಮಾಚಾರ್ಯ ಹತ್ರ ಹೋಗ್ತಾನೆ. ಕೃಷ್ಣ, ನನ್ನ ಮಾತು ಕೇಳ್ತೀಯ? ಅಶ್ವತ್ಥಾಮ, ತುಂಬ ಪಾಪ ಕೆಲಸ ಮಾಡಿದೆ, ದುರ್ಯೋಧನನ ಪಕ್ಷ ವಹಿಸಿ, ಒಂದಾದರೂ ಒಳ್ಳೆ ಕೆಲಸ ಮಾಡು ಅಂತ ಕಿವಿ ಹಿಂಡಿ ಬುದ್ಧಿವಾದ ಹೇಳಿದ ಕೃಷ್ಣ. ಅಶ್ವತ್ಥಾಮ ಏನು ಹೇಳಬೇಕು ಗೊತ್ತಾ? ಕೃಷ್ಣ, ಜಗತ್ತಿನಲ್ಲಿ ಎಲ್ಲರೂ ಜೈ ಜೈ ವಿಠಲ, ಜೈ ಹೇರಿ ವಿಠಲ ಅಂತ ನಿನ್ನ ಸ್ತೋತ್ರ ಮಾಡ್ತಾರೆ, ಸರ್ವೋತ್ತಮ ಅಂತ. ಇಲ್ಲಿ ಬಂದು ನನ್ನ ಹತ್ರ ಬೇಡ್ತಾ ಇದ್ದೀನಿ, ನೀನು ಆ ಮಗುವನ್ನು ರಕ್ಷಣೆ ಮಾಡು. ನಿನಗೆ ತಾಕತ್ತಿದ್ರೆ ನೀನೇ ಮಾಡ್ಬೋದಿತ್ತಲ್ವಾ? ನನ್ನ ಹತ್ರ ಬಂದು ಯಾಕೆ ಪ್ಲೀಸ್ ಮಾಡ್ತಾ ಇದ್ದಿ? ಜಗತ್ತಿನ ದೃಷ್ಟಿಯಲ್ಲಿ ಸರ್ವೋತ್ತಮ. ಒಳಗಡೆ ಕೆಲವರು ಹಾಗೆ ಜಗತ್ತಿಗೆಲ್ಲ ಬೂದಿ ಕೊಡ್ತಾರೆ, ಅವ್ರು ಹೋಗಿ ಏನು BP ಮಾತ್ರೆ ತಗೋತಿರ್ತಾರೆ. ಅವ್ರ ಬೂದಿಯಿಂದ ಜಗತ್ತಿಗೆಲ್ಲ ರೋಗ ಪರಿಹಾರ ಆಗುತ್ತೆ, ಅವ್ರು ತಿನ್ನುವುದು BP ಮಾತ್ರೆ. ನಿನ್ನ ಕತೆ ಹಾಗಾಯ್ತಲ್ಲ ಕೃಷ್ಣ. ಅಶ್ವತ್ಥಾಮನಿಗೆ ಕೃಷ್ಣ ಹೇಳ್ತಾನೆ, ಓ, ನಿನ್ನ ಬುದ್ಧಿ ಒಳ್ಳೇದಾಗಲಿ, ನಿನಗೆ ಅನ್ಯಾಯ ಆಗೋದು ಬೇಡ ಅಂತ ತಿಳುವಳಿಕೆ ಹೇಳಲಿಕ್ಕೆ ಬಂದಿದ್ದು, ನನ್ನ ಅಸಾಮರ್ಥ್ಯದಿಂದ ಅಲ್ಲ. ಪಶ್ಯಮೆ ದುರ್ಮತೆ ವೀರ್ಯಂ ಯತ್ತೇ ಶಕ್ಯಂ ಕುರುಶ್ವತತ್ ಉಜ್ಜೀವಯ ಮೆಹಂ ರಾಜನ್ ಯತತಃ ಶಕ್ತಿ ತೋಪಿತೆ. ನಿನಗೇನು ತಾಕತ್ತಿದೆ ಪ್ರಯತ್ನ ಮಾಡು. ಈಗ ಇದೇ ಚಾಲೆಂಜ್.
ಅಶ್ವತ್ಥಾಮ ಅಂದರೆ ಯಾರು ಗೊತ್ತು? ಮೂಲತಃ ರುದ್ರದೇವರ ಅವತಾರ. ನಾನು ಸಂಹಾರ ಮಾಡ್ತೀನಿ ಇನ್ನು ಪೊಗರು. ಆಯಿತು, ನೋಡೋಣ. ನಾನು ಸೃಷ್ಟಿಕರ್ತ ಅಥವಾ ರಕ್ಷಣೆ ಮಾಡುವವನು, ನೀನು ಸಂಹಾರ ಮಾಡುವವನು. ನಾನು ರಕ್ಷಣೆ ಮಾಡಿದರೆ ನಾನು ಸರ್ವೋತ್ತಮ, ನೀನು ಸಂಹಾರ ಮಾಡಿದರೆ ನೀನೇ ಸರ್ವೋತ್ತಮ. ನನಗೂ ನಿನಗೂ ಚಾಲೆಂಜ್. ಆ ಮಗು ಅದಕ್ಕೆ ಮಾಧ್ಯಮ. ನೀನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಆಗಿದೆ, ರಕ್ಷಣೆಯ ಹೊಣೆಗಾರಿಕೆ ನನಗೆ, ನೋಡೋಣ ಅಂತ ಕೃಷ್ಣ ಹೇಳಿದ. ಅಶ್ವತ್ಥಾಮ ಬಿಟ್ಟ ಆ ಬಾಣ ಆ ಗರ್ಭದ ಸುತ್ತ ಬರಬೇಕಾದ್ರೆ ಕೃಷ್ಣ ಚಕ್ರಪಾಣಿಯಾಗಿ ಹೊಟ್ಟೆಯಲ್ಲಿ ನಿಂತು ರಕ್ಷಣೆ ಮಾಡಿದ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ತಚಕ್ರ ಮಾತುಶ್ಚ ಮೇಯ ಶರಣಂ ಗತಾಯಾಹ. ತಾಯಿ ಬಂದು ಮರೆ ಹೊಕ್ಕಿದಾಗ ಗರ್ಭದಲ್ಲಿ ನಿಂತು ಪೂರ್ಣ ರಕ್ಷಣೆ ಮಾಡಿದ. ಉತ್ತರೆ ಕೇಳಿದಂತೆ ಹೊಟ್ಟೆಯಲ್ಲಿ ನೀನು ರಕ್ಷಣೆ ಮಾಡು, ಹುಟ್ಟಿದ ಮೇಲೆ ನಾನು ರಕ್ಷಣೆ ಮಾಡಿಕೊಳ್ತೇನೆ. 9 ತಿಂಗಳು ಉಪದ್ರವ ಆಗಲಿಲ್ಲ ಮಗುವಿಗೆ. ಹುಟ್ಟಿ ಹೊರಗಡೆ ಬಂತು, ಬ್ರಹ್ಮಾಸ್ತ್ರ ತಾಗಿ ಮಗು ಸಾಯ್ತು. ಮತ್ತೆ ಉತ್ತರೆ ಕುಂತಿ ಎಲ್ಲ ಬಬ್ಬೆ ಹೊಡೆಯಲು, ಕೃಷ್ಣ 9 ತಿಂಗಳು ಹೊಟ್ಟೆಯಲ್ಲಿ ರಕ್ಷಣೆ ಮಾಡಿದಿ, ಮತ್ತೆ ನೀನು ಹೇಳಿದ್ದೇನೆ ಅವಾಗ ಹೊಟ್ಟೆಯಲ್ಲಿ ನಾನು ರಕ್ಷಣೆ ನೀನು ಮಾಡು, ಹೊರಗಡೆ ಹುಟ್ಟಿದ ಮೇಲೆ ನಾನು ರಕ್ಷಣೆ ಮಾಡ್ತೀನಿ. ಎಲ್ಲ ಕಾಲದಲ್ಲೂ ದೇವರೇ ರಕ್ಷಣೆ ಮಾಡಬೇಕು ಅನ್ನೋ ಪ್ರಾರ್ಥನೆ ನಮ್ಮ ಹೃದಯದಲ್ಲಿರಬೇಕು. ಕೆಲವೊಂದಕ್ಕೆ ನೀನು, ಕೆಲವೊಂದಕ್ಕೆ ನಾನು ಅನ್ನುವುದು ಧರ್ಮ ಅಲ್ಲ, ಇದು ಭಕ್ತರ ವ್ಯಾಪಾರ ಅಲ್ಲ. ಎಲ್ಲ ಭಾರ ದೇವರ ಮೇಲೆ ಹಾಕಬೇಕು. ಮಹತೋ ಭಾರ ಅಂತ ದೇವರಿಗೆ ಹೆಸರು. ಅಂದ್ರೇನು? ಎಲ್ಲ ಜೀವರಾಶಿಗಳ ಭಾರವನ್ನು ದೇವರ ಪಾದಕ್ಕೆ ಹಾಕಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನಿನ್ನ ಬಿಟ್ಟು ನನಗಿನ್ಯಾರೂ ಗತಿ ಇಲ್ಲ ಅಂತ ಮತ್ತೆ ಪ್ರಾರ್ಥನೆ ಮಾಡಿದರು. ಕೃಷ್ಣ ಬರ್ತಾನೆ ಆ ಪ್ರಸಂಗದಲ್ಲಿ. ಸೋದರತ್ತೆ ಆಗಬೇಕು ಕುಂತಿ. ಕೇಳ್ತಾನೆ, ಅಮ್ಮ ಯಾಕೆ ಅಳ್ತಾ ಇದೆ? ಇಲ್ಲ ಕೃಷ್ಣ, ಹುಟ್ಟಿನಿಂದ ನನ್ನ ಎಲ್ಲ ಮಕ್ಕಳ ಕಷ್ಟವನ್ನು ಪರಿಹಾರ ಮಾಡಿ ರಾಜ್ಯವನ್ನು ಕೊಟ್ಟಿದೆ. ಪಾಂಡವರ ಸಂತತಿಯಲ್ಲಿ ಒಂದೇ ಒಂದು ಕುಡಿ ಈ ಅಶ್ವತ್ಥಾಮ, ಈ ಪರೀಕ್ಷಿತ, ಅವನನ್ನು ಕೊಲ್ಲಿಕ್ಕೆ ಈ ಅಶ್ವತ್ಥಾಮ ಹವಣಿಸ್ತಾ ಇದ್ದಾನೆ, ನೀನೇ ರಕ್ಷಣೆ ಮಾಡಬೇಕು. ಉತ್ತರೆ ಬೊಬ್ಬೆ ಹೊಡಿತಾಳೆ. ದ್ರೌಪದಿ ಕೇಳ್ತಾಳೆ. ಕೃಷ್ಣ ಹೇಳ್ತಾನೆ, ಮಗುವನ್ನು ಬದುಕಿಸ್ತೇನೆ ಎಂದ ದೇವರು. ಸತ್ತ ಮಗುವನ್ನು ಬದುಕಿಸುವ ವ್ಯವಸ್ಥೆ ಉಂಟಾ? ಕೃಷ್ಣ ಅಂತಂದರೆ ಏನೂ ಪವಾಡಗಳಾಗುತ್ತೆ ನೋಡಿ. ಇದೇ ಚಿಕಿತ್ಸೆ. ಮಣಿಪಾಲಲ್ಲಿ ಬದುಕಿದ್ದವರನ್ನ ಸಾಯಿಸುವ ವ್ಯವಸ್ಥೆಗಳಿರ್ಬೋದು, ಗೊತ್ತಿಲ್ಲ, ಉದ್ದೇಶಪೂರ್ವಕವಾಗಿ ಅಲ್ಲ, ಹೋಗುತ್ತೆ ಕೆಲವೊಮ್ಮೆ. ಆದರೆ ಸತ್ತವರನ್ನ ಬದುಕಿಸುವ ವ್ಯವಸ್ಥೆ ಉಂಟಾ? ದೇವರ ನಾಮಸ್ಮರಣೆಯ ಮಹಿಮೆ, ಇದರಲ್ಲಿ ನಂಬಿಕೆ ತುಂಬ ಮುಖ್ಯ. ಕೃಷ್ಣ ಹೇಳ್ತಾನೆ, ಅಮ್ಮ ಮಗು ಸತ್ತಿದೆ, ಬದುಕುತ್ತೆ, ಯೋಚನೆ ಮಾಡಬೇಡ. ಹೇಗೆ ಬದುಕುತ್ತೆ? ನನ್ನ ಪ್ರಾಮಾಣಿಕತನದಿಂದ ಬದುಕುತ್ತೆ ಅಂತಾನೆ ಕೃಷ್ಣ. ಕೃಷ್ಣ ಸುಮ್ಮನೆ ಮಗುವನ್ನು ಮುಟ್ಟಲ್ಲ. ಮಹಾಭಾರತದಲ್ಲಿ ಕಥೆ ತುಂಬ ಚಂದ ಇದೆ. ಕೃಷ್ಣ ಹೇಳ್ತಾನೆ, ತುಂಬ ಜನ ನನ್ನನ್ನು ಸ್ತ್ರೀಲಂಪಟ, ಗೋಪಿಯರ ಜೊತೆಗೆ ರಾತ್ರಿ ಹೊತ್ತು ಡ್ಯಾನ್ಸ್ ಮಾಡಿದ ಹೆಣ್ಮಕ್ಕಳ ಜೊತೆಗೆ ಅವನ ಶೀಲ ಸರಿ ಇಲ್ಲ ಅಂತ ಮಾತನಾಡಿದ್ದಾರೆ. ಇನ್ನು ಕೆಲವರು ಮನೆ ಮನೆಗೆ ಹೋಗಿ ಬೆಣ್ಣೆ ಕಳ್ಳತನ ಮಾಡಿದ್ದಾನೆ ಕೃಷ್ಣ ಅಂತ ನಿಂದನೆ ಮಾಡಿದ್ದಾರೆ. ಇನ್ನು ಕೆಲವರು ಕೃಷ್ಣ ಮಹಾ ಸ್ವಾರ್ಥಿ ಅಂತ ಚಿತ್ರಣ ಮಾಡಿದ್ದಾರೆ. ಕೃಷ್ಣ ಮನುಷ್ಯರಂತೆ ಇದ್ದಾನೆ ಅಂತ ನಿಂದನೆ ಮಾಡಿದ್ದಾರೆ. ಹೇಳ್ತಾನೆ ಕೃಷ್ಣ, ಇದನ್ನೆಲ್ಲ ಪ್ರತಿಜ್ಞೆ ಮಾಡಿ ಹೇಳಿ ಕೃಷ್ಣ ಹೇಳ್ತಾನೆ, ಜಗತ್ತಿನ ಜನಗಳು ಆಡುವ ಮಾತುಗಳೆಲ್ಲ ಸುಳ್ಳಾಗಿದ್ರೆ ಈ ಮಗು ಬದುಕಲಿ, ಅವರು ಹೇಳುವ ಮಾತೇ ಸತ್ಯ ಆಗೋದಾದರೆ ಈ ಮಗು ಬದುಕೋದು ಬೇಡ ಅಂತಾನೆ ಮಗು ಅಳ್ಳಿಕ್ಕೆ ಆರಂಭ ಮಾಡುತ್ತೆ. ಹಾಗಾದ್ರೆ ಜಗತ್ತಿನಲ್ಲಿ ಹೇಳಿದವರೆಲ್ಲ ಸುಳ್ಳು ತಾನೆ. ಅದು ಯಾಕೆ ಸುಳ್ಳು? ಗೋಪಿಯರ ಮನೆಯಲ್ಲೆಲ್ಲ ಬೆಣ್ಣೆ ಕದ್ದದ್ದು ಸುಳ್ಳ ಸತ್ಯವಾ? ಗೋಪಿಯರಿಗೆ ಆಶ್ಚರ್ಯ. ಯಶೋದೇವ್ ಕೇಳ್ತಾಳೆ, ಏನು ಕೃಷ್ಣ ಕದ್ದಿದ್ದು ಸತ್ಯ ಅಲ್ವಾ? ಕೃಷ್ಣ ಹೇಳ್ತಾನೆ, ನಾನು ಇವತ್ತು ಸತ್ಯ ಹೇಳ್ತೇನೆ. ಇಲ್ಲಿ ತನಕ ಹೆಣ್ಮಕ್ಳಿಗೆ ಯಾಕೆ ಬೈಬೇಕು ಅಂತ ಸುಮ್ಮನೆ ಇದ್ದೆ ಅಷ್ಟೇ. ಅವರು ಕಳ್ಳರು, ನಾನು ಕಳ್ಳ ಅಲ್ಲ. ಯಾಕೆ? ಜಗತ್ತೆಲ್ಲ ನಂದೇ. ನನ್ನ ಮನೆಯ ಬೆಣ್ಣೆ ಅವರ ಮನೇಲಿ ಇಟ್ಟುಕೊಂಡು ನನ್ನನ್ನು ಕಳ್ಳ ಅಂತ ಹೇಳಿದರೆ, ಯಾರ್ದೋ ಮನೆ ಹರಿವಾಣ ಕದ್ದುಕೊಂಡು ನಿಮ್ಮ ಮನೇಲಿ ಇಟ್ಟಿದ್ದೀರಿ, ಅವ್ರು ವಾಪಸ್ ತೊಗೊಂಡೋಗ್ಬೇಕಾದ್ರೆ ನಂದು ಒಂದು ಗಲಾಟೆ ಮಾಡಿದರೆ ಕದ್ದಿದ್ದು ಎಲ್ಲಿಂದ? ಮೊದಲು ಮೂಲ ಎಲ್ಲಿಂದ? ಹಾಗಾಗಿ ಈಶಾವಾಸ್ಯಮಿದಂ ಸರ್ವಂ, ನನ್ನ ಮನೆಯ ಪದಾರ್ಥವನ್ನು ಕದ್ದು ನಂದು ಅಂತ ನಿನ್ನ ಹತ್ರ ಬಂದು ಚಾಡಿ ಹೇಳಿದಾರಲ್ಲ, ಪೆಟ್ಟು ಆ ಹೆಣ್ಮಕ್ಳಿಗೆ ಕೊಡಬೇಕು ನೀನು, ನನಗಲ್ಲ ಅಂತಾನೆ ಕೃಷ್ಣ. ದೇವರಲ್ಲಿ ಒಂದೇ ಒಂದು ದೋಷ ಇಲ್ಲ. ಲಕ್ಷ್ಮೀ ಶೋಭಾನೆ ಎಲ್ಲ ಹೇಳಿಕೊಡ್ತಿರಲ್ವ ಮನೆಗಳಲ್ಲಿ, ಕುಂದೆಳ್ಳಷ್ಟಿಲ್ಲದ ಮುಕುಂದನೆ ತನಗೆ ಪತಿಯೆಂದು ಇಂದಿರೆ ಮನದಲ್ಲಿ ನೆನೆದಳು. ಕುಂದೆಳ್ಳಷ್ಟಿಲ್ಲ ಅಂದ್ರೇನು? ಕುಂದು ಅಂದರೆ ದೋಷ. ದೇವರಲ್ಲಿ ತಿಲಮಾತ್ರದಷ್ಟು ದೋಷಗಳಿಲ್ಲ. ಬೇರೆ ಎಲ್ಲ ದೇವತೆಗಳಲ್ಲೂ ದೋಷ ಇದೆ. ದೇವರು ಅಂದರೆ ಅದು ಸ್ವರೂಪ. ದೇವರ ಸ್ವರೂಪ ಅಂದರೆ ಏನು? ಆಚಾರ್ಯರು, ಮಧ್ವಾಚಾರ್ಯ ಹೇಳ್ತಾರೆ, ಅಥೋ ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವಹಿ ತಾವದೇವ ಈಶ್ವರೋ ನಾಮ. ದೇವರು ಅಂತ ಕರೆಸಿಕೊಳ್ಳಬೇಕಾದ್ರೆ ಒಂದೇ ಒಂದು ದೋಷ ಇರಬಾರದು. ಒಂದು ದೊಡ್ಡ ಅಮೃತದ ಕಲಶ ಅಥವಾ ಗಂಗೆಯ ಕಲಶ, ಅದರಲ್ಲಿ ಒಂದು ಪೊಟ್ಟು ಹೆಂಡ ಹಾಕಿದ್ದೀವಿ ಅಂದರೆ ಅದು ಮಡಿಗೆ ಬರುತ್ತಾ? ಅದು ಅಷ್ಟು ಪೂರ್ಣ ಅಮೃತ
ಅಷ್ಟು ಪೂರ್ಣ ಗಂಗೆ ತ್ಯಾಜ್ಯ ಅಲ್ವಾ? ಇಷ್ಟು ದೊಡ್ಡ ಕೊಡಪಾನ ಇಲ್ಲ, ಸರ್ಪದ ಒಂದು ಹನಿ ವಿಷ ಬಿದ್ದಿದೆ ಅಂದರೆ ಅದು ತಿನ್ನಲಿಕ್ಕೆ ಯೋಗ್ಯವಾಗುತ್ತಾ? ಹಾಗೆ ದೇವರಲ್ಲಿ ಒಂದು ದೋಷ ಬಂದರೂ ಕೂಡ ಅವನು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವತೆ ಬೇರೆ, ದೇವರು ಬೇರೆ. ದೇವತೆ ಆಗ್ಬೋದು, ಅದು ದೋಷ ಇರುತ್ತೆ. ಆದ್ದರಿಂದ ಬ್ರಹ್ಮನನ್ನ ದೇವತೆ ಅಂತ ಹೇಳಬೇಕು, ರುದ್ರನನ್ನ ದೇವತೆ ಅಂತ ಹೇಳಬೇಕು, ಗಣಪತಿಯನ್ನ ದೇವತೆ ಅಂತ ಹೇಳಬೇಕು, ದೇವರನ್ನ ದೇವ ಅಂತ ಹೇಳಬೇಕು, ದೇವತಾ ಅಲ್ಲ. ದೈವ, ದೈವ ಅಂದರೆ ಇನ್ನು ದೆವ್ವ ಅಲ್ಲ, ಆಯ್ತಾ? ದೈವ, ಪರದೈವ, ಸರ್ವೋತ್ತಮ ಅಂತ ಅರ್ಥ. ಇಷ್ಟಂ ದೈವಂ, ದೇವ ಅಷ್ಟೇ. ದೇವ ಅಂದರೆ ಸರ್ವೋತ್ತಮನಾದ ಭಗವಂತ. ಇವರೆಲ್ಲ ಅನುಚರರು ದೇವತಾ ಅನ್ನೋ ಶಬ್ದದಿಂದ ವ್ಯಾಖ್ಯಾನಕ್ಕೆ ಅರ್ಹರಾಗಿದ್ದಾರೆ. ಏನು ಹೇಳಿತು ಭಾಗವತ ಆರಂಭದಲ್ಲಿ? ಏನು ಹೇಳಿತು? ಎಂಥ ಆಪತ್ತುಗಳು ಬಂದರೂ ನೀವು ಶರಣಾಗತರಾದರೆ ಸಮಗ್ರ ನಮ್ಮ ದೇಶದ ಒಂದೇ ಒಂದು ಬೀಜ ಪರೀಕ್ಷಿತ, ಅವನು ಸತ್ತಿದ್ರೆ ದೇಶದಲ್ಲಿ ಧರ್ಮ ಸತ್ತೋಗ್ತಾ ಇತ್ತು. ಪಾಂಡವರಿಗೆ ರಾಜ್ಯ ಲಾಭ ಆಗಿದ್ರು, ಇವ ಸತ್ತೋಗಿದ್ರೆ ದೇಶ ರಕ್ಷಣೆ ಆಗ್ತಾ ಇರಲಿಲ್ಲ. ಪರೀಕ್ಷಿತನನ್ನು ಬದುಕಿಸಿದ ಮೇಲೆ ಕೃಷ್ಣನ ಅನುಗ್ರಹ ವಂಶದಲ್ಲಿ ಎಷ್ಟು ಬಂತು ಅಂದರೆ, ಶುಕಾಚಾರ್ಯ ಹೇಳ್ತಾರೆ 1000 ತಲೆ ತನಕ ಧರ್ಮ ಉಳಿತಂತೆ. ಒಂದು ತಲೆ ಅಲ್ಲ, ಕೃಷ್ಣನಲ್ಲೇ ಶರಣಾಗತರಾದರೆ. ನೀವು BP ಮಾತ್ರೆ ತೊಗೊಂಡ್ರೆ ನಿಮಗೆ ಮಾತ್ರ ಆರೋಗ್ಯ, ನಿಮ್ಮ ಪರಂಪರೆಗೆಲ್ಲ ಅದು ಚಿಕಿತ್ಸೆ ಆಗಲ್ಲ. ಆದರೆ ಕೃಷ್ಣನಲ್ಲಿ ಶರಣಾಗತರಾದರೆ ನಿಮ್ಮ ಪರಂಪರೆಗೆ ಚಿಕಿತ್ಸೆ. ನೀವು ಹಗಲು ರಾತ್ರಿ ವಿಷ್ಣು ಸಹಸ್ರನಾಮ 2 ಹೊತ್ತು ಪಾಲನೆ ಮಾಡ್ತಾ ಇದ್ರೆ ನಿಮ್ಮೊಬ್ಬರಿಗಲ್ಲ, ನಿಮ್ಮ 7 ತಲೆಗೆ ಅದರ ಪುಣ್ಯದ ಸರಬರಾಜು ಉಂಟಾ? ಯಾವುದಾದ್ರೂ ಬ್ಯಾಂಕಿನಲ್ಲಿ ನಿಮ್ಮ ಪಾಸ್ಬುಕ್ ನಿಮಗೆ ಮಾತ್ರ, ಇಲ್ಲಿ ಆಗಲ್ಲ. ದೇವರ ನಾಮಸ್ಮರಣೆ ಮಾಡಿದರೆ ನಿಮ್ಮ 7 ತಲೆಗೆ ಸಂಬಂಧಪಟ್ಟಂತೆ ಅದು ಪಾಸ್ಬುಕ್, ಅವರಿಗೆಲ್ಲ ಡೆಪಾಸಿಟ್ ಆಗುತ್ತೆ, ಪುಣ್ಯದ ಡೆಪಾಸಿಟ್. ನೀವಿಲ್ಲಿ ಭಾಗವತ ಕೂತ್ಕೊಂಡು ಚಂದ ತಲೆ ಅಳ್ಳಾಡಿಸಿಕೊಂಡು ಭಾಗವತ ಕೇಳಿದರೆ 7 ತಲೆಗೆ ಡೆಪಾಸಿಟ್ ಆಗುತ್ತೆ ಪುಣ್ಯ. ಮತ್ತೆ ಗಟ್ಟಿ ಹೇಳ್ಬೇಡಿ, ಅವ್ರು ಯಾರೂ ಬರುವುದಿಲ್ಲ, ಇನ್ನು ಬರಬೇಕಾದವ್ರಿಲ್ಲ. ನೀವು ಕೂತ್ ಕೇಳಿದ್ರೆ ನಮಗೆ ಬರುತ್ತಲ್ವ ಅಂತ, ಆಯಿತಾ? ತಲೆ ಅಳ್ಳಾಡಿಸ್ಬೇಕು, ಮತ್ತು ಹೀಗೀಗಲ್ಲ, ಆಯಿತಾ? ಹೀಗೀಗ ಅಳ್ಳಾಡಿಸ್ಬೇಕು, ಅದು ತೂಕಡಿಕೆ ಆಗಬಾರ್ದು ಭಾಗವತ ಅನ್ನೋದು. ಈ ರೀತಿ ಭಾಗವತದ ಅತಿಶಯವಾದ ಮಹಿಮೆಯನ್ನು ಮೊದಲನೇ ಒಂದು ಆ ಪರೀಕ್ಷಿತ ರಾಜನ ಉತ್ಥಾನ. ಆದ್ದರಿಂದ ಏನು ಹೇಳಿ ಹೊರಟಿದ್ದಾರೆ? ಕೆಲವರು ಹೇಳಿದರು ಭಾಗವತ ಕೇಳಿದರೆ ಸಾಯ್ತಾರಂತೆ, ಪರೀಕ್ಷಿತ ಕೊನೆಗೆ ಸತ್ನಂತೆ. ಅದಕ್ಕೆ ಮೊದಲು ಹೇಳಿದ್ದು ಇಲ್ಲ, ಸತ್ತವರು ಬದುಕ್ತಾರೆ, ಭಾಗವತ ಕೇಳಿದರೆ ಸಾಯೋದಿಲ್ಲ. ಕೊನೆಗೆ ಹೇಳಿದ್ದು ಪರೀಕ್ಷಿತನ ಕಥೆಯಲ್ಲ, ಮಾರ್ಕಾಂಡೇಯರ ಕಥೆ. 5 ವರ್ಷ ಆಯುಷ್ಯ ಇತ್ತು ಮಾರ್ಕಾಂಡೇಯರಿಗೆ. ಎಷ್ಟಾಯಿತು ಮಾರ್ಕಾಂಡೇಯರಿಗೆ? ಕಲ್ಪಾಂತ ಚಿರಜೀವಿ ಮಾರ್ಕಾಂಡೇಯರು. ಈ ಕಲ್ಪ ಮುಗಿಯೋ ತನಕ ಚಿರಂಜೀವಿತ್ವ. ಯಾಕೆ? ದೇವರನ್ನ ಸ್ಮರಣೆ ಮಾಡಿದ್ದಕ್ಕೆ. ದೇವರನ್ನ ಸ್ಮರಣೆ ಮಾಡೋರಿಗೆ ಅವರ ಮನೆಯಲ್ಲಿ ಅಪಮೃತ್ಯುಗಳಿದ್ರೆ ನರಸಿಂಹ ಬಂದು ಹೊರಗಡೆ ಕಟ್ಟುತ್ತಾನಂತೆ ಮೃತ್ಯು ದೇವತೆಯನ್ನು, ಒಳಗಡೆ ಹೋದರೆ ಜಾಗ್ರತೆ ಅಂತ ಹೇಳ್ತಾನಂತೆ. ನೀವು ಭಾಗವತ ಕೇಳ್ತೇನೆ ಸಂಕಲ್ಪ ಮಾಡಿದರೆ 1 ವಾರ ಅಲ್ಲ, ಅದನ್ನು ಪೋಸ್ಟ್ಮಾನ್ ಮಾಡ್ತಾನೆ. ಇವತ್ತು ಸಾಯುವ ಹಣೆ ಬಾರ ಇತ್ತು, ಭಾಗವತ ಕೇಳ್ತೇನೆ ಸಂಕಲ್ಪ ಮಾಡಿದ್ರಿ, ಅಪಮೃತ್ಯುವನ್ನು ಪೋಸ್ಟ್ಮಾನ್ ಮಾಡು ಅಂತಾನಂತೆ ಯಮದೇವರಿಗೆ ಭಗವಂತ. ಎಲ್ಲ ಅವನ ಅನುಚರರು ಅವನು ಹೇಳಿದಾಗ ಕೇಳ್ತಾರೆ. ಆ ಥರದ ಒಂದು ಅದ್ಭುತವಾದ ಶಕ್ತಿ ಭಾಗವತದಲ್ಲಿದೆ ಎನ್ನಲಿಕ್ಕೆ ಸಾಕ್ಷಿಯಾಗಿ 100 ಕಥೆಗಳನ್ನು ಹೇಳ್ತಾರೆ. ಆಯಿತು, ಪರೀಕ್ಷಿತನನ್ನು ಬದುಕಿಸಿ ಆಯಿತು. ಧರ್ಮರಾಜನಿಗೆ ಇಷ್ಟೆಲ್ಲ ಆದಮೇಲೆ ಪಾಂಡವರಿಗೆ ರಾಜ್ಯ ಲಾಭ ಆಯಿತು, ವಂಶ ಉದ್ಧಾರಕ್ಕೆ ಬೇಕಾದ ಸಂತಾನ ಉಳಿತು. ಕೃಷ್ಣ ಹೇಳಿದ ಇನ್ನು ಆರಾಮಾಗಿ ಹೋಗಿ ದ್ವಾರಕೆಯಲ್ಲಿ ನನಗೂ ಹೆಂಡತಿ ಮಕ್ಕಳಿದ್ದಾರಪ್ಪ, ಹೋಗಿ ಬರ್ತೇನೆ ಅಂತ ಕೃಷ್ಣ ಹೊರಟ್ರೆ ಧರ್ಮರಾಜ ಕೊಯ್ಯೋ ಅಂತಾನೆ. ಇಲ್ಲ ಕೃಷ್ಣ, ಸ್ವಲ್ಪ ಸಮಸ್ಯೆ ಉಂಟು ನನಗೆ. ಏನು? ರಾಜಸೂಯೆ ಯಾಗ ಮಾಡಿದ್ದು ಸರಿಯೋ ತಪ್ಪೋ ಗೊತ್ತಾಗಲಿಲ್ಲ, 18 ದಿನ ಯುದ್ಧ ಮಾಡಿದ್ದು ತಪ್ಪು ಅನಿಸ್ತಾ ಇದೆ. ಯಾಕೆ? ಭೀಷ್ಮಾಚಾರ್ಯರನ್ನೆಲ್ಲ ಹೊಡೆಸಿ ಕೊಂದೆ, ಎಲ್ಲ ನನ್ನ ತಮ್ಮಂದಿರಿಗೆ ಸಪೋರ್ಟ್ ಮಾಡಿ ಶಿಖಂಡಿನ ಎದುರುಗಡೆ ನಿಲ್ಲಿಸಿ ಹಿಂದುಗಡೆ ಅರ್ಜುನ ನಿಂತು ಬಾಣ ಹೊಡೆದಿದ್ದು, ಇದೆಲ್ಲ ಯಾಕೋ ತಪ್ಪು ಅಂತ ಕಿರಿಕಿರಿ ಕಿರಿಕಿರಿ ಆಗ್ತಾ ಇದೆ. ಮನಸ್ಸಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಅದಕ್ಕೆ ಕೃಷ್ಣ ಹೇಳಿದ, ಹೋ ಭೀಷ್ಮಾಚರಣ ಹೊಡೆದು ತಪ್ಪೋ ಸರಿಯೋ ಅಲ್ವಾ? ಭೀಷ್ಮಾಚರಣ ಬದುಕಿದ್ದಾರೆ, ಅವರ ಹತ್ರನೇ ಹೋಗಿ ಕೇಳೋಣ. ಧರ್ಮರಾಜ ಪಾಂಡವರು ಎಲ್ಲ ಭೀಷ್ಮಾಚರಣ ಹೊಡೆದಿದ್ದು ಸರಿಯಾ ತಪ್ಪ? ಅವರ ಹತ್ರನೇ ಹೋಗಿ ಕೇಳೋಣ. ಯಾವಾಗ ನಾನೇ ಇಲ್ಲ ಅವರು ಅಪರಾಧ ಮಾಡಿಲ್ಲ ಅಂತ ಒಪ್ಪಿಕೊಳ್ತೇನೆ, ಆವಾಗ 10 ಜನ ಹೇಳಿದರೆ ಅದಕ್ಕೆ ಬೆಲೆ ಇಲ್ಲ. ಹಾಗಾಗಿ ಬಾ ಭೀಷ್ಮರ ಹತ್ರನೇ ಹೋಗೋಣ ಅಂತ ಕುರುಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಪಾಂಡವರನ್ನೆಲ್ಲ. ಕುರುಕ್ಷೇತ್ರದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣ 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 ಧ್ಯಾನ ಮಾಡ್ತಿದ್ದಾರೆ. ಕೃಷ್ಣ ಅನ್ಯಾಯ ಮಾಡಿದರೆ ಏನು ಹೇಳಬೇಕಾಯ್ತು? ದುರ್ಯೋಧನ ಅನ್ಬೇಕಿತ್ತು, ಕಲಿ ಕಲಿ ಅನ್ಬೇಕಿತ್ತು ಅಂದ್ರೆ ಅವರು ಭೀಷ್ಮಾಚಾರ್ಯರು. ಶಿತ ವಿಶಿಕ ಹತಃ ಶಿತೋಗ್ರ ದಂಷ್ಟ್ರಃ ಕ್ಷತಜ ಪರಿಪ್ಲುತಃ ಆತತಾಯಿನೋಮೆ ಪ್ರಸಭಂ ಅಭಿಸಸಾರ ಮಧ್ವದಾರ್ಥಂ ಸ ಭವತು ಮೇ ಭಗವಾನ್ ಮುದೇ ಮುಕುಂದ. ಅರ್ಥ ಆಗುತ್ತಾ ಇಲ್ಲೋ? ಭಾಗವತ ಕತೆ ಕೇಳಿದ್ರೆ ಸಾಕಂತೆ 10 ಜನ್ಮಗಳ ಪಾಪ, ಶ್ಲೋಕ ಕೇಳಿದರೆ ಸಾಕಂತೆ 10 ಜನ್ಮದ ಪಾಪ ಪರಿಹಾರ ಆಗುತ್ತೆ. ಅಲ್ಲಿ ಪಾರಾಯಣ ಮಾಡ್ತಾನೇ ಇದ್ದಾರೆ, 5-5 ನಿಮಿಷ ಎಲ್ಲ ಕೇಳಿಸಿಕೊಂಡು ಹೋಗಿ. ಅದನ್ನು ತುಂಬ ಒಳ್ಳೆಯದು ಭಾಗವತ. ನಿಮಗೆ ಗೊತ್ತಿಲ್ಲ ಎಷ್ಟೆಲ್ಲ ಚಿಕಿತ್ಸೆ ಇದೆ ಭಾಗವತದಲ್ಲಿ ಅಂತ. ಭೀಷ್ಮಾಚಾರ್ಯ ಹತ್ರ ಹೋದರೆ ಪಾಂಡವರನ್ನ ಕೃಷ್ಣನನ್ನು ನೋಡಿ
ಚಕ್ರ ಹಿಡ್ಕೊಂಡು ಬಂದು ಕೃಷ್ಣ ಹೊಡಿಲಿಕ್ಕೆ ಬಂದ ರೂಪವನ್ನು ಸ್ಮರಣೆ ಮಾಡಿ ಭೀಷ್ಮಾಚಾರ್ಯರು ಕಣ್ಣೀರನ್ನು ಸುರಿಸ್ತಾರೆ. ಇಲ್ಲ, ಧರ್ಮರಾಜನಿಗೆ ಸ್ವಲ್ಪ ಸಂಶಯ ಇದೆ, ಡೌಟ್ ಕ್ಲಿಯರ್ ಮಾಡಿ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಭೀಷ್ಮಾಚಾರ್ಯ ಹೇಳುವ ಉತ್ತರ ಏನು ಗೊತ್ತು? ಈ ಭೀಷ್ಮ 700 ವರ್ಷದವ, 500 ವರ್ಷ ಶಾಸ್ತ್ರಾಧ್ಯಯನ ಮಾಡಿದ್ದಾನೆ. ಒಂದೇ ಒಂದು CD ಆಗಲಿಲ್ಲ, ಒಂದೇ ಒಂದು ಪುಸ್ತಕ ಬರಲಿಲ್ಲ, ಒಬ್ಬ ಶಿಷ್ಯನನ್ನು ತಯಾರು ಮಾಡಲಿಲ್ಲ. ಇಂಥ ನಿಕೃಷ್ಟವಾದ ಜೀವನ ಆಯಿತು ನಂದು. ದುರ್ಯೋಧನನ ಪಕ್ಷ, ಆಡಳಿತ, ಏನೋ ಬೇಡವಾದ ಸಂಗತಿಗಳಲ್ಲಿ ಜೀವನ ಸಾಗಿಸಿದೆ. ನೆರೆ ಬಂದು ತಲೆ ಬೀಳುವ ಸಮಯದಲ್ಲಿ ನನ್ನ ಪ್ರಾಣ ಹೋಗೋಕ್ಕಿಂತ ಮೊದಲು ಭೀಷ್ಮರ ಬಾಯಿಂದ ಕೃಷ್ಣ ಗೋವಿಂದ ಧರ್ಮದ ಮಾತುಗಳನ್ನು ಆಡಿಸಬೇಕು ಅಂತ ಒಳ್ಳೆ ಏನೋ ಚೆನ್ನಾಗಿ ರೆಕಾರ್ಡಿಂಗ್ ಕೆಪಾಸಿಟಿ ಇರುವ ಪಾಂಡವರನ್ನ ಕರ್ಕೊಂಡು ಬಂದಿದೆ. 5 ಜನ ಪಾಂಡವರು, ಒಳ್ಳೆ ಮೇಧಾಶಕ್ತಿ ಇದೆ. ಭೀಷ್ಮರ ಹೃದಯದಲ್ಲಿ ಪರಶುರಾಮ ರೂಪಿಯಾದ ಭಗವಂತ ಮಾಡಿದ ಉಪದೇಶಗಳಿದ್ದಾವೆ, ಅದನ್ನೆಲ್ಲ ಹೊರಗೆ ಹಾಕ್ಸೋಣ ಅಂತ ನನ್ನ ಮೇಲಿನ ಕರುಣೆಯಿಂದ ಉಪಕಾರ ಮಾಡಲಿಕ್ಕೆ ಬಂದವನು ಕೃಷ್ಣ. ಇಲ್ಲ, ನಾನು ಅದಕ್ಕೆ ಬರಲಿಲ್ಲ. ಧರ್ಮರಾಜನಿಗೆ ಒಂದು ಡೌಟ್ ಬಂದಿದೆ, ನಿನ್ನನ್ನು ಹಿಂದಿನಿಂದ ಹೊಡೆಸಿದೆ ಎನ್ನುವ ಡೌಟ್ ಬಂದಿದೆ, ಕೇಳಲಿಕ್ಕೆ ಬಂದೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಧರ್ಮರಾಜ, ನಮ್ಮ ಕತೆ ತುಂಬ ದೊಡ್ಡದಿದೆ, ನೀನು ಕೃಷ್ಣನನ್ನು ಬೈಬೇಡ. ಯಾಕೆ? ಕಶ್ಯಪರ ಮನೆಯಲ್ಲಿರುವ ಕಾಮಧೇನುವನ್ನು ನನ್ನ ಹೆಂಡತಿ ಕದ್ಕೊಂಡು ಬಾ ಅಂತ ಹೇಳಿದ್ಲು. ನಮ್ಮ ಹಿಂದಿನ ಜನ್ಮದ ಕತೆ ಅದು. ನಾನು ದ್ಯುನಾಮಕ ವಸು, ನನ್ನ ಹೆಂಡತಿ ಹೆಸರು ವರಾಂಗಿನಿ ಅಂತ, ನೋಡ್ಲಿಕ್ಕೆ ಚಂದ ಇದ್ದಾಳೆ ಅಂತ. ಚಂದ ಹೆಂಡತಿ ಇದ್ದ ಮೇಲೆ ಅವಳು ಹೇಳಿದ ಹಾಗೆ ಗುಲಾಮಗಿರಿ ಅಷ್ಟೇ. ದೇವಲೋಕದಲ್ಲೂ ಆ ಪದ್ಧತಿ, ಭೂಲೋಕದ ಬಗ್ಗೆ ಹೇಳುವುದು ಬೇಡವೇ ಬೇಡ. ಹಾಗಾಗಿ ಏನು ಹೆಂಡತಿ ಹೇಳ್ತಾಳೆ, ಆಯಿತು ನೀನು ಮಾರಾಯ್ತು, ನೀನು ಹೇಳಿದ ಹಾಗೆ. ಆ ಭಟ್ರು ಮನೆ ಹಸು ಕದ್ಕೊಂಡು ಬನ್ನಿ. ಆಯಿತು, ಹೋದರು ದಿನಾಮಕ ವಸು. ನಾನು ಒಬ್ಬನೇ ಹೋದರೆ ಆ ಹಸು ಕೇಳೋದಿಲ್ಲ, ಒಂದು 8 ಜನ ಒಟ್ಟಿಗೆ ಬನ್ನಿ. ಕೇರಳದವರೆಲ್ಲ ಕದ್ಕೊಂಡು ಹೋಗ್ತಾರಲ್ಲ ಹಾಗೆ 8 ಜನ ಒಟ್ಟಿಗೆ ಬನ್ನಿ. ಆ ವಸುಗಳ ಅಣ್ಣ ತಮ್ಮಂದಿರೆಲ್ಲ ಬಂದರು. ಹಸು ಕೇಳಲಿಲ್ಲ. ಕಶ್ಯಪರ ಮನೆಯಿಂದ ಹಸು ಹೋಗ್ಲಿಕ್ಕೆ ಕೇಳುತ್ತಾ? ಅದು ಪ್ರೀತಿಯಿಂದ ಮಾತ್ರ ಹಸು ಹೋಗೋದು, ದೊಣ್ಣೆಯಿಂದ ಹೊಡೆದ್ರೆ ಹಸು ಹೋಗೋದಿಲ್ಲ. ಅದು ಯಜಮಾನನ ಪ್ರೀತಿ, ಅಷ್ಟು ಪ್ರೀತಿಯಿಂದ ಹಸು ಅಲ್ಲೇ ಇತ್ತು. ಸಿಟ್ಟು ಬಂತು, ನನ್ನ ಹೆಂಡತಿ ಕೇಳ್ತಾಳೆ ಹಸು ಕರ್ಕೊಂಡು ಹೋಗ್ಬೇಕು, ಇದು ಬರ್ತಾ ಇಲ್ಲ. ಮೂಗ್ದಾರ ಹಾಕಿ ಹೇಳಿದ್ರು, ಹಗ್ಗ ಹಾಕಿ ಹೇಳಿದರು, ಕೊನೆಗೆ ಯಾವುದಕ್ಕೂ ಬರಲಿಲ್ಲ. ಮುಳ್ಳಿನ ಕೋಲನ್ನು ತೆಗೆದುಕೊಂಡು, ತಂತಿ ಮುಳ್ಳಿನ ಕೋಲು ತಗೊಂಡು ಹಸುವಿಗೆ ಮನಸೋ ಇಚ್ಛೆ ಹೊಡೆದರು. ಕಶ್ಯಪರು ಹೇಳಿದರು, ನಮ್ಮನೆ ಊಟ ಮಾಡಿದ ಆ ವಸುಗಳು ಇಷ್ಟು ಹಸುವಿನ ಬಗ್ಗೆ ಅನ್ಯಾಯ ಮಾಡೋದೇ ಬ್ರಹ್ಮದೇವರೇ? ತುಂಬ ದುಃಖ ಆದಾಗ ಅಪ್ಪಯ್ಯನ ಬಳಿ ಕಶ್ಯಪರು ಹೇಳಿಕೊಂಡ್ರು ಕಥೆ. ಬ್ರಹ್ಮದೇವರು ಹೇಳಿದರು, ಇದು ನೀತಿಗೆಟ್ಟ ದೇವತೆಗಳು, ಅವರಿಗೆ ಸರಿಯಾಗಿ ಪಾಠ ಕಲಿಸ್ತೇನೆ. ಯಾವ ಆ ಗಂಡನಿಗೆ ದುರ್ಬೋಧನೆ ಮಾಡಿದ್ದಾಳೆ ಅವಳಿಗೆ 1000 ವರ್ಷ ದಾಂಪತ್ಯ ಜೀವನ ಬೇಡ ಇನ್ನು. ಆಯ್ತಾ? ಭೀಷ್ಮಾಚಾರ್ಯ 800 ವರ್ಷ ಬದುಕಿದ್ರು, ಸತ್ತು ಆಮೇಲೆ ಇನ್ನೊಂದು ಜನ್ಮಕ್ಕೆಲ್ಲ ಸೇರ್ಬೇಕಾದ್ರೆ 1000 ವರ್ಷ ಒಬ್ಬರ ಮನೆ ಹಸು ಕದಲಿಕ್ಕೆ ಹೋಗಿದ್ದಕ್ಕೆ 1000 ವರ್ಷ ಪ್ರೇರಣೆ ಮಾಡಿದ ಹೆಂಡತಿಗೆ 1000 ವರ್ಷ ದಾಂಪತ್ಯ ಜೀವನ ಬೇಡ, ಅವಳು ಶಿಖಂಡಿ ಆಗಿರಲಿ, ಏನೇನೋ ಕಷ್ಟಗಳನ್ನು ಅನುಭವಿಸಲಿ. ಎಷ್ಟು ಕಷ್ಟ! ಸಾಲು ನನ್ನ ಪ್ರೀತಿಸಿದ್ಲು, ಮದುವೆ ಆಗ್ಲಿಕ್ಕಾಗಲಿಲ್ಲ. ಭೀಷ್ಮರು ಹಿಡ್ಕೊಂಡು ಬಂದರು, ಅವರು ತ್ಯಾಗ ಮಾಡಿದರು. ವಿಚಿತ್ರ ವೀರನನ್ನ ಮದುವೆ ಆಗಲಿಲ್ಲ, ಸಾಲನನ್ನ ಮದುವೆ ಆಗಲಿಲ್ಲ, ಭೀಷ್ಮರನ ಮದುವೆ ಆಗಲಿಲ್ಲ. ಎಷ್ಟು ಜಾತಕ ಬಂದಿತ್ತು ಅವಳಿಗೆ, ಎಲ್ಲ ರಿಜೆಕ್ಟ್ ಮಾಡಿದ್ಲು. ಕೊನೆಗೆ ಶಿಖಂಡಿಯಾಗಿ ಕೂತ್ಕೊಂಡು. ಈ ಮಹಾಭಾರತ ಯುದ್ಧದಲ್ಲಿ ಹೆಣ್ಣಿಗೆ ಒಂದು ಪಾತ್ರ ಇದ್ದರೆ ಇವಳದ್ದು ಮಾತ್ರ. ಹೆಂಡತಿ ಗಂಡನ ಗಲಾಟೆ ಎಲ್ಲಿ ತನಕ? ಮಹಾಭಾರತ ಯುದ್ಧದ ತನಕ. ಅದೆಲ್ಲ ನನ್ನ ಹೆಂಡತಿಯ ಕೀಟ್ಲೆ, ಅವಳು ಮಾಡಿದ ಉಪದ್ರವ. ಅವತ್ತವಳು ಪ್ರಚೋದನೆ ಮಾಡಿ ಏನು ಮಾಡಿದೆ? ಹಸುವಿಗೆ ಮುಳ್ಳಿನ ಕೋಲಿನಿಂದ ಹೊಡೆದೆ. ಅದಕ್ಕೀಗ ಮುಳ್ಳಿನ ಬಾಣಗಳ ಮೇಲೆ ಮಲಗಿದ್ದೇನೆ. ನಾವು ಮಾಡಿದ ಕರ್ಮ ನಾವು ತಿನ್ನಬೇಕು. ಆ ಮುಳ್ಳಿನ ಬಾಣಗಳ ಮೇಲೆ ಯಾಕೆ ಮಲ್ಕೊಳ್ಳೋದು? ಚಾಪೆ ಮೇಲೆ ಮಲ್ಕೊಳ್ಬೋದಿತ್ತಲ್ವ? ಅದು ಮುಳ್ಳಿನ ಕೋಲಿನಿಂದ ಹೊಡೆದಿತ್ತಲ್ವ? ಪ್ರಾರಬ್ಧ ಕಳಿಬೇಕು ನಮಗೆ, ಅದಕ್ಕೆ ಮಲಗಿದ್ದೇನೆ. ಆದ್ರಿಂದ ಇಲ್ಲಿ ಅಪರಾಧ ಯಾರದ್ದೂ ಅಲ್ಲ, ನಾನು ಮಾಡಿದ ಕರ್ಮ ಬಲವಂತ. ಅದರಿಂದ ಯಾರೋ ನಮಗೆ ಅನ್ಯಾಯ ಮಾಡಿದ್ರು ಅಂತ ಅವ್ರು ಬೈಯುವುದಲ್ಲ, ಅನ್ಯಾಯ ಮಾಡಿಸಿಕೊಳ್ಳುವ ಪಾಪ ನಾವು ಮಾಡಿದ್ದೇವೆ. 10 ಲಕ್ಷ ಕೊಟ್ಟೆವು, ಹಿಡಿಸಿದ್ರು, ಅವರು ಓಡಿದ್ರು, ಮುಗೀತು. ಯಾವರಿಗೆ ಹೋದವ್ರ ಜನ್ಮದಲ್ಲಿ 20 ಲಕ್ಷ ಅನ್ಯಾಯ ಮಾಡಿದ್ದೇವೆ, ಅದರ ಪರಿಣಾಮ. ಆದ್ರಿಂದ ಯಾವ ಜಗತ್ತಿನ ಸುಖ ದುಃಖಗಳಿಗೂ ಮತ್ತೊಬ್ಬರಿಗೆ ಬೆರಳು ತೋರಿಸಬೇಡಿ. ನಾವು ಮಾಡಿದ ಅನ್ಯಾಯವನ್ನು ನಾವೇ ತಿಂತಾ ಇದ್ದೇವೆ ಅನ್ನೋದು ಧರ್ಮ. ಇದನ್ನೆಲ್ಲ ತಿಳುವಳಿಕೆ ಹೇಳಿ, ರಾಜಧರ್ಮ ಅಂದ್ರೆ ಏನು, ಸ್ತ್ರೀ ಧರ್ಮ ಅಂದ್ರೆ ಏನು, ಮನುಷ್ಯ ಧರ್ಮಗಳು ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, 30,000 ಶ್ಲೋಕದ ಪ್ರವಚನ ಮಾಡಿ ಧರ್ಮರಾಜನ ಮಂಡೆ ಸರಿ ಮಾಡ್ತಾರೆ. ಆದ್ರಿಂದ ದೇಹ ಸರಿ ಇರಬಹುದು, ಮಂಡೆ ಸರಿಯಾಗೋದು ಬಹಳ ಕಷ್ಟ. ಅದಕ್ಕೆ ಭಾಗವತಕ್ಕೆ ಮಂಡೆ ಕೊಟ್ಟರೆ ಮಂಡೆ ಸರಿಯಾಗುತ್ತೆ. ದೇಹ ಸಾಬೂನು ಹಾಕಿ ತೊಳೆದರೆ ಸರಿಯಾಗುತ್ತೆ. ತಲೆ ಸರಿಯಾಗೋದು ಸಾಬೂನು ಹಾಕಿದರೆ ತಲೆ ಸರಿಯಾಗುತ್ತೆ ಒಳಗಡೆ. ಅದಕ್ಕೆ ಭಾಗವತದ ಕಥೆಯ ಮೂಲಕ ತಲೆ ಸರಿ ಮಾಡಿಕೊಳ್ಳಿ ಅಂತ ಭೀಷ್ಮರ ಬಳಿ ಕರೆದುಕೊಂಡು ಹೋಗಿ ಧರ್ಮರಾಜನ ಮನಸ್ಸನ್ನು ನಿರ್ಮಲ ಮಾಡಿದ ಮೇಲೆ ಧರ್ಮಾತ್ಮನಾದ ಧರ್ಮರಾಜನಿಂದ ಜಗತ್ತಿಗೆ ಕ್ಷೇಮ ಆಯಿತು. ಆಮೇಲೆ ಮಳೆ ಬರಲಿಕ್ಕೆ ಶುರು ಆಯಿತು. ನೋಡಿ, ಇಲ್ಲಿ ತನಕ ಮಳೆ ಬಂತ? ಮಂಡೆ ಸರಿ ಇಲ್ಲ ಅಂದರೆ ಮಳೆ ಬರಲ್ಲ. ರಾಜ ಆಳ್ವಿಕೆಯಲ್ಲಿರುವ ರಾಜನ ಮಂಡೆ ಸರಿ ಇರಬೇಕು. ರಾಜ ಸರಿಯಾಗಿದ್ದರೆ ಪ್ರಜೆಗಳಿಗೆ ಹಿತವಾಗುತ್ತೆ. ಧರ್ಮವನ್ನು ತಿಳಿದ ಮೇಲೆ
ಈಗ ಧರ್ಮರಾಜ ರಾಜನಾಗಿ ಬಂದ ಮೇಲೆ ಸಂಶಯ ಎಲ್ಲ ಪರಿಹಾರ ಮಾಡಿಕೊಂಡ ಮೇಲೆ ಸರ್ವೇ ಕಾಮದುಗ ಗಾವಹ, ಹಸುಗಳೆಲ್ಲ ಯಥೇಷ್ಟ ಹಾಲು ಸುರಿಸಲಿಕ್ಕೆ ಆರಂಭ ಮಾಡಿದುವಂತೆ. ಮೊದಲು ಹಾಲು ಸುರಿಸಲಿಲ್ಲ ಹಸುಗಳು, ಈಗ ಸುರಿಸ್ತಾ ಇದ್ದಾವೆ. ಯಾಕೆ? ಆವಾಗ ಧರ್ಮದ ಸಂಶಯ ಇತ್ತು, ಈಗ ಧರ್ಮದ ಸಂಶಯ ಪರಿಹಾರ ಆಗಿದೆ. ಈ ರೀತಿಯಾಗಿ ಅದ್ಭುತವಾದ ಒಂದು ಭಗವತ್ ಪ್ರಜ್ಞೆಯಿಂದ ಆಗುವ ಲಾಭದ ಬಗ್ಗೆ ಭಾಗವತ ವ್ಯಾಖ್ಯಾನ ಮಾಡ್ತಾ ಹೋಗುತ್ತೆ. ಕೊನೆಗೆ ಪಾಂಡವರೆಲ್ಲ ನಾವು ಧರ್ಮದ ಸಂರಕ್ಷಣೆಗೆ ರಾಜ್ಯವನ್ನು ಪಡೆದದ್ದೇ ವಿನ ಈ ದೇಶಕ್ಕೆ ಅನ್ಯಾಯ ಆಗಬಾರ್ದು, ದರೋಡೆಕೋರರು ಲೂಟಿಕೋರರು ಏನು ಬಹಳ ಅನ್ಯಾಯ ಮಾಡುವ ದುರ್ಯೋಧನಾದಿಗಳು ಆ ಗಾಂಧಾರಿ ಉದರದಿಂದ ಬಂದು ಈ ದೇಶಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ರು. ಅದರ ವಿರುದ್ಧ ಸಮರ ಮಾಡಿದ್ದೇ ವಿನಃ ಮನೆ ಪರಸ್ಪರ ದಾಯಾದಿಗಳ ಕಲಹ ಅಂತ ಭಾಗವತವನ್ನು ವ್ಯಾಖ್ಯಾನ ಮಾಡಬಾರ್ದು, ಮಹಾಭಾರತವನ್ನು ಅಂತ ಹೇಳಿ ಧರ್ಮರಾಜ ಪ್ರಾಮಾಣಿಕವಾದ ರಾಜ್ಯವನ್ನು ತಾನು ಅನುಷ್ಠಾನ ಮಾಡಿ ಒಂದು 36 ವರ್ಷಗಳ ಕಾಲ ರಾಜ್ಯದ ಆಡಳಿತವನ್ನು ಧರ್ಮರಾಜ ಮಾಡಿದ. ಒಂದು 106-107 ವರ್ಷಕ್ಕೆ ರಿಟೈರ್ಮೆಂಟ್ ಅವನಿಗೆ. ಆಮೇಲೆ ಯುವರಾಜ ಪದವಿಯಲ್ಲಿದ್ದ ಪರೀಕ್ಷಿತ ರಾಜನನ್ನೇ ರಾಜನನ್ನಾಗಿ ಮಾಡಿದ. ಇವನು ರಾಜ ಆದಾಗ ಇವನಿಗೆ 36 ವರ್ಷ ಪರೀಕ್ಷಿತ ರಾಜನಿಗೆ. ಧರ್ಮರಾಜನಿಗೆ ರಾಜ್ಯ ಸಿಕ್ಕಿದ್ದೇ 72ನೇ ವರ್ಷಕ್ಕೆ. ಒಂದು ರೀತಿ ಒಳ್ಳೆಯದು. ಎಲ್ಲ ರಿಟೈರ್ಡ್ ಆದಮೇಲೆ ಸ್ವಾರ್ಥಗಳಿಲ್ಲದೆ ಇದ್ದಾಗ ರಾಜ್ಯ ಕೊಟ್ಟರೆ ಚೆಂದಾಗಿ ನಡ್ಕೊಂಡು ಹೋಗುತ್ತೆ. ಈಗ ದೇವ್ರ ದಯದಿಂದ ಮೇಲ್ಗಡೆ ಸರಿ ಇದೆ, ಕೆಳಗಡೆ ಒಂದು ಸರಿ ಆಗಬೇಕಷ್ಟೇ, ಏನೇನೋ ಅವ್ಯವಸ್ಥೆಗಳುಂಟು ಇಲ್ಲಿ, ಆಯಿತು. ಆದ್ದರಿಂದ ವಿಶೇಷವಾಗಿ ಅಂತಹ ಧರ್ಮಾತ್ಮನಾಗಿರುವಂತಹ ಆ ಪರೀಕ್ಷಿತ ರಾಜನಿಗೆ ರಾಜ್ಯವನ್ನು ಕೊಟ್ಟು ಪಾಂಡವರೆಲ್ಲ ವಿರಕ್ತರಾಗಿ ಮೊದಲೇ ಕಾಡಿಗೆ ಹೋದರು. ಈಗ 90 ವರ್ಷ ಆದರೂ ಕೂಡ ಆಸೆಗಳು ಹೋಗಲ್ಲ, ಕಲಿಯುಗದ ಧರ್ಮ ಅದು. ಜೀರಿಯಂತಿ ಜೀರ್ಯತಕ್ಕೇಶಾಹ ದಂತಾ ಜೀರಿಯಂತಿ ಜೀರ್ಯತಃ ಧನಾಶ ಜೀವಿತಾಶ ಚ ಜೀರ್ಯತೋಪಿ ನ ಜೀರ್ಯತಃ. ತಲೆ ಉದುರಿ ಹೋಗುತ್ತೆ, ಆಸೆ ಉದುರಿ ಹೋಗಲ್ಲ. ಯಾರೋ 95 ವರ್ಷದ ಮುದುಕ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗ್ತಾ ಇದ್ದ. ಕೇಳಿದನಂತೆ, ತಾತ ಯಾಕೆ ಕೋಲೆ ಹಿಡ್ಕೊಂಡು ಹೋಗ್ತಾ ಇದೆ? ಹೆಂಡತಿ ಸತ್ತ ಮೇಲೆ ಕೋಲೆ ಗತಿ, ಇನ್ನೇನು ಇನ್ನೊಂದು ಮದುವೆ ಆಗಂತೆ, ಅದಕ್ಕೇನು, ನನಗೆ ಹೆಣ್ಣು ಕೊಡೋರು ಯಾರು ಅಂತಾನೆ. ಮದುವೆ ಆಗಲ್ಲ ಅನ್ನಲ್ಲ ನೋಡಿ, ಅದು ಸ್ವಾರಸ್ಯ ಆಯಿತಾ. ನನಗೆ ಹೆಣ್ಣು ಕೊಟ್ಟರೆ ರೆಡಿ ಇದ್ದೇನೆ ಅಂತ. ಈ ಆಸೆಗಳಿಗೆ ಕೊನೆಯೇ ಇಲ್ಲ. ಆದ್ದರಿಂದ ಆಸೆಗಳನ್ನು ಬಿಡಬೇಕು ಅಂದರೆ ಭಾಗವತವನ್ನು ಚೆನ್ನಾಗಿ ಮನನ ಮಾಡಿ ಆಸೆಗಳನ್ನು ಬಿಡುವುದೇ ಭಾಗವತದ ಪ್ರಧಾನವಾದ ಉದ್ದೇಶ. ಪಾಂಡವರು ಎಲ್ಲ ಆಸೆ ತೊರೆದು ಖಾಲಿ ಕೈಯಲ್ಲಿ ಗೋವಿಂದ ಗೋವಿಂದ ಅಂತ ಬದರಿಗೆ ಹೋದರು. ಎಲ್ಲ ತ್ಯಾಗ ಮಾಡಿದರು, ಏನು ತೆಗೆದುಕೊಂಡು ಹೋಗಲಿಲ್ಲ. ಕೊನೆಯ ತನಕ ಆ ಮನೆ ಆಸ್ತಿ ಅದನ್ನೇ ಯೋಚನೆ ಮಾಡಿ ಪ್ರಾಣ ಬಿಡಲಿಲ್ಲ. ಗೋವಿಂದ ಭಜಕರಾಗಿ ಬದರಿಗೆ ಹೋಗಿ ಸತೋಪಂತ ಅಂತ ಅಲ್ಲಿಂದ ಸ್ವರ್ಗಾರೋಹಣ ಪರ್ವ ಇವತ್ತು ತೋರಿಸ್ತಾರೆ. ಇಲ್ಲಿ ಪಾಂಡವರು ಹೋದ ಜಾಗ ಅಂತ ಬದರಿ ಕಡೆ ಹೋದರೆ ಮಾನಾದ ಮೂಲಕ ಅವರು ಹಾಗೇ ಹೋಗಿ ತಾವು ಸ್ವರ್ಗಲೋಕಗಳಿಗೆ ಹೊರಟೋದ್ರು. ಪಾಂಡವರು ಧರ್ಮವನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಂದ ಯಮನ ಅವತಾರ ಧರ್ಮರಾಜ, ಮುಖ್ಯ ಪ್ರಾಣನ ಅವತಾರ ಭೀಮಸೇನ, ಇಂದ್ರನ ಅವತಾರ ಅರ್ಜುನ, ಅಶ್ವಿನಿ ದೇವತೆಗಳ ಅವತಾರ ನಕುಲ ಸಹದೇವರು, ಸಾಕ್ಷಾತ್ ಕೃಷ್ಣ ಅವನ ನೆರಳಿನಂತೆ ಅನುಸರಿಸಿಕೊಂಡು ಬಂದವರು ಇವರು. ಕೃಷ್ಣನೋ ಪರಂಧಾಮಕ್ಕೆ ತೆರಳಿದ, ಪಾಂಡವರು ಪರಂಧಾಮಕ್ಕೆ ತೆರಳಿದ್ರು. ಆ ಪರೀಕ್ಷಿತ ರಾಜನಿಗನ್ನಿಸ್ತು, ಇನ್ನು ಧರ್ಮದ ಹೊಣೆಗಾರಿಕೆ ನನಗೆ, ನಾನು ಈ ದೇಶವನ್ನು ರಕ್ಷಣೆ ಮಾಡಬೇಕು, ಕಲಿಯನ್ನು ಉಚ್ಚಾಟನೆ ಮಾಡಬೇಕು. ಎಲ್ಲೂ ಕೂಡ ಕಲಿಯ ವ್ಯಾಪಾರಗಳು ನಡೀಬಾರದು ಅಂತ ಎಲ್ಲ ಕಡೆ ಹರಿ ವ್ಯಾಪಾರ ಆಗಬೇಕು, ಕಲಿ ವ್ಯಾಪಾರ ನಡೀಬಾರದು ಅಂತ ಒಂದು ಬಾರಿ ದಂಡೆತ್ತಿ ಹೋದನಂತೆ. ಎಲ್ಲ ಕಡೆ ಪ್ರಯಾಣಕ್ಕೆ ಹೋದ. ಉತ್ತರ ಕುರುಜಾಂಗಲ ಕ್ಷೇತ್ರ, ಅಲ್ಲಿ ಒಂದು ಎತ್ತು 3 ಕಾಲನ್ನು ಛೇದನ ಮಾಡಿಕೊಂಡಿದೆ, ಒಂದೇ ಕಾಲಿನಲ್ಲಿ ಇದೆ. ಹಸುವು ಹಾಗೆ ಇದೆ. ಒಬ್ಬ ಕಪ್ಪಗಿನ ಪುರುಷ ಆ ಎತ್ತಿನ ತಲೆಯನ್ನು ಕಡಿಲಿಕ್ಕೆ ಹೋಗ್ತಾ ಇದ್ದಾನೆ. ರಕ್ಷಣೆ ಮಾಡಿ ಅಂತ ಬೊಬ್ಬೆ ಹೊಡಿತಾ ಇದೆ ಎತ್ತು. ಆವಾಗ ಪರೀಕ್ಷಿತ ಹೋಗ್ತಾನೆ. ಗೊತ್ತಾಯ್ತು ಅವನಿಗೆ, ಯಾರು ಹಸು ಮತ್ತು ಗೋವುಗಳನ್ನು ಎತ್ತುಗಳನ್ನು ಸಂಹಾರ ಮಾಡ್ತಾರೆ ಅವರು ಕಲಿಪುರುಷರಿದ್ದಾರೆ ಅಂತ ನಿಶ್ಚಯ ಮಾಡಿ ತನ್ನ ಧರ್ಮದ ಬುದ್ಧಿಯಿಂದ ಆ ಕಲಿಪುರುಷನನ್ನು ಹೆಡೆಮುರಿ ಕಟ್ಟುತ್ತಾನೆ. ಅಷ್ಟು ಶಕ್ತಿ ಇದೆ ಅವನಿಗೆ, ಪರೀಕ್ಷಿತನಿಗೆ, ಅಷ್ಟು ಪ್ರಾಮಾಣಿಕ. ಆ ಸಂದರ್ಭದಲ್ಲಿ ಕಲಿ ಹೇಳ್ತಾನೆ, ದುರ್ಯೋಧನ ಪತನ ಆದಾಗಲೇ ನನ್ನ ಯುಗ ಆರಂಭ ಆಗಿದೆ. ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲಂತೂ ನನಗೆ ಇನ್ನೂ ಜಾಸ್ತಿ ಅದಕ್ಕೆ ಬಲ ಬಂದಿದೆ. ಆದ್ದರಿಂದ ಇದು ಕಲಿಯುಗ, ನನ್ನ ಯುಗ. ನೀನು ಅಷ್ಟೊಂದು ಧರ್ಮವನ್ನು ಸ್ಥಾಪನೆ ಮಾಡಬಾರದು, ನನಗೊಂದಷ್ಟು ಕಲಿ ಪ್ರವೇಶ ಆಗಲಿಕ್ಕೆ ಜಾಗ ಕೊಡು ಅಂತ ಕೇಳಿಕೊಳ್ತಾನೆ ಶರಣಾಗತನಾಗಿ. ಆ ಸಂದರ್ಭದಲ್ಲಿ ದ್ಯೂತಂ ಪಾನಂ ಸ್ತ್ರೀಯಸ್ಸೂನ ಯತ್ರಾಧರ್ಮಶ್ಚತುರ್ವಿಧ, ಜೂಜಾಟದ ಜಾಗಗಳಲ್ಲಿ ಕಲಿ ಪ್ರವೇಶ, ಯಾರಾದರೂ ದ್ಯೂತ ಕ್ರೀಡೆಗೆ ಹೋದರೆ ಅವರಿಗೆ ಕಲಿ ಪ್ರವೇಶ ಆಗಲಿ ಅಂತ ಭಾಗವತದಲ್ಲಿ ವಚನ ಇದೆ. ಪಾನ, ಅತಿಯಾದ ಪಾನಗಳು ತುಂಬ ಕುಡಿಬಾರದು. ಅದು ಕಾಫಿಯೂ ಅಷ್ಟೇ, ಇತಿಮಿತಿಯಲ್ಲಿ ಕುಡಿಬೇಕು. ಸಿಕ್ಕಾಬಿಟ್ಟು ಲೀಟ್ರ್ಗಟ್ಟಲೆ ಕುಡಿದ್ರೆ ಅಲ್ಲೂ ಕಲಿ ಪ್ರವೇಶ ಆಗುತ್ತೆ. ಹಾಗಾಗಿ ಯಾವುದೂ ಅತಿ ಆಗಬಾರ್ದು. ಸ್ತ್ರೀಯ ಪರಸ್ತ್ರೀಯರ ಬಗ್ಗೆ ಜಾಗೃತೆಯಾಗಿರಬೇಕು. ಸೂನ, ವಿನಾಕಾರಣ ಹಿಂಸೆ ಮಾಡಬಾರದು. ಆಮೇಲೆ ಪುನಸ್ತು ಯಾಚಮಾನಾಯ ಜಾತರೂಪ ಮದಾತ್ ಪ್ರಭು, ಮತ್ತೆ ಬೇಡಿದಾಗ
ಬಂಗಾರವನ್ನು ಕೊಡ್ತಾನೆ. ಬಂಗಾರದಲ್ಲಿ ಕಲಿ ಪ್ರವೇಶ. ಬಂಗಾರ ಕಲಿಯದು. ಇವತ್ತೆಲ್ಲ ಬಂಗಾರ ಹೇಗೆ ವಿದೇಶದಿಂದ ಬರುತ್ತೆ, ಅವರು ಪೃಷ್ಠದ ಬುಡದಲ್ಲೇ ಹಾಕ್ಕೊಂಡು ಬರೋದು, ಹಿಂದುಗಡೆ ಅದೆಲ್ಲ ಎಲ್ಲೆಲ್ಲೋ ಹಾಕಿಕೊಂಡು ಬರ್ತಾರೆ. ಅದು ಕಲಿ ಅಂತ ಅರ್ಥ. ಅತಿಯಾದ ಬಂಗಾರದ ಮೋಹ ಒಳ್ಳೆಯದಲ್ಲ. ಅವುಗಳನ್ನು ಸ್ವೀಕಾರ ಮಾಡೋದ್ರಿಂದ ಕಲಿ ಜಾಸ್ತಿ ಆಗುತ್ತೆ. ಕಲಿ ಉಚ್ಚಾಟಿತನಾದ, ಇಷ್ಟು ನಿಯಮದಲ್ಲಿ ನೀನಿರಬೇಕು ಅಂತ ನಿಯಮ ಮಾಡಿದ. ಒಂದು ದಿನ ಈ ಪರೀಕ್ಷಿತ ತಾನು ರಾಜ್ಯವನ್ನು ರಕ್ಷಣೆ ಮಾಡ್ತಾ ಆಯಾಸ ಆದಾಗ ಅರಣ್ಯಕ್ಕೆ ಹೋದ ಮೃಗಬೇಟೆಗಾಗಿ ಅರಣ್ಯಕ್ಕೆ ಹೋದಾಗ ಅಲ್ಲಿ ಆಯಾಸ ಆಯಿತು, ಅವನಿಗೆ ಬಾಯಾರಿಕೆ ಆಯಿತು. ಆ ಸಂದರ್ಭದಲ್ಲಿ ನೀರು ಅಂತ ಕೇಳಿದ. ಶಮೀಕರ ಆಶ್ರಮ, ಅವರು ಧ್ಯಾನ ಮಗ್ನರಾಗಿದ್ದರು. ಜಗತ್ತಿನ ಎಚ್ಚರ ಕಳ್ಕೊಂಡು ದೇವರನ್ನ ಧ್ಯಾನ ಮಾಡ್ತಾ ಇದ್ರು. ಇವನಿಗೆ ಅದೆಲ್ಲ ಗೊತ್ತಿಲ್ಲ. ರಾಜನಾಗಿ ಅಷ್ಟೆಲ್ಲ ಧ್ಯಾನ ಮಾಡುವ ಎತ್ತರದ ಚಿಂತನೆಗಳು ಗೊತ್ತಿಲ್ಲ. ಆ ಪರೀಕ್ಷಿತ ರಾಜನದೊಂದು ಕರ್ಮ ಇತ್ತು, ಪ್ರಾರಬ್ಧ. ಏನು ಪ್ರಾರಬ್ಧ ಇತ್ತು ಅಂದರೆ, ಪರೀಕ್ಷಿತನ ಯೋಗ ಚೆನ್ನಾಗಿದೆ, ಕೊನೆಯ ಕಾಲ ದೊಡ್ಡ ರಾಜನಾಗಿ ಮೆರೀತಾನೆ. ಕೆಲವರಿಗೆ ಕಾಳಸರ್ಪ ಯೋಗ ಅಂತಿರುತ್ತಲ್ಲ, ಹಾಗೆ ಎತ್ತರ ಕರ್ಕೊಂಡೋಗಿ ದಬ್ಬ ಬೀಳಿಸುತ್ತೆ ಅದು, ಆ ಯೋಗಗಳು. ಹಾಗೆ ಇವನು ತುಂಬ ಎತ್ತರಕ್ಕೆ ಹೋಗ್ತಾನೆ. ಕೊನೆಯ ಕಾಲದಲ್ಲಿ ಇವನಿಗೊಂದು ಹಾವು ಕಡಿದು ಸಾಯುವ ಯೋಗ ಇದೆ ಅಂತ ಜ್ಯೋತಿಷ್ಕರು ಬಾಲ್ಯದಲ್ಲೇ ಹೇಳಿದ್ರಂತೆ. ಜ್ಯೋತಿಷ್ಯಕ್ಕೂ ಒಂದು ಬೆಲೆ ಇದೆ ಹೇಳಿದರು ಅವರು. ಹಾಗಾಗಿ ಅವನಿಗೆ ಹಾವನ್ನು ಕಂಡ್ರೆ ಯಾವಾಗಲೂ ಒಂದು ಭಯ. ಈ ಆಶ್ರಮಕ್ಕೆ ಬಂದ ಒಂದು ಸತ್ತೋಗಿರುವ ಹಾವು, ಯಾವುದೋ ಒಂದು ಪ್ರಾಣಿ ಹಿಡಿದು ಆ ಹಾವನ್ನು ಸಾಯಿಸಿ ಹಾಕಿ ಹೋಗಿದೆ. ಆ ಹಾವನ್ನು ತೆಗೆದುಕೊಂಡ, ನಾನೊಬ್ಬ ರಾಜ, ನನಗೆ ಈ 3 ಕಾಸಿನ ಬೆಲೆ ಕೊಡಲಿಲ್ಲ ಈ ಋಷಿ, ನೀರು ಕೊಡೋದ್ರು ನೀರು ಕೊಡ್ತಾ ಇಲ್ಲ ಅಂತ ಅವನ ಏಕಾಗ್ರತೆಯ ಧ್ಯಾನದ ಪದ್ಧತಿಯನ್ನು ಅರ್ಥ ಮಾಡಿಕೊಳ್ಳದೆ ಆ ಸತ್ತ ಹಾವನ್ನು ಅವನ ಕೆಕ್ಕಿಲಿಗೆ ಹಾಕಿ ಹೊರಟೋದ. ಅದನ್ನು ಸ್ವಲ್ಪ ಸಮಯದ ಬಳಿಕ 5 ವರ್ಷದ ಅವರಿಗೊಬ್ಬ ಮಗ ಶೃಂಗಿ ಬಂದು ನೋಡ್ತಾನೆ. ನನ್ನ ಅಪ್ಪನಿಗೆ ಯಾರಿಂತ ಅವಮಾನ ಮಾಡಿದ್ದು? ಒಬ್ಬ ಬ್ರಾಹ್ಮಣನಿಗೆ ಅವಮಾನ ಮಾಡೋದು ತುಂಬ ದೊಡ್ಡ ಅಧರ್ಮ ಅವತ್ತಿನ ಕಾಲದಲ್ಲಿ. ಇವತ್ತು ತುಂಬ ದೊಡ್ಡ ಧರ್ಮ. ಬ್ರಾಹ್ಮಣರನ್ನ ಬೈಯೋದು, ಪುರೋಹಿತ ಶಾಹಿಗಳು ಅಂತ ಅನ್ನೋದು, ಭಟ್ರನ್ನ ಬೈಯೋದು. ಯಕ್ಷಗಾನಗಳಲ್ಲೂ ಅಷ್ಟೇ, ಒಬ್ಬರು ಪುರೋಹಿತರು ಅಂದರೆ ಅವರಿಗೊಂದು ಜುಟ್ಟು ಹಾಕಿ ತಮಾಷೆ ಮಾಡುವ ವೇಷ ಹಾಕುವುದು, ಗೇಲಿ ಮಾಡೋದು ಅವರನ್ನು. ಇದು ಒಳ್ಳೆಯದಾಗಲ್ಲ ಸಮಾಜಕ್ಕೆ. ಬ್ರಾಹ್ಮಣರ ನಿಂದನೆಯಿಂದ, ಗೋವುಗಳ ಹತ್ಯೆಯಿಂದ ಜಗತ್ತು ಬಂಜರ ಆಗುತ್ತೆ. ಜಾಗ್ರತೆ. ಯಾರಿಗೆ ಹೇಳಬೇಕು? ಮತ್ತು ನಾವು ಬ್ರಾಹ್ಮಣರ ಒಳಗೆ ಹೇಳಿಕೊಳ್ಳಬೇಕು ಅಂತ ಸ್ಥಿತಿ ಇದು ಕಲಿಯುಗ. ಅನ್ಯಾಯ ಮಾಡಿದ ಶೃಂಗಿ ಹೇಳ್ತಾನೆ, ನಮ್ಮ ಬ್ರಾಹ್ಮಣರ ಬಲ ಏನು ಅಂತ ತೋರಿಸ್ತೇನೆ. ಅವನು ಎಂಥ ರಾಜನೇ ಆಗಿರಲಿ, 7ನೇ ದಿನ ತಕ್ಷಕ ಕಡಿದು ಸತ್ತೋಗಲಿ. ಅದೇ ಯಾಕೆ ತಕ್ಷಕ ಅಂತ ಹೇಳಿದ? ತಕ್ಷಕ ಅಮೃತಪಾನ ಮಾಡಿದಾನಂತೆ. ಹಾಗಾಗಿ ಅವೊಬ್ಬ ಸಾಯಿಲ್ಲ. ಅವನಿಂದ ಸಾಯಲಿದ್ರೆ ಅವನನ್ನೇ ಕೊಲೆ ಮಾಡಿಸಿದ್ರೆ, ಅದಕ್ಕೆ ಸಾವಿಲ್ಲದ ವ್ಯಕ್ತಿಯಿಂದ ಸಾವು ಬರಲಿ, ಶಾಪ. ಎಚ್ಚರ ಆಯಿತು. ಏನು ಮಾಡಿದೆ ಮಗನೇ ಅಂತ ಕೇಳಿದರು. ಇಲ್ಲ, ನಿನಗೆ ಯಾರೋ ಅವಮಾನ ಮಾಡಿದ ಒಬ್ಬ ರಾಜ, ಅವನಿಗೆ 7ನೇ ದಿನದಲ್ಲಿ ಸಾಯಿಂದ ಶಾಪ ಕೊಟ್ಟಿದ್ದೇನೆ. ನಿನಗೆ ಮಂಡೆ ಸಮ ಇಲ್ವಾ? ರಾಜ ಅವನು ಪರೀಕ್ಷಿತ, ಧರ್ಮಾತ್ಮ, ಪಾಂಡವ ಕುಲದ ಒಂದೇ ಒಂದು ಸಂತಾನ. ಆದರೆ ಪರವಾಗಿಲ್ಲ, ಅವನಿಗೊಬ್ಬ ಮಗ ಜನಮೇಜಯ ಹುಟ್ಟಿದ್ದಾನೆ. ಅದಾದಮೇಲೆ ಶಾಪ. ಪರಂಪರೆ ಬೆಳೀಲಿಕ್ಕೆ ವ್ಯವಸ್ಥೆ ಆಗಿದೆ. ಅದು ಯಾರೇ ಆಗಿರಲಿ, ಬ್ರಾಹ್ಮಣರಿಗೆ ಅವಮಾನ ಮಾಡೋದು ಧರ್ಮವಾ? ಅಲ್ಲ. ಮಾಡಿದ ಒಂದು ಅಪರಾಧ ಮಾಡಿದ್ದಾನೆ, ಅವನದೇನೋ ಪ್ರಾರಬ್ಧ ಇದೆ, ಮಾಡಿದ್ದಾನೆ. ಆಚಮನ ಮಾಡಿದರೆ ನನ್ನ ದೇಹ ಶುದ್ಧಿ ಆಗ್ತಾ ಇತ್ತು. ಯಾಕೆ ಶಾಪ ಕೊಟ್ಟು? ಇದು ಬ್ರಾಹ್ಮಣನ ಸಹನೆ. ಅನ್ಯಾಯ ಮಾಡಿದ್ರು ಪರವಾಗಿಲ್ಲ, ಆದ್ದರಿಂದಲೇ ನಮ್ಮ ಮೇಲೆ ತಲೆ ಶೋಷಣೆ ಜಾಸ್ತಿ. ಪರವಾಗಿಲ್ಲ, ಯಾರಿಗಾದರೂ ಆಚೆ ಮುಸ್ಲಿಂ ಅಂತ ಮಾತಾಡಲಿ ಅಲ್ವಾ? ಮೊನ್ನೆ ಯಾರೋ ಕೇಳಿದರು, ಎಲ್ಲ ಹಿಂದೂ ದೇವಾಲಯಗಳ ಬೊಕ್ಕಸ ಸರ್ಕಾರಕ್ಕೆ ಸೇರಬೇಕು. ಅದೇ ದರ್ಗಾ, ಮಸೀದಿ, ಕ್ರಿಶ್ಚಿಯನ್ರದ್ದು ಅವುಗಳ ಶಿಲುಬೆಗಳ ಅಲ್ಲಿ ಬರುವ ಸಂಪಾದನೆ ಅದು ಸರ್ಕಾರಕ್ಕಿಲ್ವಾ? ಮಾತಾಡುವಾಗಿಲ್ಲ. ಎಲ್ಲ ಒಳ್ಳೆ ಸ್ವಗತ ನುಂಗಿಕೊಳ್ಳಬೇಕು. ಇದೆಲ್ಲ ನಮ್ಮ ಮೇಲೆ ಆಗುವ ದೌರ್ಜನ್ಯಗಳು. ಸಹಿಸಿಕೊಳ್ಳಬೇಕು ನಾವು. ಕ್ಷಮಾಗುಣ ಇರಬೇಕು. ನೀನು ತಪ್ಪು ಮಾಡಿದೆ ಅಂತ ಶಮೀಕರು ಒಂದಷ್ಟು ಮಗನಿಗೆ ಬುದ್ಧಿವಾದ ಹೇಳಿ ಆ ರಾಜನಿಗೆ ಗೊತ್ತಾಗಬೇಕು ಅಂತ ಗೌರಮುಖ ಅಂತ ಒಬ್ಬ ಶಿಷ್ಯ ಅವನಿಗೆ ಹೇಳಿ ಕಳಿಸ್ತಾರೆ. ನೋಡು, ನೀನು ವಿಷಯ ತಿಳಿಸ್ಬಿಡು ಪರೀಕ್ಷಿತ ರಾಜನಿಗೆ. 7ನೇ ದಿನಕ್ಕೆ ಬ್ರಹ್ಮಶಾಪ ಯಾವತ್ತೂ ಆಚೆ ಈಚೆ ಅಳ್ಳಾಡಲ್ಲ. ಅದು ಸರಿಯಾಗಿ 7ನೇ ದಿನ ತಕ್ಷಕ ಬರ್ತಾನೆ, ಕಚ್ಚುತ್ತಾನೆ, ಸಾಯ್ತಾನೆ. ವಿಷಯ ತಿಳಿಸು. ವಿಷಯ ತಿಳಿಸಿದ್ರಿಂದ 6 ದಿನ ಸಾರ್ಥಕ ಆಗಲಿ. ನಮಗೆ ಹಾಗಲ್ಲ. ಪ್ರಾಣ ಇದೆ, ಸತ್ಯ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಕಲಿಯುಗದ ಧರ್ಮ ಅದು. ವಿದ್ಯುಚ್ಚಲಂ ಜೀವಿತಂ, ಮಿಂಚಿನಂತೆ ಅಸ್ಥಿರ ಜೀವನ. ಯಾವಾಗ ಬೇಕಾದ್ರೂ ಸಾಯ್ಬೋದು. ಆದರೆ ಅಲ್ಲ, ಹಾಗಲ್ಲ. 6 ದಿನ ಗ್ಯಾರಂಟಿ ಕಾರ್ಡ್ ಇದೆ. 7ನೇ ದಿನಕ್ಕೆ ತಕ್ಷಕ ಬರೋದು. ಹಾಗಾಗಿ 6 ದಿನ ಸಾಧನೆ ಮಾಡಿಕೊಳ್ಳಿ. ಪರೀಕ್ಷಿತ ರಾಜನಿಗೆ ಪಶ್ಚಾತ್ತಾಪ ಪಡ್ತಾನೆ. ಇನ್ನೂ ಏನು ದೊಡ್ಡ ಪ್ರಾಯ ಆಗಿಲ್ಲ, ಅವನಿಗೆ 60-70 ವರ್ಷ ಅಷ್ಟೇ. ಎಷ್ಟು ಜೀವಿತಾವಧಿ ಇದೆ, ಮೈ ಕೈ ಕಾಲು ಗಟ್ಟಿ ಇದೆ. ಆದರೆ ಅನ್ಯಾಯ ಮಾಡಿಕೊಂಡೆ, ಆದರೂ ಒಳ್ಳೆಯದೇ ಆಯಿತು ಅಂತಾನೆ. ಒಬ್ಬ ಬ್ರಾಹ್ಮಣನಿಗೆ ಅವಮಾನ ಮಾಡುವ ಬುದ್ಧಿ ನಮ್ಮ ಸಮಗ್ರ ವಂಶದಲ್ಲಿ ಇಲ್ಲ. ಕೃಷ್ಣ ಬ್ರಹ್ಮಣ್ಯ ದೇವ,
ರಾಜಸೂಯ ಯಾಗದಲ್ಲಿ ಕೃಷ್ಣ ಪಾಲಿಗೆ ನೀರು ಹಾಕಬೇಕಂತೆ, ಅರ್ಜುನ ತೊಳಿಬೇಕಂತೆ. ಅಂಥ ಪರಂಪರೆಯಲ್ಲಿ ಬಂದ ನಾನು ಬ್ರಾಹ್ಮಣರಿಗೆ ಅವಮಾನ ಮಾಡಿದೆ, ಧ್ಯಾನಮಗ್ನನಾದ ಒಬ್ಬ ಋಷಿಗೆ ಅಪಮಾನ ಮಾಡಿದೆ ಅಂದರೆ ನನ್ನ ಬದುಕಿನಲ್ಲಿನ ಅರ್ಥ ಇಲ್ಲ. ಒಳ್ಳೆಯದಾಯಿತು, ಆ ಶಾಪ ಬಂದಿತ್ತು. ಗಂಗಾ ತೀರಕ್ಕೆ ಹೋಗ್ತೇನೆ, 6 ದಿನಗಳ ಕಾಲ ದೇವರ ನಾಮಸ್ಮರಣೆ ಮಾಡಿ ಪ್ರಾಣ ಬಿಡ್ತೇನೆ ಅಂತ ಪರೀಕ್ಷಿತ ರಾಜ, ಆ ಜನಮೇಜ ಇನ್ನೂ 5 ವರ್ಷದ ಮಗು, ಅದು ಅದಕ್ಕೆ ರಾಜ್ಯ ಎಲ್ಲ ಕೊಟ್ಟು ಮಂತ್ರಿಗಳಿಗೆ ನೀವು ನೋಡಿಕೊಳ್ಳಿ ಅಂತ ಹೇಳಿ ಕಾಡಿಗೆ ಹೋಗಿದ್ದೆ. ಯಾರಾದರೂ ಹೀಗಿದ್ದಾರಾ ಈ ಕಲಿಯುಗದಲ್ಲಿ? ಅಲ್ಲಿ ಗಂಗಾ ತೀರಕ್ಕೆ ಹೋದರೆ ಅಲ್ಲಿ ಶುಕಾಚಾರ್ಯರು ಬಂದ್ರಂತೆ, ವೇದವ್ಯಾಸರ ಮಗ. ಅವರು ರುದ್ರದೇವರ ಅವತಾರವೇ. ಆ ಕಡೆ ಅಶ್ವತ್ಥಾಮಾಚಾರು ಈ ಹೊಟ್ಟೆಯಲ್ಲಿದ್ದಾಗ ತೆಗಿತೀನಿ ಅಂತ ಹೋದರು. ಅವ್ರಿಗೊಂದು ಪಶ್ಚಾತ್ತಾಪ ಆಗಿದೆ ಈಗ. ಅಯ್ಯೋ, ಇಂಥ ಒಳ್ಳೆ ರಾಜನನ್ನು ಕೊಲೆ ಮಾಡ್ಲಿಕ್ಕೆ ಹೋಗಿದ್ನಲ್ಲ ಅಂತ ಪಶ್ಚಾತ್ತಾಪ. ಶುಕಾಚಾರ್ಯರಾಗಿ ಬಂದು ಬದುಕಿಸ್ತೇನೆ ಅಂತ ಬಂದಿದ್ದಾರೆ. ನಾನು ನಿನಗೆ ಧರ್ಮೋಪದೇಶ ಮಾಡ್ತೇನೆ, ಸಾಯುವ ತನಕ ನಿನ್ನ ಆತ್ಮನ ಉದ್ಧಾರ ಆಗಲಿಕ್ಕೆ ಬೇಕಾದ ಉಪದೇಶವನ್ನು ನಾನು ಮಾಡ್ತೇನೆ ಅಂತ ವಿಶೇಷವಾಗಿ ಶುಕಾಚಾರ್ಯರು ಅಂತಹ ಧರ್ಮೋಪದೇಶವನ್ನು ಮಾಡ್ತಾರೆ. ಕೇಳ್ತಾನೆ ಪರೀಕ್ಷಿತ ರಾಜ, ನಮ್ಮ ಮರಣಕಾಲದಲ್ಲಿ ನಾವು ಏನು ಮಾಡಬೇಕು? ನಮ್ಮ ಇಂದ್ರಿಯಗಳ ಸಾರ್ಥಕ ಆಗುವುದು ಹೇಗೆ? ನಮ್ಮ ಕಣ್ಣು ಹೇಗೆ ಸಾರ್ಥಕ, ನಮ್ಮ ಕಿವಿ ಹೇಗೆ ಸಾರ್ಥಕ ಆಗಬೇಕು? ಅನೇಕ ವಿಧವಾದ ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಸಂದರ್ಭದಲ್ಲಿ ಶುಕಾಚಾರ್ಯರು 2ನೇ ಸ್ಕಂದದಲ್ಲಿ ನಿದ್ರೆಯ ಕ್ರಿಯತೇನಕ್ತಂ ವ್ಯವಾಯಿನ ನವಮಯ ದಿವಾಚ ಏನು ಪರೀಕ್ಷಿತ ಏನು ತಕ್ಷಕ ಏನಾದರೂ ಬನ್ನ ಆಯ್ತಾ, ನಿದ್ರೆಯ ಕ್ರಿಯತೇನಕ್ತಂ ವ್ಯವಾಯಿನ ನವಮಯ ದಿವಾಚ ಅರ್ಥೇಹಯ ರಾಜನ್ ಕುಟುಂಬ ಭರಣೇನವ ಅಂತ ಕಂಬಳಿ ಹುಳ ಆಯಿತಾ. ಈ ರೀತಿ ನಮ್ಮ ಜೀವನ 100 ವರ್ಷ ಬದುಕ್ತೇವೆ ಅಂದರೆ 50 ವರ್ಷ ನಿದ್ರೆಯಲ್ಲೇ ತೆಗಿತೇವೆ. ರಾತ್ರಿಯೆಲ್ಲ ನಿದ್ರೆಯಲ್ಲೇ ಹೋಗುತ್ತಾ? ಮತ್ತೆ ಎಕ್ಸ್ಟ್ರಾ ಬೋನಸ್ ನಮ್ಮಂಥವ್ರ ಪ್ರವಚನದ ನಡುವೆ ಬರುವಂಥ ತೂಕಡಿಕೆ. ಒಟ್ಟಿನಲ್ಲಿ ಈ ನಿದ್ರೆಯಿಂದ ನಮ್ಮ ಬದುಕು. ನನಗೆ ಒಂದು ಸಂತೋಷ ಇದೆ, ನಿದ್ರೆ ಮಾಡಿದರೆ ನನಗೇನು ಬೇಜಾರಿಲ್ಲ. ಫೋನ್ ರಿಂಗ್ ಆದರೆ ಸ್ವಲ್ಪ ಸಮಸ್ಯೆ ಅಷ್ಟೇ, ನಿದ್ರೆ ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ನಿದ್ರೆಯಲ್ಲಿ ಸೌಂಡ್ ಬಂದರೆ ಸಮಸ್ಯೆ ಅಷ್ಟೇ, ಅದೊಂದು ರಿಂಗ್ ಟೋನ್ ಬರಬಾರ್ದು ಆಯಿತಾ. ನಾನು ಹೇಳೋದು ನೋಡಿ, ಎಚ್ಚರದಲ್ಲಿ ಕುಳಿತರೆ ಅನಂತ ಜನ್ಮಗಳ ಪಾಪ ಪರಿಹಾರ, ಎಚ್ಚರ ತಪ್ಪಿದರೆ ಭಟ್ರ ಪ್ರವಚನ ಸೂಪರ್, ಎಡ್ಡೆ ನಿದ್ರೆ ಬರ್ಪಣು ಅಂತ. ಒಟ್ಟಿನಲ್ಲಿ ನಿಮಗೆ ಲಾಸ್ ಇಲ್ಲ, ಏನಾದರೂ ಒಂದು ಲಾಭ ಉಂಟು. ಹಾಗಾಗಿ ದೇವರ ಕಥೆ ಎನ್ನುವುದು ತುಂಬ ಒಳ್ಳೆಯದು. ಒಂದು ರೀತಿಯಲ್ಲಿ ನಮ್ಮ ಅನಂತ ಜನ್ಮಗಳ ಪಾಪ ಪರಿಹಾರಕ್ಕೆ ಅದು ಹೇತು. ಆ ಜಾಗಕ್ಕೆ ಹೋಗಿ ಕೂತ್ರೂ ಸಾಕಂತೆ, 4 ಶಬ್ದಗಳು ಕಿವಿಗೆ ಬಿದ್ದರೆ ಸಾಕಂತೆ, ಅಷ್ಟು ಮಹತ್ವವನ್ನು ಭಾಗವತಕ್ಕೆ ಹೇಳಿದ್ದಾರೆ. ಆ ಪರೀಕ್ಷಿತ ರಾಜನಿಗೆ ಹೇಳ್ತಾರೆ, ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನ. ಕೇಳಲಿಕ್ಕೆ ಬೇಕಾದ ಸಂಗತಿಗಳು ಸಾವಿರಾರು ಇದೆ ಪರೀಕ್ಷಿತ, ಆದರೆ ಯಾವುದನ್ನು ಕೇಳಿದ್ರಿಂದ ನಮ್ಮ ಆತ್ಮನ ಉದ್ಧಾರ ಆಗುತ್ತೆ ಅದನ್ನೇ ಕೇಳಿಸಿಕೊಳ್ಬೇಕು. ಎಷ್ಟು ಜನ್ಮಗಳು ಗೊತ್ತಾ ನಮಗೆ, ದೇವರು ನೆನಪು ಮಾಡಲಿಲ್ಲ, ಅದೊಂದು ದೇವರ ದೊಡ್ಡ ಅನುಗ್ರಹ. ಹಿಂದಿನ ಜನ್ಮದ ಹೆಂಡತಿ ಧರ್ಮಸ್ಥಳದಲ್ಲೇ ಇದ್ದಾಳೆ ಅಂತ ನಿಮಗೆ ನೆನಪಾದರೆ ಕಥೆ ಏನೀಗ? ಅವ್ರ ಮಕ್ಕಳು ಸಂತಾನ ಎಲ್ಲ ನೆನಪಾದರೆ ನಿಮ್ಮ ಕಥೆ ಏನು? ಓಡ್ತಿರಲ್ಲಿಗ ಆಮೇಲೆ ಅವ್ರ ಮೇಲೆ ಈ ಹೆಂಡತಿಗಿಂತ ಜಾಸ್ತಿ ಪ್ರೀತಿ ಇದೆ ಅಂತೆಲ್ಲ ತೋರಿಸ್ಬಿಟ್ರೆ ಕಥೆ ಏನು? ಓಡಿದ್ದೆ. ಈ ಹೆಂಡತಿ ಏನು ಮಾಡಬೇಕು? ಬಹಳ ಸಮಸ್ಯೆ. ಒಂದು ಜನ್ಮದ ತೋರಿಸಿದರೆ ಇಟ್ಟು ಉಪದ್ರವ ಇದೆ. ಹಿಂದಿನ ಜನ್ಮಕ್ಕೆ ಕರ್ಟನ್ ಹಾಕ್ತಾನೆ, ಮುಂದಿನ ಜನ್ಮ ತೋರಿಸಲ್ಲ, ನಡು ಸಮುದ್ರದಲ್ಲಿ ಎಬ್ಬಿಸಿ ಮುಳುಗಿಸಿ ಇದೇ ಸರ್ವಸ್ವ ಅನ್ನೋ ಭಾವನೆಯಿಂದ ಬದುಕ್ತಾ ಇದ್ದೇವೆ. ಎಷ್ಟು ಜನ್ಮಗಳು ಕಳೆದಿದ್ದೇವೋ ಏನು. ಎಷ್ಟು ಜನ ಹೆಂಡಂದಿರು. ಕೃಷ್ಣನಿಗಾದರೆ ಲೆಕ್ಕ ಉಂಟು 16,108. ನಿಮಗೆ ಲೆಕ್ಕ ಇದೆಯಾ? ಒಂದೊಂದು ಜನ್ಮಕ್ಕೂ ಒಂದೊಂದು ಹೆಂಡತಿಯೇ. ಈ ಜನ್ಮದ ಹೆಂಡತಿ ಮುಂದಿನ ಜನ್ಮಕ್ಕೆ ಬರಲ್ಲ, ಗಂಡಾಂತರವೇ. ಗಂಡ ಅನ್ಯತ್ ಗಂಡಂ ಗಂಡಾಂತರಂ, ಬೇರೆ ಗಂಡನೇ ಬರೋದು, ಈ ಗಂಡ ಬರಲ್ಲ. ಯಾರಾದರೂ ಈ ಜನ್ಮದ ಗಂಡ ಬೇಕು ಅನ್ನೋರು ಕೈ ಎತ್ತಿ ಅಂತ ಒಂದು ಕಡೆ ಹೇಳಿದೆ, ಯಾರೂ ಎತ್ತಲಿಲ್ಲ. ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಲಿಲ್ಲ, ಪುಣ್ಯ ಆಯಿತಾ. ಅಂದರೆ ಬೇಡವೇ ಬೇಡ ಇದು ನಮಗೆ ಜನ್ಮಕ್ಕೆ ಅಂತ. ಹಾಗಾದರೆ ಪ್ರತಿ ಜನ್ಮದಲ್ಲಿ ಬೇರೆ ಬೇರೆ. ಯಾರು ನಮಗೆ ಗಂಡ, ಯಾರು ನಮಗೆ ಮಕ್ಕಳು? ಇದು ವಾಸ್ತವ ಅಲ್ವಾ? ಆತ್ಮ ಇದ್ದಾನೆ. ಸತ್ತು ಹೋದ ಅಂತಲೇ ಹೇಳೋದು. ಸತ್ತ ಅಂತ ಇಷ್ಟ ಹೇಳ್ತೇವಾ? ಸತ್ತು ಹೋದ ಅಂದರೆ ಸತ್ತಿದ್ದು ದೇಹ, ಹೋಗಿದ್ದು ಆತ್ಮ ಅಂತ ಅರ್ಥ ಅಲ್ವಾ? ಹೋಗಿದ್ದು ಮತ್ತೆ ಬರಲೇಬೇಕಲ್ವಾ? ಆದ್ದರಿಂದ ಮತ್ತೆ ಮತ್ತೆ ಸಾಯ್ತೇವೆ, ಮತ್ತೆ ಮತ್ತೆ ಹುಟ್ಟುತ್ತೇವೆ. ಈ ಜನ್ಮದಲ್ಲಿ ಸಾವಿರ ಅನ್ಯಾಯಗಳನ್ನು ಮಾಡಿ ಕೋಟಿ ಗಳಿಸ್ತೇವೆ. ಟಕ್ಕನ್ ಪ್ರಾಣ ಹೋಗುತ್ತೆ. ಮುಂದಿನ ಜನ್ಮಕ್ಕೆ ಈ ಸಂಪಾದನೆ ನಮಗೆ ಬರಲ್ಲ, ಅದು ಯಾರಿಗೋ? ಯಾಕಷ್ಟು ಕಷ್ಟಪಡಬೇಕು? ಪ್ರಾಮಾಣಿಕವಾಗಿ ದೇವರು ಕೊಟ್ಟಿದ್ರಲ್ಲಿ ಬದುಕುವುದೇ ನಮ್ಮ ಬದುಕಾಗಬೇಕು. ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ಸು ಮಂಗಳಾಹ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶಬಸೇ ನಮೋ ನಮಃ. ಜಗತ್ತಿನ ತಪಸ್ಸು, ದಾನ, ಯಜ್ಞ, ಧರ್ಮ ಏನೆಲ್ಲ ಮಾಡ್ತೀರಿ, ದೇವರಿಗೆ ಅರ್ಪಣೆ ಮಾಡಿ, ಸ್ವಾರ್ಥಕ್ಕೆ ಯಾವುದು ಮಾಡಬೇಡಿ.
ರಾಮರಾಜ್ಯದ ಪ್ರಜೆಗಳು ಹಗಲು ರಾತ್ರಿ ದೇವಾಲಯಗಳಿಗೆ ಹೋಗಿ ಕೈ ಮುಗಿತಾ ಇದ್ರಂತೆ ರಾಮನಿಗೆ. ಯಾಕೆ? ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ಮನಸ್ಸಿನಲ್ಲಿ ಧರ್ಮ ಪ್ರಜ್ಞೆ ಜಾಗೃತವಾಗಲಿ, ಇಷ್ಟೇ ಪ್ರಾರ್ಥನೆ. ನನ್ನ ಮಗಳಿಗೆ, ಅವಳಿಗೆ 10th, ಅವಳಿಗೆ 100% ಮಾರ್ಕ್ ಬರಲಿ, ಯಾರೂ ಪ್ರಾರ್ಥನೆ ಮಾಡಲಿಲ್ಲ. ದೇವರು ಕೊಟ್ಟ ಜ್ಞಾನ, ಯಾರ್ಯಾರು ಹೇಗೆ ಹುಟ್ಟಬೇಕು, ಯಾರು ದಡ್ಡರು, ಯಾರು ಜ್ಞಾನಿಗಳು, ಅದು ಅವನ ಮಕ್ಕಳು ಎಲ್ಲರೂ. ನಮ್ಮದು ಕರ್ತವ್ಯ ಮಾತ್ರ. ನನ್ನ ಮಗ ಹುಚ್ಚಾಗಿರ್ಬೋದು, ನಾನೇ ಹುಚ್ಚಾಗಿರ್ಬೋದು. ಕರ್ತವ್ಯ ಮಾಡಲಿಕ್ಕೆ ಜೀವನಕ್ಕೆ ಬಂದಿದ್ದೇವೆ ವಿನಃ ಯಾವುದನ್ನು ಅತೀ ಹಚ್ಚಿಕೊಳ್ಳಬಾರದು. ಅತೀ ಸರ್ವತ್ರ ವರ್ಜಯೇ. ತುಂಬ ಹಚ್ಚಿಕೊಂಡ್ರೆ ಮೈಗೆಲ್ಲ ಮೆತ್ತಿಕೊಳ್ಳುತ್ತೆ. ತುಂಬ ಜಾಣತನ ಮಾಡಬೇಡಿ ಸಂಸಾರಕ್ಕೆ. ದೇವರ ಬಗ್ಗೆ ನಿಮ್ಮ ಜಾಣತನ ಮಾಡಿ. ಒಬ್ಬ ಸಾಯಂಕಾಲ ಬಂದಂತೆ, ತುಂಬ ಜಾಣ, ಬುದ್ಧಿವಂತ. ಅವನ ಜೊತೆಗೆ ನನ್ನಂಥ ಒಬ್ಬ ದಡ್ಡ, ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ರು. ಇವನು ಮನೆಗೆ ಹೋಗ್ಬೇಕಾದ್ರೆ ಕಾಲಿಗೆ ಏನೋ ಮೆತ್ತಿಗೆ ಹತ್ತಿತಂತೆ. ದಡ್ಡನೂ ತುಳಿದ, ಜಾಣನೂ ತುಳಿದ. ದಡ್ಡ ಒದ್ಕೊಂಡು ಹೋದ, ಏನಿಲ್ಲ, ಏನೋ ಹೊಲಸು ಇರುತ್ತೆ ಅಟ್ಟೆ ಅಂತ ಹೋದ. ಅವನು ಜಾಣ, ಅವನು ವಿಮರ್ಶೆ ಮಾಡಬೇಕು. ಏನು ಕಾಲಿಗೆ ಮೆತ್ತಿದ್ದು ಅಂತ, ಕೈ ಹೀಗಂತ ತೆಗೆದು ಮುಸುಂಟಿಗೆ ಇಟ್ಟ. 3 ಕಡೆ ಹೊಲಸಾಯ್ತಾ? ಇದು ಜಾಣತನದ ಪ್ರಭಾವ. ದಡ್ಡ ಹಾಗೆ ಸೀದಾ ಹೋದ, ಕಾಲು ತೊಳ್ಕೊಂಡ. ಸರಿ ಆಯ್ತಾ? ಈಗ ಜಾಣನಿಗೆ ಪ್ರಶಸ್ತಿಯ, ದಡ್ಡನಿಗೆ ಪ್ರಶಸ್ತಿಯ? ಸಂಸಾರದಲ್ಲಿ ನೀವು ತುಂಬ ಜಾಣತನ ಮಾಡಿದರೆ ಮೆತ್ತುಕೊಳ್ತೀರಿ ಮೈ ತುಂಬ ಹೊಲಸನ್ನು. ಏನು ಕೊಟ್ಟಿದ್ದಾನೆ ಹಾಗೆ ಆಯಿತು, ಮುಗೀತು. ಒಂದು ರಾತ್ರಿ ಕಳೀತು, ಒಂದು ಹಗಲು ಕಳೀತು, ಅಷ್ಟೇ. ಹೇಗೋ ಹೋಗುತ್ತೆ. ಅದಕ್ಕೆ ತುಂಬ ತಲೆ ಕೆಡಿಸಿಕೊಳ್ಬಾರ್ದು. ಪಕ್ಕದ ಮನೆಯವರ ವಿಷಯಗಳು, ಆ ಮನೆ ಶ್ರೋತವ್ಯಾನೀಹ ರಾಜೇಂದ್ರ. ಒಂದು ಚಾನಲ್ ಓಪನ್ ಮಾಡಿದರೆ 1000 ಆ ಟಿ ವಿಲಿ ಬೇರೆ ಬೇರೆ, ಅದೇನು ಹೊಸದಾಗೆಲ್ಲ ಕರ್ಟನ್ ಬಂದಿದೆ. ಒಂದೇ ಫ್ಲ್ಯಾಟಲ್ಲಿ 8 ಚಾನಲ್ ನೋಡ್ಬೋದು. ಆ ಥರ ಟಿ ವಿ ಅಡ್ಜಸ್ಟ್ಮೆಂಟ್. ಈ ಕಡೆ ಒಂದು ಏನೋ TV9, ಈ ಕಡೆ ಪಬ್ಲಿಕ್, ಎಲ್ಲ ಒಂದರಲ್ಲೇ ನೋಡ್ಬೋದು. ಎಷ್ಟು ಕೇಳಲಿಕ್ಕಿದೆ. ನಿಮಗೆ ಅದರಿಂದ ಏನಾದರೂ ಉದ್ಧಾರ ಆಗುತ್ತಾ? ಮತ್ತೆ ಎಂಥದ್ದು ಇದು ಗಲೀಜು ಅಂತ ಹೇಳಲಿಕ್ಕೆ ನೋಡಬೇಕು. ಟೈಮ್ ಎಷ್ಟು? ಆ ಧಾರಾವಾಹಿಗಳು ಹಾಗೆ. ಮನೆ 1 3 ಬಾಗಿಲು, ಮೊದಲೇ ಸಾಕಾಗಿದೆ ನಮಗೆ. ಅಗ್ನಿ ಸಾಕ್ಷಿಯಾಗಿ ಹೇಳ್ತೇನೆ, ಎಲ್ಲ ಹಾಗೆ ಅನ್ಯಾಯದ್ದೇ ಧಾರಾವಾಹಿಗಳು. ಬೇಕಾ ಇದೆಲ್ಲ? ನಮ್ಮ ಜೀವನಕ್ಕೆ ಅದರಿಂದ ಏನಾದರೂ ಲಾಭ ಇದೆಯಾ? ಗೇಮ್ ಆಟ ಆಡೋದ್ರಿಂದ ಏನಾದರೂ ಪುಣ್ಯ ಲಾಭ ಇದೆಯಾ? ವಾಟ್ಸ್ಯಾಪ್ ಫೇಸ್ಬುಕ್ಗಳಿಂದ ನಿಮಗೆ ಲಾಭ ಏನಾದರೂ ಇದೆಯಾ? ಯಾವುದು ನಮ್ಮ ಬದುಕಿಗೆ ಬರುವಂತಹದ್ದಲ್ಲ. ಆದ್ದರಿಂದ ನಿನ್ನ ಆತ್ಮಹಿತದ ಬಗ್ಗೆ ಯೋಚನೆ ಮಾಡು. ಜಗತ್ತಿನ ವಾರ್ತೆಗಳನ್ನು ಕೇಳಲಿಕ್ಕೆ ದೇವರು ಈ ಸ್ಪ್ರಿಂಗ್ ಆಕ್ಷನ್ ಕೊಟ್ಟಿರುವುದಲ್ಲ. ಮನುಷ್ಯನಿಗೆ ಮಾತ್ರ ನಗುವ ಶಕ್ತಿ ಕೊಟ್ಟಿದ್ದಾನೆ, ತಲೆ ಆಡಿಸುವ ಶಕ್ತಿ ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ ಇಷ್ಟು ಚಂದ ಕುತ್ತಿಗೆ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಹೆಂಗೆ ಬೇಕು ಹಂಗೆ ತಿರುಗಿಸ್ಲಿಕ್ಕಾಗಲ್ಲ. ಪ್ರಾಣಿಗಳು, ಆನೆ ಹೇಗೆ ತಿರುಗಬೇಕು ಹೀಗೆ ತಿರುಗಬೇಕದು. ಮನುಷ್ಯ ಹೀಗೆ ತಿರುಗ್ತಾನೆ. ಯಾಕೆ ಇಷ್ಟು ಸ್ಪ್ರಿಂಗ್ ಆ್ಯಕ್ಷನ್ನು? ಅದು ದೇವರ ಕತೆ ಕೇಳಿದಾಗ, ಸಂತೋಷ ಆದಾಗ ಮಂಡೆ ಆಡಿಸ್ಲಿಕ್ಕೆ ಬೇಕಾಗುತ್ತೆ. ನಾವು ಮಂಡೆ ಆಡಿಸಿದ್ದೆಲ್ಲ ಪಕ್ಕದ ಮನೆಯವರು ಅಂಚ ಅಂತೇಳಿ ಅಂದ ಇಂಗ್ಲೆಂಗ್ಲೇ ಅಂಚ ಅಂತೀರಾ? ಕುತ್ತಿಗೆ ಅಳ್ಳಾಡುತ್ತೆ, ಚಂದ ಅಳ್ಳಾಡುತ್ತೆ. ಸ್ಪ್ರಿಂಗ್ ಆ್ಯಕ್ಷನ್. ಇದಕ್ಕೆ ದೇವರು ಈ ಸ್ಪ್ರಿಂಗ್ ಆ್ಯಕ್ಷನ್ ಕೊಟ್ಟಿದ್ದು. ದೇವರ ಕತೆ ಕೇಳ್ತಾ ಆಹಾ ಎಷ್ಟು ಚೆನ್ನಾಗಿದೆ, ಗೋವಿಂದ ವಿಠಲ. ಮೈಯನ್ನು ಗಾತ್ರಗಳನ್ನು, ಗಾತ್ರೇಶು ಹರ್ಷ, ಕಂಠ ಕಟ್ಟಬೇಕು, ದೇಹ ಕುಣಿಬೇಕು ದೇವರ ಮುಂದೆ. ಆವಾಗ ಅನಂತ ಜನ್ಮಗಳ ಕರ್ಮ ನಾಶ ಆಗುತ್ತೆ. ಮನೆಯಲ್ಲಿ ಭಜನೆ ಮಾಡಬೇಕು. ಒಡಲ ಜಾಗಟೆಯ ಮಾಡಿ ನುಡಿಯುವ ನಾಲಿಗೆಯ ಪಿಡಿದು ಬಿಡದೆ ಡಣಾರೆಂದು ಬಡಿದು ಚಪ್ಪಳಿ ಕೂತ ಗೋವಿಂದ ಅಂಥೇಳಿ. ಅದು ಬರಲ್ಲ ಬಾಯಿಗೆ, ನಾಚಿಕೆ ಎಲ್ಲರಿಗೂ. ಗೋವಿಂದ ಅಂತ ಹೇಳಿದರೆ ನಾಚಿಕೆ. ಅಯ್ಯಯ್ಯೋ ಅನ್ನಿ ಯಾರು ಬೇಕಾದ್ರೆ ಹೇಳ್ತಾರೆ. ಒಂದು ಎಕ್ಕಳೆ ಬರಲಿ ಅಯ್ಯೋ ಅಂತ ಹೇಳ್ತಾರೆ. ದೇವರೇ ಅನ್ನಿ, ಅದು ಬರೋದಿಲ್ಲ ಬಾಯಿಗೆ. ಏನಾಗಿದೆ ನಿಮಗೆ ರೋಗ? ದೇವರ ಸ್ಮರಣೆ ಮಾಡಿ. ನೀವು ದೇವರನ್ನ ಸ್ಮರಣೆ ಮಾಡಲಿಲ್ಲ ಅಂದರೆ ಶ್ವವಿಡ್ ವರಾಹ ಕರೋಷ್ಟ ತುಲ್ಯ ಪುರುಷ ಪಶು. ಅವನೊಂದು ಪಶು, ಅವನೊಂದು ಕತ್ತೆ, ಅವನೊಂದು ನಾಯಿ, ಅವನೊಂದು ಹಂದಿ, ಮಲಮೂತ್ರಗಳನ್ನು ತಿನ್ನುವ ಹಂದಿಗೆ ಸಮಾನ. ಯಾಕೆ ಅಂದರೆ ದೇವರು ಕೊಟ್ಟಿರುವ ಈ ಮಾನವ ಶರೀರ, ಈ ನಗು, ಈ ಬುದ್ಧಿವಂತಿಕೆ, ಈ ಜಾಣತನ ಎಲ್ಲ ಅವನನ್ನು ಸ್ಮರಣೆ ಮಾಡಲಿಕ್ಕೆ ಅಷ್ಟು ಜ್ಞಾನ ಬೇಕು. ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಎಷ್ಟೊಂದು ಜ್ಞಾನ ಬೇಡ. ಆನೆಗೆ ಒಂದು ದಿನಕ್ಕೆ 8 ಕ್ವಿಂಟಾಲ್ ಅನ್ನ ಹಾಕಬೇಕು. ಮಾತಾಡುತ್ತಾ ಆನೆ? ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಇಲ್ವಾ? ಅಷ್ಟು ದೊಡ್ಡ ದೇಹಕ್ಕೆ ಮಾತಾಡದೇನೆ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೇನೆ ಹೊಟ್ಟೆ ತುಂಬಿಸಿಕೊಳ್ಳುತ್ತೆ. ಮನುಷ್ಯನ ಇಷ್ಟು ಹೊಟ್ಟೆಗೆ ಇಷ್ಟು ಮಾತಾಡಬೇಕಾ? ಮಧ್ವಾಚಾರ್ಯ ಈ ಮಣ್ಣಿನಲ್ಲಿ ಬಂದು ಆಡಿದ ಮಾತುಗಳಿದೆಲ್ಲ. ಯಾವತ್ ಪ್ರಳಪತೆ ಜಂತು ವಿಷಯಾನ್ ವಿಷಸನ್ನಿಭಾನ್ ತಾವಚ್ಚೆ ಸ್ಮರತೆ ಲೋಕೆ ಕೋನ ಮುಚ್ಚೇತ ಬಂಧನಾತ್. ಕೃಷ್ಣಾಮೃತ ಮಹಾರ್ಣವ ಉಗಮ ಆಗಿದ್ದೇ ಈ ಪುಣ್ಯಭೂಮಿಯಲ್ಲಿ. ಏನು ಹೇಳ್ತಾರೆ? ಒಂದು ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಜಗತ್ತು ಅನ್ನುವ ಎಷ್ಟು ಮಾತುಗಳನ್ನು ಆಡ್ತಿರೋ, ಕೋಟಿ ಕೋಟಿ ಜನ್ಮ ಹೀಗೆ ಕಳೆದಿದ್ದೀರಿ. ಒಂದು ಜನ್ಮದಲ್ಲಿ ಅಷ್ಟೇ ಮಾತನ್ನ ದೇವರ ಬಗ್ಗೆ ಮಾತನಾಡಿ ನಿಮಗೆ ಮೋಕ್ಷ ಆಗಲ್ವ? ನಾನು ಚಾಲೆಂಜ್ ಮಾಡ್ತೀನಿ ಅಂತಾರೆ ಮಧ್ವಾಚಾರ್ಯ ಮಣ್ಣಿಗೆ ಬಂದು. ತಾವಚ್ಚೆ ಸ್ಮರತೆ ಲೋಕೆ ಕೋನ ಮುಚ್ಚೇತ ಬಂಧನಾತ್. ಯಾರಿಗೆ ಬಂಧನದಿಂದ ಬಿಡುಗಡೆ ಆಗಲ್ಲ. ಹಾಗಾಗಿ
ನಮ್ಮ ಜೀವನದ ಒಂದು ನಿಜವಾದ ಸಾರ್ಥಕತೆ ಆದಷ್ಟು ನಮ್ಮ ಮನಸ್ಸು ಬುದ್ಧಿಗಳನ್ನು ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿಗೆ ಎಷ್ಟು ಬಂದರೂ ಕೂಡ ಕಳ್ಕೊಳ್ಳಿಕ್ಕೆ ಬರುವುದು, ಹಿಡ್ಕೊಳ್ಳಿಕ್ಕೆ ಬರುವುದಲ್ಲ. ನಾವು ಸಮುದ್ರದ ಒಳಗಡೆ ಇದ್ದೇವೆ, ದುಃಖದ ಸಮುದ್ರದ ಒಳಗಡೆ ಇದ್ದೇವೆ. ಐ ಆಮ್ ವೆರಿ ಹ್ಯಾಪಿ ಅನ್ನಬಾರದು. ಇಲ್ಲಿರುವುದು ದುಃಖ ಮಾತ್ರ. ಕ್ಷುರಸ್ಯ ಧಾರ ನಿಶಿತ ದುರತ್ಯಯ ದುರ್ಗಂ ಪದಂ ತತ್ ಕವಯೋ ವದಂತಿ. ಕತ್ತಿಯ ಅಲುಗಿನ ಮೇಲೆ ಕಾಲಿಟ್ಟಂತೆ ಈ ಸಂಸಾರ, ನಂಬಿನೆಚ್ಚಿ ನೀವು ಕೆಡಬೇಡಿರೋ, ರಾಮ ರಾಮೆನ್ನಿರೋ. ಪುರಾಣ ಮುಗಿಯೋ ತನಕ ವೈರಾಗ್ಯ ಇರುತ್ತೆ, ಮನೆಗೆ ಹೋದ್ಮೇಲೆ ರಿಮೋಟೇ ಹಿಡ್ಕೊಳ್ಳುತ್ತೆ ಕೈ. ಎಲ್ಲರದ್ದು ಹಾಗೆ. ಈ ರೀತಿಯಾದ ಬದುಕಿನಿಂದ ನಾವು ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನುವುದೇ ಪರೀಕ್ಷಿತ ರಾಜನ ಪ್ರಶ್ನೆ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ದೇವರು ಮಾಡಿದ ಸೃಷ್ಟಿಯ ವೈಭವಗಳು, ಈ ಬ್ರಹ್ಮಾಂಡದ ವ್ಯಾಪ್ತಿ, 14 ಲೋಕಗಳು, ಅದರ ಸೃಷ್ಟಿ ಹೇಗೆ ಮಾಡ್ತಾನೆ, ಅದರ ಲಯ ಹೇಗೆ ಮಾಡ್ತಾನೆ, ಅದನ್ನೆಲ್ಲ ಚೆನ್ನಾಗಿ ಚಿಂತನೆ ಮಾಡಬೇಕು. ಈಗ ನಿಮಗೆ ಅದನ್ನೆಲ್ಲ ಹೇಳಿದ್ರೆ ಚಂದ ನಿದ್ದೆ ಮಾಡ್ತೀರಿ. ಈಗ ಹೊಟ್ಟೆಗೆ ಹಾಕೋ ಸಮಯ, ತಲೆಗೆ ಹಾಕೋ ಸಮಯ ಅಲ್ಲ ಇದು. ನಾನು ಫೇಲ್ ಆಗ್ತೇನೆ ಆಮೇಲೆ. ಹಾಗಾಗಿ ಏನಿದ್ರು ನಾಳೆ 4 ಗಂಟೆಗೆ ಅದು. ಈಗ ಇನ್ನೊಂದು ಸ್ವಲ್ಪ ಕಥೆ ಇದೆ, ಇದರ ಬಗ್ಗೆ ಎಲ್ಲ ವಿಸ್ತಾರವಾದ ವಿವರಣೆ ಇದೆ. ಅದು ಪಂಚಮ ಸ್ಕಂದದಲ್ಲಿ ಹೇಳ್ತಾರೆ. ಅವರು ಸೂರ್ಯನಾರಾಯಣಾಚಾರ್ಯ ಮೊದಲೇ ಹೇಳಿದ್ದಾರೆ, ನೋಡಿಕೊಂಡು ಆದಷ್ಟು ತೂಕಡಿಗೆ ಬರೆದಿರೋ ಹಾಗೆ ಪ್ರವಚನ ಮಾಡಿ ಅಂತ ಹೇಳಿದ್ದಾರೆ ಅವರು ಮೊದಲೇ. ಆಯಿತಾ, ಕೊನೆಗೆ ಹೇಳೋರಿಗೆ ಬಂದರೆ ಕಷ್ಟ. ಆದರೆ ಇದು ಪರಿಸರ ತುಂಬ ಚೆನ್ನಾಗಿದೆ, ಒಳ್ಳೆ ಚಂದ ಗಾಳಿ ಇದೆ, ಒಳ್ಳೆ ಪರಿಸರ ಇದೆ, ಮತ್ತಲ್ಲೇ ಪಕ್ಕದಲ್ಲೇ ಅಡಿಗೆ ಮನೆ ಇದೆ, ಮಲಗುವಷ್ಟು ವೇದಿಕೆ ಇದೆ, 4 ಚಾಪೆಗಳು ಇದೆ, ಏನೂ ತೊಂದರೆ ಇಲ್ಲ. ಆದ್ದರಿಂದ ನಮ್ಮ ಬದುಕು ಸಾರ್ಥಕ ಆಗುವಂತೆ ಚಿಂತನೆಗಳು ನಡೆಯಬೇಕು ಅನ್ನುವುದು ಶುಕಾಚಾರ್ಯರ ಮಾತು. ಒಂದು ಪುರಾಣ ಅಂತಂದಾಗ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯ ದಶಮಸ್ಯ ವಿಶುದ್ಧಿರ್ಥಂ ನವಾನಾಮಿಹ ಲಕ್ಷಣಂ. ಒಂದು ಪುರಾಣ ಅಂದಾಗ ದೇವರ ಸೃಷ್ಟಿ ಹೇಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ವಿವರಣೆ ಇದೆ. ಆ ಸೃಷ್ಟಿಯಲ್ಲಿ ಅವಾಂತರ ಸೃಷ್ಟಿಗಳು ಯಾವುದು ಅನ್ನೋ ವಿವರಣೆ ಇದೆ. ಯಾವ ಯಾವ ಮನುಗಳ ಆಡಳಿತ ಹೇಗೆ ನಡೆಯುತ್ತೆ, ಭಕ್ತರು ಯಾರು, ಆ ಮನುಗಳಿಂದ ಆಗುವ ಸೃಷ್ಟಿ ಏನು, ಭಗವಂತನ ಮಹಿಮೆಗಳೇನು, ಕಷ್ಟಗಳು ಬಂದಾಗ ದೇವರು ಯಾವ ಯಾವ ಅವತಾರಗಳನ್ನು ತಾಳಿದ, ಯಾವ ಯಾವ ತನ್ನ ಭಕ್ತರನ್ನು ಕಳಿಸಿಕೊಟ್ಟ, ಇದೆಲ್ಲ ವಿಸ್ತಾರವಾಗಿ ಹೇಳುವಂತಹದ್ದಕ್ಕೆ ಪುರಾಣ ಅಂತ ಕರೀತಾರೆ. ಇಷ್ಟೆಲ್ಲ ಹೇಳುವುದು ಯಾಕೆ, ಉದ್ದೇಶ ಏನು? ದಶಮಸ್ಯ ವಿಶುದ್ಧಿರ್ಥಂ. ಇವತ್ತಲ್ಲ ನಾಳೆ ನಮ್ಮ ಮನೆಗೆ ಹೋಗಬೇಕು, ಇದು ನಮ್ಮ ಮನೆ ಅಲ್ಲ, ನಾವು ಮೋಕ್ಷಕ್ಕೆ ಹೋಗಬೇಕು, ದೇವರ ಮನೆಗೆ ಹೋಗಬೇಕು. ನಾವು ದೇವರ ಭಕ್ತರು, ಅವನು ಬಿಂಬ, ನಾವು ಪ್ರತಿಬಿಂಬ. ನಮ್ಮಿಬ್ಬರಿಗೆ ಸಂಬಂಧ ಇದೆ, ಪರಮಾತ್ಮನಿಗೆ ಭಕ್ತರಿಗೆ ಸಂಬಂಧ ಇದೆ. ಇನ್ನು ಈ ಎಲ್ಲ ಸಂಬಂಧಗಳು ತಾತ್ಕಾಲಿಕ. ರಕ್ತದ ಬಾಂಧವ್ಯಗಳೆಲ್ಲ ಮಸಣದ ತನಕ, ಶ್ರೀಹರಿಯ ಬಾಂಧವ್ಯ ಮೋಕ್ಷದ ತನಕ. ಹಾಗಾಗಿ ನಾವು ಈ ತಾತ್ಕಾಲಿಕವಾದ ಬಂಧನಗಳಿಗೆ ಸಿಕ್ಕಾಕೊಳ್ಳಬಾರದು. ಸಾರ್ವಕಾಲಿಕವಾದ ಸುಖದ ಕಡೆ ಸಾಗಬೇಕು ನಮ್ಮ ಮನಸ್ಸು. ಆವಾಗ ಈ ಬದುಕು ಸಾರ್ಥಕವಾಗುತ್ತೆ. ಆದ್ದರಿಂದ ಒಂದು ಪದಾರ್ಥ ಇದ್ದರೆ ಎಲ್ಲೋ ಒಂದು ಆಹುತಿ ಆಗುತ್ತೆ. ಗಿಡದಲ್ಲಿ ಒಂದು ಹಣ್ಣು ಬಿಟ್ಟಿದೆ ಅಂದರೆ ಅದು ಮನುಷ್ಯರ ಬಾಯಿಗೆ ಆಹುತಿ ಅಥವಾ ಮಂಗಗಳ ಬಾಯಿಗೆ ಆಹುತಿ, ಎಲ್ಲಾದರೂ ಆಹುತಿ ಆಗಬೇಕಲ್ವ. ಇದು ನಮ್ಮ ಆತ್ಮ, ಇದು ಯಾರಿಗೆ ಆಹುತಿ ಆಗಬೇಕು? ಪರಮಾತ್ಮನಿಗೆ ಆಹುತಿ ಆಗಬೇಕು. ಇದನ್ನೇ ಸಂಧ್ಯಾವಂದನೆಯಲ್ಲಿ ಸತ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ, ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ. ಏನದರ ಅರ್ಥ? ನಮ್ಮನ್ನು ಪರಮಾತ್ಮನೆಂಬ ಜ್ಯೋತಿಷಿಗೆ ಅರ್ಥಾತ್ ಅಗ್ನಿಗೆ ಸಮರ್ಪಣೆ ಮಾಡಿಕೊಳ್ತೇವೆ. ದೇವರಿಗೆ ಸಮರ್ಪಣೆ ಮಾಡಬೇಕು. ಏನು ಬರೀ ಸಮರ್ಪಣೆ ಅಂದರೆ ಕದಲಿ ಸಮರ್ಪಣೆ ಅಲ್ಲ. ಪ್ರಿಯಾನ್ ಸುತಾನ್ ದಾರಾನ್ ಪರಸ್ಮೈ ಸನ್ನಿವೇದಯ. ನಾವು ಗಳಿಸಿದ ಸಂಪತ್ತು, ನಮಗೆ ಸಿಕ್ಕ ಹೆಂಡತಿ, ನಮಗೆ ಸಿಕ್ಕ ಮಕ್ಕಳು, ನಮ್ಮ ಮನೆ, ಪ್ರತಿದಿನ ಒಮ್ಮೆ ಮಧ್ಯಾಹ್ನ ಕಾಲದಲ್ಲಿ ನೆನೆದು ದೇವರೇ ಇದೆಲ್ಲ ನಿಂದೇ ಸೊತ್ತು, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲವೂ. ಹುಟ್ಟುತ್ತೇನೋ ತರಳಿಲ್ಲ, ಸಾಯುತ್ತೇನೋ ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತಿ ದೇಹ. ಹುಟ್ಟುತ್ತಾ ಏನಾದರೂ ಹಿಡ್ಕೊಂಡು ಬಂದಿದ್ದೇವಾ? ಸಾಯ್ತಾ ಏನಾದರೂ ಹಿಡ್ಕೊಂಡು ಹೋಗ್ತೇವಾ? ಅಲೆಕ್ಸಾಂಡರ್ ಅಂತ ಇದ್ದಂತೆ, ಈ ದೇಶ ಗೆದ್ದ ಮೇಲೆ ಏನು ಮಾಡ್ತಿ? ಆ ದೇಶ ಗೆಲ್ತೇನೆ, ಆ ದೇಶ ಗೆದ್ದ ಮೇಲೆ ಅದ್ರ ಪಕ್ಕದ ದೇಶ ಗೆಲ್ತೇನೆ, ಎಲ್ಲ ದೇಶ ಗೆಲ್ತೇನೆ, ಆಮೇಲೆ ಏನು ಮಾಡ್ತೀವಿ? ಸುಮ್ಮನೆ ಕೂತ್ಕೊಳ್ತೇನೆ. ಅದನ್ನು ಮೊದಲೇ ಮಾಡ್ಬೋದಲ್ವ? ಎಲ್ಲ ದೇಶ ಗೆದ್ದಿದ್ದು ಯಾಕೆ? ಶಾಶ್ವತನ ನೀನು. ಅಲ್ಲಿ ತಮಿಳುನಾಡಿನಲ್ಲಿ ಒಬ್ಬರು ಮಂತ್ರಿ ಇದ್ರು, ಹೋದರು ಅವರು, ಮುಖ್ಯಮಂತ್ರಿ. ಮನೆ ನಲ್ಲಿಗಳೆಲ್ಲ ಬಂಗಾರದ್ದಂತೆ, ಪೈಖಾನೆ ನಲ್ಲಿಗಳೆಲ್ಲ ಬಂಗಾರ. ಕೊನೆಗೆ ಹೋದರು, 3 ತಿಂಗಳು ಆಸ್ಪತ್ರೆಯಲ್ಲಿ ಮಲಗಿ ಹೋದರು. ಈಗ ಬಂಗಾರ ಅಲ್ಲ ಹಂಗಾರ, ಅವಳಿಗೇನು ಬಂತು? ಇವನು ಅಲೆಕ್ಸಾಂಡರ್ ಸಾಯಬೇಕಾದ್ರೆ ಹೇಳಿದಂತೆ, ನನ್ನ ಕೈಯೆಲ್ಲ ಹೊರಗಡೆ ಹೂತು, ನನ್ನ ದೇಹ ಎಲ್ಲ ಮಣ್ಣಿಗೆ ಹಾಕಿ. ಯಾಕೆ? ಅಲೆಕ್ಸಾಂಡರ್ ಇಷ್ಟು ದೇಶ ಗೆದ್ದ, ಸಾಯಬೇಕಾದ್ರೆ ಒಂದು ಹಿಡಿ ಮಣ್ಣು ಹಿಡ್ಕೊಂಡು ಹೋಗಲಿಲ್ಲ, ಜಗತ್ತಿಗೊಂದು ಆದರ್ಶ ಆಗಲಿ. ಈ ವೇದಾಂತವೇ ಭಾಗವತದಲ್ಲೂ ಇರೋದು. ಯಾಕಿಷ್ಟು ರಂಪಾಟ? ಮಲಗಲಿಕ್ಕೆ ಒಂದು ನೆರಳು. ಹೇಗೆ ಆಯಾಸ ಆಗಿದ್ರೆ ಒಂದು ಸಣ್ಣ ನೆಲದ ಮೇಲೆ ಮಲಗಿ ತಲೆಗೆ ಕೈ ದಿಂಬು, ಕೈಯನ್ನೇ ದಿಂಬು ಮಾಡಿಕೊಂಡ್ರು ನಿದ್ದೆ ಬರುತ್ತೆ.
ನೀವು ತುಂಬ ಅನ್ಯಾಯ ಮಾಡಿ ಕರ್ಲಾನ್ ಮೇಲೆ ಮಲಗಿ ಹೊರಲಾಡಿದ್ರು ನಿದ್ದೆ ಬರಲ್ಲ. ಯಾಕೆ? ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನಸ್ಸು ಚುಚ್ಚುತ್ತಾ ಇದೆ ನಿಮ್ಮನ್ನ. ಎಷ್ಟು ದೇವರು ಚಿಕಿತ್ಸೆ ಮಾಡಿಟ್ಟಿದ್ದಾನೆ ನೋಡಿ. ಪಿನ್ ಯಾವುದು? ಯಾರು ಪಕ್ಕದ ಮನೆಯವರಲ್ಲ, ನಿನ್ನ ಮನಸ್ಸೇ ಹೇಳ್ತಾ ಇರುತ್ತೆ ಅವರಿಗೆ ಅನ್ಯಾಯ ಮಾಡಿ ಮಲಗಿದೆ, ಅನ್ಯಾಯ ಮಾಡಿ ಮಲಗಿದೆ. ಕೊಂದು ಹಾರಬೇಕವ. ನೆಮ್ಮದಿ ಇದೆಯಾ? ಯಾಕೆ ಈ ಮನುಷ್ಯ ಜೀವನದಲ್ಲಿ ಇಷ್ಟು ಅನ್ಯಾಯಗಳು? ನೆಮ್ಮದಿಯಿಂದ ಬದುಕಿ, ಪ್ರಾಮಾಣಿಕವಾಗಿ ಬದುಕಿ, ಇತಿಮಿತಿಯಲ್ಲಿ ಬದುಕಿ. ಅದಕ್ಕೆ ನೋಡಿ ನಮ್ಮ ಪುರಾಣದಲ್ಲಿ, ಪ್ರಾಚೀನ ಕಾಲದ ಪುರಾಣಗಳಲ್ಲಿ ಗಮನಿಸಿ, ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತಲೇ ಕತೆ. ಕಲಿಯುಗದಲ್ಲಿ ಸ್ವಲ್ಪ ಉಲ್ಟಾ, ಬಡಾಹೆ, ಹಿಂದಿ ಬಡಾವಾಲ, ಎಲ್ಲ ಬಡ ಬ್ರಾಹ್ಮಣರು, ಅಂದರೆ ಬಡ ಶ್ರೀಮಂತ ಬ್ರಾಹ್ಮಣರು. ಎಲ್ಲ ಎರಡೆರಡು ಕಾರು, ಕೀ ಬಂಚು, ಸೃಪ್ತೃವೆಲ್ಲ ಹೋಗಿದೆ. ಈಗ ಕೀ ಬಂಚೆ ಇರೋದು, ಕಾರಿನ ಕೀ ಬಂಚೆ, ಮೊಬೈಲ್ ಫೋನೇ ಇರೋದು, ದಂಡ ಕಮಂಡಲೆಲ್ಲ ಹೋಯ್ತು. ಈಗ ಪ್ರಾಚೀನ ಕಾಲದ ಪದ್ಧತಿ ಏನು? ಒಂದು ಗುಡಿಸಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ತಿನ್ನಲಿಕ್ಕೆ ಗತಿ ಇರಲಿಲ್ಲ. ಒಂದು ಮುಷ್ಟಿ ದೇವರಿಗೆ ಅವಲಕ್ಕಿ ಕೊಡುವ ತಾಕತ್ತಿರಲಿಲ್ಲ ಅಂತ ಕುಚೇಲ ದೇವರ ಅವನ ಮನೆಯನ್ನು ಅರಮನೆ ಮಾಡಿದ. ಶ್ರೀಮಂತಿಕೆ ಪ್ರತಿಬಂಧಕ ಅಂತ ನಾನು ಹೇಳಿದ್ದಲ್ಲ. ದೇವರ ಸ್ಮರಣೆ ಇಲ್ಲದ ಶ್ರೀಮಂತಿಕೆ ಅದು ವ್ಯರ್ಥ ಅಂತ. ನಮ್ಮ ಜೀವನ ಯಾಕೆ? ಎಲ್ಲ ಪ್ರಾಮಾಣಿಕತನ, ದೇವರ ಸ್ಮರಣೆ, ಇದಕ್ಕೆ ಪೂರಕವಾಗಿರಬೇಕು ನಮ್ಮ ಬದುಕು. ಹೀಗೆ ತುಂಬ ವೈರಾಗ್ಯ, ಕರ್ತವ್ಯ ಎರಡರ ವಿಸ್ತಾರವಾದ ಉಪದೇಶವನ್ನು ದ್ವಿತೀಯ ಸ್ಕಂದ ಅಂತ ಕರೀತಾರೆ. ಪರೀಕ್ಷಿತ ಹೇಳ್ತಾನೆ, ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ನನಗೆ ನೀವು ಪ್ರವಚನ ಮಾಡಿದ್ದು ಕೇಳಿ. ಯಾಕೆ? ನಾನು ಸಾಯ್ಲಿಕ್ಕಿನ್ನ 6 ದಿನ ಇರುವುದು. ಇಷ್ಟು ದೊಡ್ಡ ದೇವರ ಚಿಂತನೆ, ಅವ ದೊಡ್ಡ ಸಮುದ್ರ, ನನ್ನ ಆಯುಷ್ಯ ಅಲ್ಪ. ಅಷ್ಟು ದೊಡ್ಡ ಸಮುದ್ರದ ನೀರನ್ನು ಈ ಅಲ್ಪಾಯುಷ್ಯದಲ್ಲಿ ಪಾನ ಮಾಡುವುದು ಹೇಗೆ? ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಹಾಗೇನಿಲ್ಲ. ದೇವರಿಗೆ ಎಷ್ಟರಿಂದಲೂ ಪ್ರಸನ್ನನಾಗ್ತಾನೆ ದೇವರು. ನೋಡಿ, ನಮ್ಮ ಪುರಾಣದಲ್ಲಿ ಬರುವ ಮಾತು, ಪತ್ರಂ ಪುಷ್ಪಂ ಫಲಂ ತೋಯಂ. ಫಲಂ ಅನ್ನೋದು ಏಕವಚನದ ಶಬ್ದ. 2 ಬಾಳೆಹಣ್ಣು ಬೇಕಾಗಿಲ್ಲ ಅಂತ ದೇವರಿಗೆ, ಒಂದೇ ಬಾಳೆಹಣ್ಣು. ಮನೆಗೆ ಬಂದವರಿಗೆ ಒಂದು ಬಾಳೆಹಣ್ಣು ಕೊಟ್ಟು ನಿಮ್ಮದು ಅಶನ ಅನುಪೋಲೆ ಅಂತ ಹೇಳಿ ಕೆಪ್ಪೆಗೆ ಹೊಡಿಬೇಕು ಅನ್ಸುತ್ತವರಿಗೆ, ತೃಪ್ತರಾಗ್ತಾರ? ದೇವರಿಗೆ ಆಗಲ್ಲ. ಕವಳಿಗೆಯಲ್ಲಿ ನೀರಿಟ್ಟು ಬಾಳೆಹಣ್ಣು ಬೇಡ. ಇದು ವಾಸ್ತವ. ಕೃಷ್ಣನ ಅವತಾರದಲ್ಲಿ ಒಬ್ಬ ಶ್ರುತದೇವ ಮನೆಗೆ ಕರೆದನಂತೆ, ದೇವರೇ ನನ್ನ ಮನೇಲಿ ಒಂದು ವಾರ ಕೂತ್ಕೊಳ್ಬೇಕು, ನಾನು ಬಡ ಬ್ರಾಹ್ಮಣ, ನನ್ನ ಮನೆಯಲ್ಲಿ ಗಂಧ ತೆಗೆದು ಹಚ್ಚಲಿಕ್ಕೆ ಸಾಣೆ ಕಲ್ಲಿಲ್ಲ, ಗಂಧ ಇಲ್ಲ, ಆದರೆ ಹಚ್ಚಬೇಕು ಅನ್ನೋ ಮನಸ್ಸಿದೆ. ಏನು ಹಚ್ಚತಿ? ಹೊರಗಡೆ ತುಳಸಿ ಮೃತ್ತಿಕೆ ಇದೆ, ತಂದು ಮೈಗೆ ಹಚ್ಚುತ್ತೇನೆ. ಚೆನ್ನಾಗಿ ಹಚ್ಚಿಸಿಕೊಂಡ ದೇವರು. ಸೆಗಣಿ ತಂದು ಹಚ್ಚಿಸಿಕೊಂಡ. ಕುಡಿಲಿಕ್ಕೆ ಏನೂ ಇಲ್ಲ, ಮನೆಯ ಮುಂದೆ ತೋಟದಲ್ಲಿ ನೆಲ್ಲಿಕಾಯಿ ಗಿಡ ಇದೆ, ನೆಲ್ಲಿಕಾಯಿ ಇದೆ, ಅದರದ್ದು ಒಂದು ಕಟ್ಟು ಮಾಡಿ ಕೊಡಿಸ್ತೇನೆ. 1 ವಾರ ನೆಲ್ಲಿಕಾಯಿ ರಸ ಕುಡಿದ ಕೃಷ್ಣ ಇದ್ದ. ಯಾಕಿದ್ದ? ಪ್ರಿಯತೆ ಅಮಲಯ ಭಕ್ತಿಯ ಹರಿರನ್ಯ ದ್ವಿಡಂಬನಂ. ದೇವರಿಗೆ ಬೇಕಾದದ್ದು ಪ್ರಾಮಾಣಿಕತನದ ಪ್ರೀತಿಯೇ ವಿನಃ ಆಡಂಬರದ ಪದಾರ್ಥಗಳಲ್ಲ. ಆದ್ದರಿಂದ ದೇವರಿಗೆ ಎಷ್ಟರಿಂದಲೂ ತೃಪ್ತನಾಗ್ತಾನೆ. ನಿನ್ನ 6 ದಿನದ ಆಯುಷ್ಯವನ್ನು ಪ್ರಾಮಾಣಿಕವಾಗಿ ಕಳಿ. ಮಧ್ವಾಚಾರ್ಯ ಎಷ್ಟು ಹೇಳ್ತಾರೆ ಗೊತ್ತಾ? ಕೃಷ್ಣ ಗೋವಿಂದ ಅಂಥೇಳಿ 5 ದಿನ, ವರಂ 5 ದಿನಾನ್ಯಪಿ ಅಂತಾರೆ ಮಧ್ವಾಚಾರ್ಯ ಕೃಷ್ಣಾಮೃತ ಮಹಾರಣದಲ್ಲಿ. 5 ದಿನ ಪ್ರಾಮಾಣಿಕವಾಗಿ ಬದುಕನ್ನು ಕಳೀರಿ, ನಿಮಗೆ ನರಕ ಆಗಲ್ಲ ಅಂತ. ಎಂಥ ಅಡ್ವರ್ಟೈಸ್ಮೆಂಟ್ ರೀ! ಎಲ್ಲಾದರೂ ಇದೆಯಾ? 1 ರೂಪಾಯಿ ಇನ್ವೆಸ್ಟ್ ಮಾಡಿ ಕೋಟಿ ಕೊಡ್ತೀವಿ ಅಂತ ಎಲ್ಲಿಯಾದರೂ ಅಡ್ವರ್ಟೈಸ್ಮೆಂಟ್ ಇದೆಯಾ? ಇದ್ರೆ ನಾವು ನಂಬುತ್ತೇವ? ಕೋಟಿ ಹಾಕಿ 1 ರೂಪಾಯಿ ಬರಲ್ಲ ಅನ್ನೋದು ಕಲಿಯುಗದ ಕಥೆ. 1 ರೂಪಾಯಿ ಹಾಕಿ ನಿಮಗೆ ಕೋಟಿ ಫಲ ಇದೆ. ಯಾಕೆ ಗೊತ್ತಾ? ಕಲಿಯುಗದಲ್ಲಿ ದೇವರು ಧರ್ಮ ಕೇಳೋರು ಯಾರೂ ಇಲ್ಲ. ಪಿಕ್ಚರ್ ಟಾಕೀಸಿಗೆ ಎಷ್ಟು ಜನ ಹೋಗ್ತಾರೆ? ಭಾಗವತ ಪುರಾಣಕ್ಕೆ ಜನ ಬರ್ತಾರ? ಎಲ್ಲ ಚೇರು ಖಾಲಿಯೇ, ಕೂತಿದ್ದು ಪುಣ್ಯ ಅಷ್ಟೇ. ಅದರಲ್ಲಿ ಆಸಕ್ತಿ ಹುಟ್ಟಲ್ಲ. ಹೆಂಡದ ಅಂಗಡಿಗೆ ಜಾಸ್ತಿ ಹೋಗ್ತಾರ, ಜ್ಯೂಸ್ ಸೆಂಟರ್ಗೆ ಜಾಸ್ತಿ ಹೋಗ್ತಾರ. ಕಲಿಯುಗದ ಧರ್ಮ. ಜ್ಯೂಸಿನಲ್ಲಿ ಆರೋಗ್ಯ ಜಾಸ್ತಿ ಇದೆಯಾ, ಹೆಂಡದಲ್ಲಿ ಆರೋಗ್ಯ ಜಾಸ್ತಿ ಇದೆಯಾ? ನೀವು ಯಾವ ಕ್ರಾಸ್ ಕ್ವಶನ್ನು ಮಾಡಬೇಡಿ, ಅದು ಕ್ರಮವೇ ಹಾಗೆ. ನಮ್ಮ ಆಡಳಿತ ಮಾಡೋರೆಲ್ಲ ಮೈಸೂರಿನವರೇ. ಮತ್ತೆ ಎಲ್ಲರೂ ಅವ್ರು ಮಾತಾಡುವ ದಾಟಿ ನೋಡಿ ಗೊತ್ತಾಗುತ್ತೆ ನಿಮಗೆ. ವಿರೋಧ ಪಕ್ಷದಲ್ಲಿ ಕುಳಿತು ಮಾತೇ ಹಾಗೆ. ಕುಡಿರಿ, ಎಲ್ಲರೂ ಯಥೇಷ್ಟ ಕುಡಿರಿ, ಮಾಂಸ ತಿನ್ನಿ, ಇದೆ ಗೋಹತ್ಯೆ ಮಾಡಿ, ಇಲ್ಲಿಗೆ ಬಂದು ಮೀನು ತಿಂದು ಹೋದ್ರಲ್ಲ, ಕಥೆಯೆಲ್ಲ ಇದೆ ಅಲ್ವಾ? ಇಂಥ ಅನ್ಯಾಯಗಳು ಮಾಡುವ ಸಮಾಜ ಇದ್ದಾಗ ಧರ್ಮದ ಪ್ರಜ್ಞೆ ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ಇದು ಕಲಿಯುಗ. ಆದ್ದರಿಂದ ಯಾರಿಗಾದರೂ ಆ ಧರ್ಮ ಪ್ರಜ್ಞೆ ಹುಟ್ಟಿದರೆ ಅವರಿಗೆ ತುಂಬ ಬೋನಸ್ಸು ದೇವರು ಜಾಸ್ತಿ ಕೊಡ್ತಾನೆ. ಯಾರೂ ಮಾಡದೇನೆ ಇದ್ದವರಿದ್ದಾಗ ಮಾಡಿದವರಿಗೆ ತುಂಬ ಮಹತ್ವ ಜಾಸ್ತಿ. ಹಾಗಾಗಿ ಕಲಿಯುಗದಲ್ಲಿ ಹರಿನಾಮಕ್ಕೆ ಬಲ ಜಾಸ್ತಿ. ಕೃತಯುಗದಲ್ಲಿ 10,000 ವರ್ಷ ತಪಸ್ಸು ಮಾಡುವುದು ಒಂದೇ, ಕಲಿಯುಗದಲ್ಲಿ 1 ವಾರ ಭಾಗವತ ಕೇಳುವುದು ಒಂದೇ. ಅಷ್ಟು ಬೆನಿಫಿಟ್ ಭಾಗವತದಲ್ಲಿ ದೇವರ ಕಥೆಗೆ. ಮತ್ತು ನೀವು ಬಂದವರು ಯಾರು ಹೋಗಬೇಡಿ ಅಂತ ಇಷ್ಟು ಅಡ್ವರ್ಟೈಸ್ಮೆಂಟ್. ನಾನು ಭಟ್ರ ಪ್ರವಚನ ಅಂತ ನೀವು ನಾಳೆಯಿಂದ ಬರಲಿಲ್ಲ ಅಂದರೆ ಮತ್ತೆ ಯಾರಿಗೆ ಇದು? ಮೈಕ್ಯ ಯಾರಿಗೆ? ಮತ್ತು ಈ ಪ್ರವಚನದ ವ್ಯವಸ್ಥೆ ಯಾರಿಗೆ? ಹಾಗಾಗಿ ಮನುಷ್ಯ ಜೀವನದ ಸಾರ್ಥಕತೆಗಾಗಿ ಈ ಉಪಾಯಗಳನ್ನು ಕಂಡುಕೊಳ್ಳಬೇಕು. 6 ದಿನ ಮಾಡಿದರೂ ಸಾರ್ಥಕ. ಒಬ್ಬ ರಾಜ ಇದ್ದ, ಖಟ್ವಾಂಗ ಅಂತ, ದೇವತೆಗಳಿಗೆಲ್ಲ ಸಹಾಯ ಮಾಡಿದ್ದಂತೆ. ದೇವತೆಗಳಲ್ಲಿ ಕೇಳಿದ ಅವನು, ಏನಾದರೂ ವರ ಕೊಡ್ತೇವೆ ನಾವು, ಎಲ್ಲರೂ ಒಂದೊಂದು ವರ ಕೊಡ್ತೇವೆ, ನಮಗೆಲ್ಲ
ದೈತ್ಯರ ವಿರುದ್ಧ ಜಯ ಸಿಗಲಿಕ್ಕೆ ನೀನು ಭೂಲೋಕದ ಒಬ್ಬ ರಾಜ, ಆರ್ಮಿ ಸಹಾಯ ಮಾಡಿದೆ, ನಿನಗೇನು ಬೇಕೋ ವರ ತೋರಿಸಿದ್ರು ಅವರು. ಇಷ್ಟೆಲ್ಲ ಸ್ವರ್ಗ ಸುಖ ಇದೆ, ಅಪ್ಸರೆಯರಿದ್ದಾರೆ, ವಿಮಾನಗಳಿದೆ, ಅರಮನೆಗಳಿದ್ದಾವೆ, ಎಲ್ಲ ಸುಖ ಇದೆ. ಸುಖ ಅನುಭವಿಸಬೇಕು ಸರಿ, ನಾನು ಇದೇ ದೇಹದಲ್ಲಿ ಅನುಭವಿಸಬೇಕಾ, ಬೇರೆ ದೇಹ ಕೊಡ್ತೀರಾ? ಅದಾಗೋದಿಲ್ಲ, ಇದೇ ದೇಹದಲ್ಲೇ ಅನುಭವಿಸಬೇಕು. ಈ ದೇಹಕ್ಕೆ ಇನ್ನು ಆಯುಷ್ಯ ಎಷ್ಟು? ಅವ್ರು ಹೇಳಿದ್ರು 48 ನಿಮಿಷ ಅಂದ್ರಂತೆ. 48 ನಿಮಿಷದಲ್ಲಿ ಈ ಕೋಟಿ ಕೋಟಿ ಈ ಸುಖ, ಆಯುಷ್ಯವೇ 48 ನಿಮಿಷ, ನನಗೆ ಬೇಡ. ನೀವು ಹಾಗಾದ್ರೆ ಒಂದು ವರ ಕೊಡಿ, ಆ 48 ನಿಮಿಷದಲ್ಲಿ ಗೋವಿಂದನ ಸ್ಮರಣೆ ಬರುವ ಹಾಗೆ ಅನುಗ್ರಹ ಮಾಡಿ ಸಾಕು. ಮುಹೂರ್ತಾತ್ ಸಂಘ ಮುತ್ಸೃಜ್ಯ ಗತವಾನ್ ಅಭಯಂ ಹರಿ. 48 ನಿಮಿಷ ಮನಸ್ಸಿನ ಏಕಾಗ್ರತೆ ಕೊಟ್ಟರು. ಇದನ್ನು ಗರುಡ ಪುರಾಣ ಹೇಳುತ್ತೆ, ಪಿತೃಪಕ್ಷದಲ್ಲಿ ಹೇಳಬೇಕು ಅದನ್ನೆಲ್ಲ. ಆತುರ ಸನ್ಯಾಸ, ಸಾಯೋಕ್ಕಿಂತ 48 ನಿಮಿಷ ಮೊದಲು ನನಗೇನೋ ಬೇಡ, ಇದು ಯಾರೂ ನಮಗೆ ಸಂಬಂಧಪಟ್ಟವರಲ್ಲ ಅಂತ ಒಂದು ಸನ್ಯಾಸ ತಗೊಳ್ಬೇಕಂತ ಎಲ್ಲರೂ. ಮತ್ತು ಕಾವಿ ಬಟ್ಟೆ ಉಟ್ಕೊಳ್ಬೇಡಿ, ತುಂಬ ದೊಡ್ಡ ಅನ್ಯಾಯ ಆಗಿಬಿಡುತ್ತೆ. ಮನಸ್ಸಿನಲ್ಲೇ ಒಂದು ಸಂಕಲ್ಪ, ಆತುರ ಸನ್ಯಾಸ ಅಂತ. ಆ ಕ್ಷಣದಲ್ಲೇ ಮಾಡಿದ ಸನ್ಯಾಸ ನಿಮಗೆ ದೊಡ್ಡ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಂತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಕೊನೆ 48 ನಿಮಿಷ ನೆನಪಾಗಲ್ಲ. ಒಬ್ಬನಿಗೆ ನೆನಪಾಯ್ತಂತೆ, ಇಲ್ಲಿ ಬಾ ಮಕ್ಕಳನ್ನೆಲ್ಲ ಕೂರಿಸಿದ, ಕೋಟಿ ಕೋಟಿ ಇದೆ ಆಸ್ತಿ, ಬಿಲ್ ಬರೆದು ಕೊಡ್ತಾನೆ ಅಪ್ಪ ಅಂತ ಎಲ್ಲ ಮಕ್ಕಳು ಕೂತ್ಕೊಂಡ್ರಂತೆ. ಹೇಳಿದಂತೆ, ನನ್ನ ಹೆಂಡತಿ ಆ ದೀಪಕ್ಕೆ ಎಣ್ಣೆ ಕಡಿಮೆ ಹಾಕು, ಜ್ಯೋತಿ ಚಿಕ್ಕದು ಮಾಡು ಅಂತ ಜನ್ಮ ಪೂರ್ತಿ ಹೇಳಿದ್ದೇನೆ. ನನ್ನ ಮಾತು ಕೇಳಿಲ್ಲ ಅವರು. ನಾನು ಸತ್ತ ಮೇಲೆ ನೀವಾದರೂ ನಡೆಸಬೇಕು, ದೀಪ ಅಷ್ಟು ದೊಡ್ಡದು ಮಾಡಬಾರ್ದು ಅಂತ ಹೇಳಿದೆ, ಸತ್ತ. ಮುಗೀತಲ್ಲಿ ಕಥೆ. ಜೀವನದ ಜ್ಯೋತಿಯೇ ನಂದಿ ಹೋಗ್ತಾ ಇದೆ. ಆ ದೀಪದ ಬಗ್ಗೆ ಯೋಚನೆ. ನಮ್ಮ ಜೀವನವೂ ಹಾಗೆ, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಕಾರ್ಯಕ್ರಮ ಉಂಟು, ಆಗುಂಟು. ಕೊರೋನಾ ಬಂತು, ಪೋಯೇರು, ಮುಗೀತಲ್ಲ ಎಲ್ಲ. ಎಲ್ಲಿ ಕಾರ್ಯಕ್ರಮ, ಎಲ್ಲಿಯ ಸುಖಗಳು, ಸಂಪತ್ತಿಗಳು. ಇರುವಷ್ಟು ಕಾಲ ಚಂದದಲ್ಲಿ ದೇವರು ಕೊಟ್ಟ ಮನಸ್ಥಿತಿಯಲ್ಲಿ ದೇವರ ಸ್ಮರಣೆ ಮಾಡಿ. ಅದಕ್ಕೆ ದೃಷ್ಟಾಂತ ಯಾರು? ಖಟ್ವಾಂಗ ಅನ್ನುವ ರಾಜ. ಅವನು ಚೆನ್ನಾಗಿ 48 ನಿಮಿಷ ದೇವರ ಧ್ಯಾನ ಮಾಡಿದ, ಮೋಕ್ಷಕ್ಕೆ ಹೋದ. ಎಂಥ ಸುಖ ಇದೆ ಹರಿನಾಮದಲ್ಲಿ. ಮಾಡಿ ನೋಡಿ. ಅದು ಮಜ್ಜಿಗೆಯಲ್ಲಿ ಬೆಣ್ಣೆ ತೋರಿಸಿದರೆ ಕಾಣೋದಿಲ್ಲ, ಮೊಸರಿನಲ್ಲಿ ಬೆಣ್ಣೆ ಕಾಣುತ್ತಾ? ಚಂದ ಮಥನ ಮಾಡಬೇಕು. ಬೆಣ್ಣೆ ಬರುತ್ತಾ ಇಲ್ವಾ? ಉಂಟಾ ಇಲ್ವಾ ಬೆಣ್ಣೆ? ಹಾಗೆ ದೇವರದ್ದು ಅನುಭೂತಿ ಬರಬೇಕು. ನೀವು ಕೃಷ್ಣ ಕೃಷ್ಣ ಚೆನ್ನಾಗಿ ಮಂಥನ ಮಾಡಬೇಕು. ಆವಾಗ ಒಳಗಡೆಯಿಂದ ಪ್ರಕಟ ಆಗುತ್ತೆ. ಅದು ಹೊರಗಡೆಯಿಂದ ಕಾಣುವ ಭೂತ ಅಲ್ಲ, ಇದು ಒಳಗಡೆಯಿಂದ ಕಾಣುವ ಮಹಾಭೂತ ಭಗವಂತ. ಅವನನ್ನು ಆ ರೀತಿ ಅನುಸಂಧಾನ ಮಾಡಬೇಕು ಅಂತ ವಿಶೇಷವಾಗಿ ಮನಸ್ಸಿಗೆ ಬೇಕಾದ ಪಕ್ವತೆಯನ್ನು 2ನೇ ಸ್ಕಂದದಲ್ಲಿ ನಿರೂಪಿಸ್ತಾರೆ. 3ನೇ ಸ್ಕಂದದಲ್ಲಿ ಒಂದು ಕಥೆ. ಈ ಧೃತರಾಷ್ಟ್ರ ವಿದುರನ ಹತ್ರ ಕೇಳ್ತಾ ಇದ್ದಾನೆ, ನನ್ನ ಮಗ ದ್ಯೂತ ಕ್ರೀಡೆ ಕರಿಬೇಕು ಪಾಂಡವರನ್ನು ಅಂತ ಹೇಳ್ತಾ ಇದ್ದಾನೆ. ಯಾವುದೋ ಒಂದು ಕಟ್ಟು ಮಾಡಿ ಸೇರಿಸಿದ್ದಾರೆ. ಅವನು ಏನು ಕಟ್ ಆ್ಯಂಡ್ ಪೇಸ್ಟ್ ಅಂತಾರಲ್ಲ, ಒಂದು ಪ್ರಸಂಗ ಬರುತ್ತೆ. ವಿದುರ ಮೈತ್ರೇಯರ ಬಳಿ ಭಾಗವತ ಕೇಳಿದ ಅಂತ ಹೇಳಬೇಕಾಗಿದೆ. ಅದಕ್ಕೆ ಪ್ರಕರಣ ಹೇಳ್ತಾ ಇದ್ದಾರೆ. ಮಹಾಭಾರತದ ಸಮಯದಲ್ಲಿ ಧೃತರಾಷ್ಟ್ರ ಒಬ್ಬನೇ ಕೂತಾಗ ದುರ್ಯೋಧನ ಹೇಳಿದ, ಪಾಂಡವರ ಬಳಿ ತುಂಬ ಸಂಪತ್ತಿದೆ, ನನಗಷ್ಟು ಸಂಪತ್ತಿಲ್ಲ, ಹೇಗಾದರೂ ಮಾಡಿ ಲಪಟಾಯಿಸಬೇಕು. ಅದಕ್ಕೆ ಒಂದು ದ್ಯೂತ ಕ್ರೀಡೆ ಆಡಿ ಶಕುನಿಯ ಮೂಲಕ, ಮತ್ತೆ ಅದೇ ಆಫ್ಘಾನಿಸ್ತಾನ, ಅವನ ಮೂಲಕ ಎಲ್ಲ ಕೊಳ್ಳೆ ಹೊಡಿಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ಅಪ್ಪಯ್ಯ, ನನ್ನ ಮೇಲೆ ನಿನಗೆ ಪ್ರೀತಿ ಇದೆಯಲ್ಲ ದಮ್ಮಯ್ಯ ಅಂತ ಅಪ್ಪನ ಕಾಲಿಗೆ ಬಿದ್ದರೆ ಮೋಹದಿಂದ ಮಕ್ಕಳು ಏನು ಮಾಡಿದರೂ ಖುಷಿ. ತಂದೆ ತಾಯಿಯೇ ಮೊಬೈಲ್ ಕೊಡ್ತಾರೆ, ಗೇಮ್. ತನ್ನ ಮಕ್ಕಳು ಗೇಮ್ ಆಟ ಆಡಿದರೆ ಅವರಿಗೇನು ಬೇಜಾರಿಲ್ಲ, ಅದು ಹಾಳಾದ್ಮೇಲೆ ಅವರಿಗೆ ಮತ್ತೆ ಸಮಸ್ಯೆ ಅಷ್ಟೇ. ತನ್ನ ಮಕ್ಕಳಲ್ವಾ, ಮೋಹದಿಂದ ಆಯಿತು ಅಂತ ಒಪ್ಪಿಕೊಳ್ತಾನೆ. ವಿದುರ ಹೇಳ್ತಾನೆ, ಧೃತರಾಷ್ಟ್ರ, ನೀನು ಎಂಥ ದೇವತಾ ಪುರುಷ, ಏನು ಅನ್ಯಾಯ ಮಾಡ್ತಾ ಇದ್ದಿ, ಮೋಹದಿಂದ ಇಂಥ ಅನ್ಯಾಯ ಮಾಡ್ತಾ ಇದೆಯಲ್ಲ, ಇದು ಸರಿಯಲ್ಲ. ಆ ದುರ್ಯೋಧನ ನಮ್ಮ ದೇಶಕ್ಕೆ ಕ್ಯಾನ್ಸರ್ ಇದ್ದ ಹಾಗೆ ಅಂತ ವಿದುರ ಏಕಾಂತದಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಇದನ್ನು ಗೋಡೆ ಬದಿಯಲ್ಲಿ ನಿಂತು ಕೇಳಿಸ್ಕೊಂಡ್ಬಿಟ್ಟ ದುರ್ಯೋಧನ. ಕಯೇನ ಮತ್ರೋಪಜುಹಾವ ಜೈಹ್ಮ್ಯಂ ದಾಸ್ಯಾಸ್ವತಂ ಯದ್ ಬಲಿನೈವ ಪುಷ್ಟ. ನಾವು ಎಸೆದ ಎಂಜಲನ್ನು ತಿಂದು ಬದುಕುವ ದಾಸಿಪುತ್ರನಾದ ವಿದುರನನ್ನು ಉಪದೇಶ ಮಾಡಲಿಕ್ಕೆ ಕರೆದವರು ಯಾರು? ಅವನಿಗೆ ಯಾರು ಈ ಮೈಕ ಕೊಟ್ಟವರು? ಇವನನ್ನು ಕರ್ಕೊಂಡೋಗಿ ನಿರ್ವಾಸ್ಯತ ಮಾಶು ಪುರಾಚ್ವಸಾನಃ, ಇವನನ್ನು ಹೊರಗಡೆ ಬೀದಿಯಿಂದ ಕರ್ಕೊಂಡು ಹೋಗಿ ಚಂದ ಹೊಡೆದು ಪ್ರಾಣ ಹೋಗುವ ಹಾಗೆ ಹೊಡಿರಿ ಅವನಿಗೆ. ನನ್ನ ಸುಖವನ್ನು ತಡಿಲಿಕ್ಕೆ ಇವನು ಯಾರು? ಇಷ್ಟು ಬಂದು ದುರ್ಯೋಧನ ಪ್ರತ್ಯಕ್ಷವಾಗಿ ಧೃತರಾಷ್ಟ್ರನ ಮುಂದೆ, ಅಪ್ಪನ ಮುಂದೆ ವಿದುರನನ್ನು ಬೈದರೆ ಧೃತರಾಷ್ಟ್ರ ಸುಮ್ಮನೆ ಕೂತಿದ್ದಾನೆ. ತನ್ನ ಮಗ ಅಲ್ವಾ, ಮೌನ. ಪಕ್ಕದ ಮನೆಯವರು ಬೈಲಿ, ಆವಾಗ ಆ್ಯಕ್ಷನ್. ನನ್ನ ಮಗ ಅನ್ನೋ ಮೋಹದಲ್ಲಿ ಸುಮ್ಮನೆ ಕೂತಿದ್ದಾನೆ. ವಿದುರನಿಗೆ ಅನ್ನಿಸ್ತಂತೆ, ಇಷ್ಟು ಮಂಡೆ ಕೆಟ್ಟವರ ಮನೆಯ ಅನ್ನ ತಿನ್ನಬಾರದು ಅಂತ ಹೊರಟೋದಂತೆ. ಗಂಗಾ ತೀರಕ್ಕೆ ಹೋದ. ಅಲ್ಲಿ ಹೋದಾಗ ಕೃಷ್ಣನ ಭಕ್ತನಾದ ಉದ್ಧವ ಸಿಗ್ತಾನೆ.
ಉದ್ಧವನ ಬಳಿ ಕೇಳ್ತಾನೆ, ಕೃಷ್ಣನ ಸಂದೇಶಗಳನ್ನು ಹೇಳು, ನನ್ನ ಮನಸ್ಸು ಹಾಳಾಗಿದೆ. ತುಂಬ ಮನಸ್ಸು ಹಾಳಾದರೆ ಧಾರಾವಾಹಿ ನೋಡಬಾರ್ದು, ಮತ್ತೆ ಅದರಲ್ಲೂ ಹಾಳಾದದ್ದೇ ಇರುತ್ತೆ ವಿಚಾರ. ದೇವರ ಕಥೆ ಕೇಳಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು, 2 ತುಪ್ಪದ ದೀಪ ಹಚ್ಚಿ ಗಟ್ಟಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ನಿಮ್ದು ಎಂಥ ದುಃಖ ಇದ್ರೂ ಒಂದು ಬಾರಿ ಶಾಂತ ಆಗುತ್ತೆ. ಮತ್ತೆ ಯಥಾ ಪ್ರಕಾರ ಇದ್ದದ್ದೇ. ಅದಕ್ಕೆ ಪ್ರತಿದಿನ ಮಾಡಬೇಕು. ಸ್ನಾನ ಒಂದು ದಿನ ಮಾಡಿದರೆ ಮತ್ತೆ ಮರುದಿನ ವಾಸನೆ ಬರುತ್ತೆ. ಮನಸ್ಸು ಹಾಗೆ ಕಶ್ಮಲ ಹುಟ್ಟುತ್ತಾನೇ ಇರುತ್ತೆ. ಪ್ರತಿದಿನ ವಿಷ್ಣು ಸಹಸ್ರನಾಮ ಅದರಿಂದ ಮುಳುಗಿಸ್ತಾ ಇರಬೇಕು ಮನಸ್ಸನ್ನು. ಈ ರೀತಿಯಾಗಿ ಆ ವಿದುರ ಹೋಗಿ ಉದ್ಧವನಲ್ಲಿ ಕೇಳ್ತಾನೆ, ಕೃಷ್ಣನ ಸಂದೇಶಗಳನ್ನು ಹೇಳು. ಉದ್ಧವ ಹೇಳ್ತಾನೆ, ಕೃಷ್ಣ ಅಂತ ಹೇಳಿದ ತಕ್ಷಣ ಅವನಿಗೆ ಅಳು ಬರುತ್ತೆ. ಅದು ಎಂಥ ವ್ಯಕ್ತಿತ್ವ ಅದು! ಕೃಷ್ಣನ ಉಪದೇಶ, ಅವನ ವ್ಯಕ್ತಿತ್ವ. 48 ನಿಮಿಷ ಕಣ್ಣೀರು ಹಾಕ್ತಾನೆ. ಕೃಷ್ಣ ಉದ್ಧವನಿಗೆ ಹೇಳಿದ್ದಾನೆ, ನೀನು ಹೇಳಲಿಕ್ಕೆ ಹೋಗಬೇಡ ಉದ್ಧವ. ವಿದುರ ಕೇಳಿದಾಗ ನೀನು ಹೇಳಲಿಕ್ಕೆ ಹೋಗಬೇಡ. ಇನ್ನೊಬ್ಬ ನನ್ನ ಶಿಷ್ಯ ಇದ್ದಾನೆ ಮೈತ್ರೇಯ ಅಂತ, ಅವನ ಕೈಲಿ ಹೇಳಿಸು ನನ್ನ ಕಥೆಗಳನ್ನೆಲ್ಲ. ಉದ್ಧವ ಕೇಳ್ತಾನೆ, ಕೃಷ್ಣ ನಾನೇ ಯಾಕೆ ಹೇಳಬಾರ್ದು? ನಿನಗೆ ಹೇಳಲಿಕ್ಕೆ ಆಗಲ್ಲ. ಹೇಳ್ತಾ ಹೇಳ್ತಾ ಅಳ್ತಾ ಕೂತ್ಕೊಳ್ತಿ. ಹತ್ಕೊಂಡು ಹೇಳಿದ್ರೆ ಅವನು ಹೇಗೆ ಅರ್ಥ ಆಗಬೇಕು? ಸಬ್ಜೆಕ್ಟ್ ಅರ್ಥ ಆಗಲ್ಲ. ಹಾಗಾಗಿ ಉದ್ಧವ ಅವನು ದೇವತೆಗಳಿಗೆ ಭಕ್ತಿ ಪ್ರಧಾನಾಹ ದೇವಾಹ. ಭಕ್ತಿ ಜಾಸ್ತಿ ಇರುತ್ತಂತೆ ದೇವತೆಗಳಿಗೆ. ಅವರಿಗೆ ಹೇಳಲಿಕ್ಕಾಗಲ್ಲ, ಕಂಠ ಕಟ್ಟುತ್ತೆ. ನಮಗೆ ಕಂಠ ಕಣ್ಣೀರು ಇದೆಲ್ಲ ಜಗತ್ತಿನ ವಿಷಯದಲ್ಲಿದೆ. ದೇವರ ವಿಷಯದಲ್ಲಿ ಕಣ್ಣೀರು ಅಷ್ಟು ಸುಲಭವಾಗಿ ಬರೋದಿಲ್ಲ. ಆದರೆ ನಿನಗೆ ಕಣ್ಣೀರು ಬರುತ್ತೆ ಉದ್ಧವ, ಮೈತ್ರೇಯ ಹೇಳಿ ಅಂತ ಹೇಳ್ತಾರೆ. ಮೈತ್ರೇಯರೆಲ್ಲಿದ್ದಾರೆ ಕೇಳ್ತಾನೆ ಉದ್ಧವನ ಬಳಿ. ವಿದುರನಿಗೆ ಮೈತ್ರೇಯರು ಬದರಿಯಲ್ಲಿದ್ದಾರೆ ಎನ್ನುವ ಮಾಹಿತಿಯನ್ನು ಆ ಉದ್ಧವ ಹೇಳ್ತಾನೆ. ಹರಿದ್ವಾರದಲ್ಲಿ ಸ್ನಾನವನ್ನು ಮಾಡಿ ಬದರಿ ತನಕ ಪಾದಯಾತ್ರೆ ಮಾಡಿಕೊಂಡು ಅಲ್ಲಿ ಮೈತ್ರೇಯರ ಲಕ್ಷಣಗಳನ್ನೆಲ್ಲ ನೋಡಿ ಅವರ ಮುಂದೆ ಕೂತ್ಕೊಳ್ತಾನೆ. ನನಗೆ ಕೃಷ್ಣ ಮಾಡಿದ ಉಪದೇಶವನ್ನು ಮಾಡಿ, ಜಗತ್ತಿನ ಸೃಷ್ಟಿಯನ್ನು ದೇವರು ಹೇಗೆ ಮಾಡಿದ, ಅದರ ಸಂಹಾರವನ್ನು ಹೇಗೆ ದೇವರು ಮಾಡ್ತಾನೆ ಅನ್ನುವುದರ ಬಗ್ಗೆ ಅನೇಕ ವಿಸ್ತಾರವಾದ ಚಿಂತನೆಯನ್ನು, ಪ್ರಾಕೃತ ಸೃಷ್ಟಿ ವೈಕೃತ ಸೃಷ್ಟಿ ಅಂತ, ಅಂದರೆ ಪಂಚಭೂತಗಳು, ಇಂದ್ರಿಯಗಳು, ಇಂದ್ರಿಯ ಅಭಿಮಾನಿ ದೇವತೆಗಳು, ಮಹತ್ತತ್ವ, ಅಹಂಕಾರ ತತ್ವ, ಅಜ್ಞಾನ, ಇವುಗಳನ್ನೆಲ್ಲ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ. ನಿಮಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲಿಕ್ಕಿಲ್ಲ, ಮತ್ತೆ ತೂಕಡಿಸ್ತೀರಿ, ನಮ್ಗೆ ಗೊತ್ತು. ವೈಕೃತ ಸೃಷ್ಟಿ ಅಂತ ಇದೆ. ಅಂದರೆ ಈ ಸೃಷ್ಟಿ ಆರಂಭದಲ್ಲಿ ಮೊದಲು ಹುಟ್ಟಿದ್ದು ಗಿಡ ಮರಗಳ ಸೃಷ್ಟಿ, ಆಮೇಲೆ ಹುಟ್ಟಿದ್ದು ಪ್ರಾಣಿ ಪಕ್ಷಿಗಳ ಸೃಷ್ಟಿ, ಆಮೇಲೆ ಹುಟ್ಟಿದ್ದು ಮಾನವರ ಸೃಷ್ಟಿ ಕೊನೆಯಂತೆ. ಮತ್ತು ಡಾರ್ವಿನ್ ವಿಕಾಸವಾದವೂ ಅಲ್ಲ, ಬಿಗ್ ಬ್ಯಾಂಗ್ ಥಿಯರಿನೂ ಅಲ್ಲ. ಇದೊಂದು ಕ್ರಮಬದ್ಧವಾದ ಸೃಷ್ಟಿ. ಪ್ರತ್ಯೇಕವಾಗಿ ಮಂಗನಿಂದ ಮಾನವ ಅಂದರೆ ಮತ್ತೆ ಮಾನವ ಇನ್ನೊಂದು ಯಾಕೆ ಆಗಲಿಲ್ಲ, ಎಲ್ಲ ತುಂಬ ಫುಲ್ ಅಂತ ವಾದಗಳನ್ನು ಒಪ್ಪಲೇಬಾರದು. ಆಕಸ್ಮಿಕವೂ ಅಲ್ಲ, ಜಗತ್ತು ಪರಮಾತ್ಮನಿಂದ ಸೃಷ್ಟಿಯಾಗಿದೆ. ಆದರೆ ಮಾನವರ ಸೃಷ್ಟಿಯಿಂದ ದೇವರಿಗೆ ಸಂತೋಷ ಆಯ್ತಂತೆ. 84 ಲಕ್ಷ ಯೋನಿಗಳಲ್ಲಿ ಮಾನವ ಸೃಷ್ಟಿಗೆ ತುಂಬ ಮಹತ್ವ. ಯಾಕೆ ಹೇಳಿ? ಗಿಡ ಮರಗಳ ಮಂಡೆ ಎಲ್ಲಿದೆ? ಮೇಲಿದೆಯಾ ಕೆಳಗಿದೆಯಾ? ಕೆಲವರು ಹೀಗೆ ತೋರಿಸಿದರು, ಮೇಲೂ ಇದೆ ಕೆಳಗೂ ಇದೆ. ಯಾವುದೂ ಆಗ್ಬೋದು, ಉತ್ತರ ನೀವು ಬೇಕಾದ ತಗೊಳ್ಳಿ ಅಂತ. ಗಿಡ ಮರಗಳ ಮಂಡೆ ಕೆಳಗಡೆ ಇದೆ, ಮೇಲಿಲ್ಲ. ಬೇರು ಮಂಡೆ, ಅದಕ್ಕೆ ಆಹಾರ ತಗೊಳ್ಳೋದು ಎಲ್ಲೋ ಅದು ಮಂಡೆ, ಮೇಲೆಲ್ಲ ಆಹಾರ ತಗೊಳ್ಳೋದು ಕೆಳಗಡೆ. ನೀವು ಕೊಂಬೆಗೆ ನೀರು ಹಾಕಿದರೆ ಮರ ಬೆಳೆಯಲ್ಲ, ಬುಡಕ್ಕೆ ನೀರು ಹಾಕಬೇಕು. ಅದಕ್ಕೆ ಗಿಡ ಮರಗಳು ಹೀಗಿರುತ್ತೆ, ಛತ್ರಿ ಅಂತ. ಏನು, ಮಳೆ ಬಂದರೆ ಆ ನೀರೆಲ್ಲ ಬಿದ್ದು ಆ ಬೇರಿಗೆ ಹೋಗಬೇಕು. ಬೇರು ಬುಡದಲ್ಲಿ ಇರೋದಿಲ್ಲ, ಅಲ್ಲಿ ಕೆಳಗಡೆ ಇರುತ್ತೆ, ಅಲ್ಲೆಲ್ಲ ನೀರು ಬೀಳೋ ಹಾಗೆ ಛತ್ರಿ ಹಿಡ್ಕೊಂಡು ನೀರು ಬೀಳಿಸಿಕೊಳ್ಳುತ್ತು. ಹಾಗಾದರೆ ಏನರ್ಥ? ಗಿಡ ಮರಗಳ ಮಂಡೆ ಮಣ್ಣು ಪಾಲಾಗಿದೆ. ಪ್ರಾಣಿಗಳ ಮಂಡೆ ಮೇಲಿದೆಯಾ ಕೆಳಗಿದೆಯಾ? ಮೇಲೂ ಇಲ್ಲ ಕೆಳಗೂ ಇಲ್ಲ, ಅಡ್ಡ ಇದೆ. ಹೊಟ್ಟೆಗೆ ಸಮಾನವಾಗಿ ಮಂಡೆ ಇದೆ. ಅಂದ್ರೇನು? ಪ್ರಾಣಿಗಳಿಗೆ ಒಂದೇ ಯೋಚನೆ, ಹೊಟ್ಟೆಗೆ ಹಾಕಬೇಕು, ಮಂಡೆ ಕೆಲಸ ಮಾಡಬೇಕು, ಅದು ಬಿಟ್ಟು ಇನ್ನೇನೂ ಇಲ್ಲ. ನೀವು ಮನುಷ್ಯರು ಅಷ್ಟೇ ಯೋಚನೆ ಮಾಡಿದರೆ ಕೊಂಬು ಬೀಲ ಇಲ್ಲದ ಬಾಲ ಇಲ್ಲದ ಪ್ರಾಣಿ ಅಂತ ಬೈದಿದ್ದಾರೆ ಅಷ್ಟೆ. ಮನುಷ್ಯರ ಮಂಡೆ ಎಲ್ಲಿದೆ ಕೇಳಬೇಕಾಗಿಲ್ಲ, ಅದು ಮಂಡೆ ಮೊದಲೇ ಇದೆ. ಗಮನಿಸಿ, ಪ್ರಾಣಿ ಪಕ್ಷಿಗಳು ಹುಟ್ಟಬೇಕಾದ್ರೆ ಒಂದು ತತ್ತಿ ಇಟ್ಟಿತು ಅನ್ನೋದು, ಹುಟ್ಟಿತು ಅನ್ನಲ್ಲ. ನಮ್ಮ ಮನೆಯಲ್ಲಿ ಒಂದು ಪೆತ್ತ, ಒಂದು ಕಂಜಿ ಹಾಕಿತು ಅಂತ ಹೇಳೋದು. ನನ್ನ ಮನೆಯ ಹಸು ನಿನ್ನೆ ಒಂದು ಹೆಣ್ಣು ಕರುವಿಗೆ ಜನ್ಮ ನೀಡಿದಳು, ಯಾರಾದರೂ ಹೇಳ್ತಾರಾ? ಹಾಗೆ ಒಂದು ಹೇಳಿ ನೋಡುವ. ನನ್ನ ಮನೆಯಲ್ಲಿ ನಿನ್ನೆ ನನ್ನ ಸೊಸೆ ಒಂದು ಗಂಡು ಮಗುವನ್ನು ಹಾಕಿದಳು, ಇದೆಯಾ? ಜನ್ಮ ನೀಡಿದಳು. ಯಾಕೆ? ಜನ್ಮ ಅಂದರೆ ಸಾರ್ಥಕತೆ. ಯಾವ ಪ್ರಾಣಿ ಪಕ್ಷಿಗಳ ಜೀವನದಲ್ಲಿರುವ ಸಾರ್ಥಕತೆ ಮನುಷ್ಯ ಜೀವನದಲ್ಲಿದೆ. ಆದ್ದರಿಂದ ಲಿಖ್ಯತೆ ಜನ್ಮ ಪತ್ರಿಕಾ. ಜನ್ಮದ ಸಾರ್ಥಕ್ಯದ ಬಗ್ಗೆ ಮಾತುಗಳು ಮನುಷ್ಯನ ಬಗ್ಗೆ ಆಡಬೇಕು. ಮನೆಗೆಲ್ಲ ಹೋಗಿ ಕನ್ನಡಿ ಮುಂದೆ ನಿಂತುಕೊಳ್ಳಿ,
ಎಲ್ಲ ಕಡೆ ಪೋಸ್ಟ್ ಆಫೀಸಲ್ಲಿ ನಿಮ್ಮ ಫೋಟೋ ಬೇಕು ಅಂದರೆ ಏನು ಫೋಟೋ ಸೈಜ್ ಯಾವುದು ಏನು ಪಾಸ್ಪೋರ್ಟ್ ಸೈಜ್, ಅದು ಕಾಲಿಂದ ಕೊಡ್ತೀರಾ ಮಂಡ್ಯದ ಕೊಡ್ತೀರಾ? ಹಾಂ, ಪ್ರಾಣಿಗಳಿಗೆ ಕಾಲು ಮೊದಲು ಹೊಟ್ಟೆಯಿಂದ ಬರೋದು, ಮಂಡೆ ಅಲ್ಲ. ಮನುಷ್ಯರಿಗೆ ಮೊದಲು ಬರುವುದು ಮಂಡೆ. ಆ ಮಂಡೆಯಲ್ಲಿ ಸರಿಯಾದ ಕೆಲಸ ನಡೀಲಿಲ್ಲ ಅಂದರೆ ಬೈಯೋದೇನು? ನಿನ್ನ ಮಂಡೆ ಅಲ್ವಾ? ಮಂಡೆ ತುಂಬ ಮುಖ್ಯ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ, ಇಲ್ಲಿ ತನಕ ಬಟ್ಟೆ ಹಾಕಿ, ಈಗ ನನ್ನನ್ನು ನೋಡಿ, ಇಲ್ಲಿಗೊಂದು ಕಟ್ಟು ಮಾಡಿ, ಮಾಡ್ಲಿಕ್ಕೆ ಹೋಗಬೇಡಿ, ಮತ್ತೆ ಇಲ್ಲಿಗೊಂದು ಕಟ್ಟು ಮಾಡಿದೆ ಅಂದ್ಕೊಳ್ಳಿ. ಹೇಗೆ ಕಾಣುತ್ತೆ ಈ ಮಂಡೆ? ನಿಮ್ಮ ಮನೆಯಲ್ಲಿ ಕೌಚಿ ಹಾಕಿದ ಚೊಂಬು ಬೇರೆ ಅಲ್ಲ ತಾಮ್ರದ್ದು, ನಿಮ್ಮ ಮಂಡೆ ಬೇರೆ ಅಲ್ಲ. ಕೌಚಿ ಹಾಕಿದ ಚೊಂಬಿನ ಹಾಗೆ ನಿಮ್ಮ ಮಂಡೆ ಇದೆ, ಹೌದಾ? ಇದು ಆಸನ, ಶಿರಸಾಸನ ಅಂದರೆ ಇದು ಆಸನ ಅಲ್ವಾ? ಇದು ಬುಡ ಅಂತ ಅರ್ಥ. ಇದು ಕಂಠ, ಇದಕ್ಕೆ ಕಂಠ ಅಂತಲೇ ಹೆಸರಲ್ವಾ? ಈ ಚೊಂಬಿನ ಕಂಠ ಇದು ಆಸನ ಅಂದರೆ ಕೌಚಿ ಹಾಕಿದ್ದಾರೆ ಅಂತ ಅರ್ಥ ಅಲ್ವಾ? ದೇವರು ಎಷ್ಟು ಪ್ಲ್ಯಾನ್ ಮಾಡಿದಾನೆ ನೋಡಿ. ಕಣ್ಣು ಜ್ಞಾನೇಂದ್ರಿಯ, ನೋಡಿದರೆ ಜ್ಞಾನ ಬರುತ್ತೆ, ಕೇಳಿದರೆ ಜ್ಞಾನ ಬರುತ್ತೆ, ಮೂಸಿದರೆ ಜ್ಞಾನ ಬರುತ್ತೆ, ಮುಟ್ಟಿದರೆ ಜ್ಞಾನ ಬರುತ್ತೆ, ನೆಕ್ಕಿದರೆ ಜ್ಞಾನ ಬರುತ್ತೆ. ಪಂಚ ಜ್ಞಾನೇಂದ್ರಿಯಗಳ ಮೇಲೆ ಇಟ್ಟಿದ್ದಾನ. ಮೆಗಾ ಪವರ್ ಇದೊಂದು CPU ಎಷ್ಟೆಷ್ಟೆಲ್ಲ ನೆನಪಿಟ್ಟುಕೊಳ್ಳುತ್ತೆ, ಕಂಪ್ಯೂಟರ್ಗಿಂತ ಜಾಸ್ತಿ. ಡೆಲ್ ಕಂಪ್ಯೂಟರ್ ಸೇವ್ ಮಾಡಿ, ಅದು ಏನು ನೆನಪಿಟ್ಕೊಂಡಿದೆ ಗೊತ್ತಿಲ್ಲ. ಒಂದು ನಾಯಿ ಬರುತ್ತೆ, ಅಳ್ಳಾಡಿಸುತ್ತೆ, ಬಾಲ ಹೆಂಗನ್ನುತ್ತೆ, ಈಗ ಗೊತ್ತಾಗಲಿಲ್ಲ ಅನ್ನುತ್ತೆ. 30 ವರ್ಷದ ಹಿಂದಿನದ್ದು. ನಿಮ್ಮ ಫ್ರೆಂಡ್ ಎಲ್ಲರೂ ಸಿಕ್ಕಿದ್ರೆ ನನ್ನ ಫ್ರೆಂಡು ಗೆಳೆಯ ಎಷ್ಟು ಬೇಗ ಸರ್ಚ್ ಮಾಡುತ್ತೆ ಮಂಡೆ. ಎಷ್ಟು ಜ್ಞಾನ ಕೊಟ್ಟಿದ್ದಾನೆ ದೇವರು, ಎಷ್ಟು ಶಕ್ತಿ ಇದೆ. ಆ ಡೆಲ್ ಕಂಪ್ನಿ ಎಲ್ಲ ಡಲ್ಲೇ ಇದ್ರ ಮುಂದೆ. ದೇವರದ್ದು ಒಂದೊಂದು, ಇದು ಬ್ಯಾಟ್ರಿ, ಇದು CPU, ಇದು ಮೌಸ್, ಮುಖ ಮಾನಿಟರ್, ಕಂಪ್ಯೂಟರ್ ಅಲ್ವಾ, ಲ್ಯಾಪ್ಟಾಪ್ ಕಂಪ್ಯೂಟರ್ ದೇವರು ನಿರ್ಮಾಣ ಮಾಡಿದ್ದಾನೆ. ಯಾಕೆ ಮಾಡಿದ್ದಾನೆ? ಮಂಡೆ ಬೇರೆ ಚೊಂಬಿನ ಹಾಗೆ ಇದೆ. ಜ್ಞಾನಿಗಳ ಪಾದಕ್ಕೆ ಹೋಗಿ ಬೀಳಿ ಚೊಂಬಿನಲ್ಲಿ ತುಂಬಿಕೊಳ್ಳಿ. ಮೊದಲು ಏನಾಗಬೇಕು? ಬಗ್ಗಬೇಕು. ಒಂದು ನದಿಗೆ ಚೊಂಬು ನೀರು ತುಂಬಿಕೊಳ್ಬೇಕಾದ್ರೆ ಏನು ಮಾಡಬೇಕು? ಅದು ಬಗ್ಗಬೇಕು. ಬಗ್ಗಿದಾಗ ಏನಾಗುತ್ತೆ? ಒಳಗೆ ತುಂಬಿದ ಕಶ್ಮಲ ಚೆಲ್ಲಿ ಹೋಗುತ್ತೆ, ಒಳ್ಳೆಯ ಜಲ ಒಳಗೆ ತುಂಬುತ್ತೆ. ಜ್ಞಾನಿಗಳ ಹತ್ರ ಹೋಗಿ ಭಾಗವತ ಕೇಳಲಿಕ್ಕೆ ಹೋಗಿ ತಲೆ ತಗ್ಗಿಸಿ, ಸ್ವಲ್ಪ ತೂಕಡಿಸಿ ಅಲ್ಲ, ನಮಸ್ಕರಿಸಿ. ಅವಾಗ ಏನಾಗುತ್ತೆ? ಒಳಗಡೆ ಇರುವ ಕಾಮಕ್ರೋಧಗಳೆಂಬ ಕಶ್ಮಲ ಚೆಲ್ಲಿ ಹೋಗುತ್ತೆ, ಸುಜ್ಞಾನವೆಂಬ ಜಲ ತುಂಬುತ್ತೆ. ತುಂಬಿದ ಮೇಲೆ ಬಾಯಿಂದ ಬಿಡ್ಲಿಕ್ಕೆ ಹೋಗಬೇಡಿ, ಬಾಯಿ ಮುಚ್ಚಿ ಕೂತ್ಕೊಳ್ಳಿ ಧ್ಯಾನಕ್ಕೆ. ಹೃದಯದಲ್ಲಿ ದೇವರಿದ್ದಾನೆ, ಇಲ್ಲಿ ತುಂಬಿದ ಜ್ಞಾನವನ್ನೆಲ್ಲ ಹೃದಯದಲ್ಲಿರುವ ದೇವರಿಗೆ ಅಭಿಷೇಕ ಮಾಡಿ ಅಂತ ಕೌಚಿ ಹಾಕಿದ್ದಾನೆ ದೇವರು, ಹೌದಾ? ಇಲ್ಲದಿದ್ರೆ ಮೇಲ್ಮುಖವಾಗಿರ್ತಾ ಇತ್ತು. ಆದ್ದರಿಂದ ಏನರ್ಥ? ಕ್ಷತ್ತರೇಕ ವಿಧೋ ನೃಣಾಂ ರಜೋದಿಕಾಹ ಕರ್ಮಪರಾಹ ದುಃಖೇಶು ಸುಖಮಾನಿನಃ. ಮನುಷ್ಯನ ಜೀವನದಷ್ಟು ಸಾರ್ಥಕತೆ ಮರಗಿಡಗಳದ್ದಲ್ಲ, ಪ್ರಾಣಿ ಪಕ್ಷಿಗಳದ್ದಲ್ಲ. ಬ್ರಹ್ಮಾವಬೋಧ ದಿಷಣಂ ಉದಮಾಪ ದೇವ. ದೇವರ ಪ್ರಜ್ಞೆಯನ್ನು ಹೊಂದುವ ಅರ್ಹತೆಯನ್ನು ಪಡೆದವನು ಮನುಷ್ಯ ಮಾತ್ರ. ಅಂದರೆ ಅವಕಾಶ ಇರುವುದು ಮನುಷ್ಯನಿಗೆ ಮಾತ್ರ. ಗೋವಿಂದ ಅನ್ನಿ ಯಾವುದಾದ್ರೂ ಒಂದು ಹಸು ಹೇಳಿ ನೋಡುವ, ಹಂಗಾ ಅನ್ನುತ್ತೆ, ಅದು ಅಂಬಾ ಅನ್ನುತ್ತೆ ಅಷ್ಟೆ. ನೀವು ಏನು ಬೇಕಾದ್ರೆ ಹೇಳ್ಬೋದಾ? ವಿಠ್ಠಲ, ಗೋವಿಂದ, ನಾರಾಯಣ. ಒಬ್ಬ ಮಾನವನಾಗಿ ಹುಟ್ಟಲಿಕ್ಕೆ 84 ಲಕ್ಷ ಯೋನಿಗಳಲ್ಲಿ ಕೋಟಿ ಕೋಟಿ ಜನ್ಮವನ್ನು ದಾಟಿದ ಮೇಲೆ ಈ ಮನುಷ್ಯನಾಗಿ ಹುಟ್ಟುತ್ತಾನೆ. ಅದಕ್ಕೆ ನೋಡಿ ನಮ್ಮ ಸಂಪ್ರದಾಯ ಏನು, ಅನ್ಯಾಯ ಮಾಡಿದವರು ಏನಂತ ಬೈತೇವೆ? ತು ನಾಯಿ ಅಂತ ಬೈತೇವೆ. ಅಂದರೆ ನಾಯಿ ಆಗಿ ಬಂದಿದೆ, ಬುದ್ಧಿ ಇಲ್ಲ ನಿನಗೆ ಅಂತ. ತು ಕತ್ತೆ ಅಂತ ಬೈತೇವೆ, ತು ಮನುಷ್ಯ ಅಂತ ಬೈತೇವಾ? ಇದು ಕ್ಲೈಮ್ಯಾಕ್ಸ್, ಲಾಸ್ಟ್ ಅಂತ ಅರ್ಥ. ಅಂದರೆ ನಾಯಿ ಕತ್ತೆ ಎಲ್ಲ ಯೋನಿ ದಾಟಿ ಬಂದಿದ್ದೇವೆ, ಕೊನೆಯ ಯೋನಿ ಮಾನವ. ಇಂಥ ಮಾನವ ಯೋನಿಯಲ್ಲಿ ಹುಟ್ಟಿದಾಗ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಒಬ್ಬನ ಬಾಯಲ್ಲಿ ಗೋವಿಂದ ನಾರಾಯಣ ಅಂತ ಶಬ್ದ ಬರಲಿಕ್ಕೆ ಕನಿಷ್ಠ 70 ಕೋಟಿ ಜನ್ಮ ದಾಟಿದ ಮೇಲೆ ಈ ಮನುಷ್ಯ ಯೋನಿ ಬಂದಿದೆ ಅಂತ. ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟನ್ನು ತೆಗೆದುಕೊಂಡು ಮತ್ತೆ ಆ ಕೊಳಚೆಗೆ ಹಾಕಿದರೆ ಪುರಂದರದಾಸರು ಬೈತಾರೆ. ಏನು? ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ಧ್ವಪ್ಪನೆ ಬಿತ್ತಲ್ಲ ಅಂತಾರೆ. ಇದು ದೇವರು ಕೊಟ್ಟ ತುಪ್ಪದ ಬಿಂದಿಗೆ. ಇದು ಆಯುಷ್ಯವನ್ನು ತುಂಬಿ ಮಾನವರ ಜನ್ಮ ಸಾರ್ಥಕ ಮಾಡಿಕೋ ಅಂತ ಈ ಆಯುಷ್ಯವನ್ನು ಕೊಟ್ಟಿದ್ದಾನೆ. ಇದನ್ನು ತಗೊಂಡೋಗಿ ಡ್ರೈನೇಜ್ ವಾಟರ್ ಮೇಲೆ ಹಾಕಿದ್ರಲ್ಲ. ಡ್ರೈನೇಜ್ ವಾಟರ್ ಯಾವುದು? ಬೆಳಿಗ್ಗೆಯಿಂದ ರಾತ್ರಿ ತನಕ ಹಣ 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 ಅಂತ ಇಷ್ಟು ಒಳ್ಳೆ ಆಯುಷ್ಯವನ್ನು ತೆಗೆದು ಅದಕ್ಕೆ ಚೆಲ್ಲಿದ್ರಲ್ಲ. ಮತ್ತೆ ಇನ್ನೊಮ್ಮೆ ಇಂಥ ಜೀವನ ಕೊಡೋದಿಲ್ಲ. ಹೊಟ್ಟೆ ತುಂಬಲಿಕ್ಕೆ ಅಷ್ಟೊಂದು ಕಾರವಾರ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಸಾಕು, ತೃಪ್ತಿ ಇರಬೇಕು ಜೀವನದಲ್ಲಿ. ಮೊದಲೇ ಒಂದು ಅಪ್ಪ ಗಳಿಸಿ ಹೋಗಿದ್ದಾರಲ್ಲ, ಮತ್ತೆ ಅದು ಬೇಡ ಅನ್ನೋದು, ಅದನ್ನು ಬೀಳಿಸುವುದು, ಇನ್ನೊಂದು ಮನೆ ಕಟ್ಟುವುದೆಲ್ಲ ಮಾಡಬೇಡಿ.
ನಿಮ್ಮ ಜೀವನಕ್ಕೆ ಎಷ್ಟು ಬೇಕು ತೃಪ್ತಿಯಿಂದ ಬದುಕನ್ನು ನಡೆಸಿ ಅಂತ ಇಷ್ಟು ವೈರಾಗ್ಯದ ಉಪದೇಶಗಳ ಜೊತೆಗೆ ಸೃಷ್ಟಿಯ ಚಿಂತನೆಗಳನ್ನೆಲ್ಲ ಹೇಳಿ ಈ ಸೃಷ್ಟಿಯನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಬ್ರಹ್ಮದೇವರು ತಮ್ಮ ದೇಹದ ಬಲಭಾಗದಿಂದ ಸ್ವಯಂಭೌಮನವನ್ನು ಸೃಷ್ಟಿ ಮಾಡಿದರು, ಎಡಭಾಗದಿಂದ ಶತರೂಪಾದೇವಿಯನ್ನು ಸೃಷ್ಟಿ ಮಾಡಿದರು. ಅವರಿಬ್ಬರಿಗೆ ಮದುವೆ ಮಾಡಿ ಅವರಿಬ್ಬರ ಕಲ್ಯಾಣದ ಜೊತೆಗೆ ಮಿಥುನೇ ಸೃಷ್ಟಿ ಅಂತ ಅಂದ್ರೇನು, ಹೆಣ್ಣನ್ನು ನೋಡಿ ಗಂಡಿಗೆ ಒಂದು ಪ್ರೀತಿ, ಗಂಡನ ನೋಡಿ ಹೆಣ್ಣಿಗೆ ಒಂದು ಪ್ರೀತಿ ಹುಟ್ಟುವ ವ್ಯವಸ್ಥೆ ಇದು ಟೆಕ್ನಾಲಜಿ ಡೆವಲಪ್ ಮಾಡಿದ್ದು. ಅಲ್ಲಿ ತನಕ ಮೊದಲು ಹೆಣ್ಣಿಲ್ಲದೆ ಸೃಷ್ಟಿ ಆಗ್ತಾ ಇತ್ತು, ಇಚ್ಛೆ ಪಟ್ಟರೆ ಮಕ್ಕಳಾಗ್ತಾ ಇತ್ತು. ಅದು ಕಲಿಯುಗದಲ್ಲಿ ಅದು ಊರ್ಜಿತ ಆಗೋದಿಲ್ಲ ಅಂತ ಪರಸ್ಪರ ಹೆಣ್ಣು ಗಂಡುಗಳ ಸಂಬಂಧದಿಂದ ಸೃಷ್ಟಿ ಎನ್ನುವ ವ್ಯವಸ್ಥೆಯನ್ನು ತಂದವರು ಬ್ರಹ್ಮದೇವನ ಮಗನಾದ ಸ್ವಯಂಭುವ ಮನು. 14 ಮನ್ವಂತರಗಳು, 14 ಮನ್ವಂತರಗಳಲ್ಲಿ ಮೊದಲನೆಯ ಮನು ಈ ಸ್ವಯಂಭವ ಮನುವಾಗಿದ್ದಾನೆ. ಈ ಸ್ವಯಂಭವ ಮನುವಿಗೆ ಶತರೂಪೆಯ ಮೂಲಕ ಹುಟ್ಟಿದ ಮಕ್ಕಳು 5 ಜನ. ಮೊದಲನೆಯವನು ಪ್ರಿಯವ್ರತ, ಎರಡನೆಯವನು ಉತ್ತಾನಪಾದ, ಇನ್ನು ಆಮೇಲೆ 3 ಹೆಣ್ಣುಮಕ್ಕಳು ಅವರು, ಆಕೂತಿ, ಪ್ರಸೂತಿ, ದೇವಹೂತಿ. ಇಲ್ಲ ನೆನಪಿಟ್ಟುಕೊಂಡಿರಿ, ಅಷ್ಟು ಬೇಗ ಮರಿಬೇಡಿ, ಬೇಕಾಗುತ್ತೆ. ಧಾರಾವಾಹಿ ಮುಂದೆ ನಡೆಯುವುದು ಇವರ ಬಗ್ಗೆಯೇ. ಅವರ ಕಥೆಗಳೇ 8ನೇ ಸ್ಕಂದದ ತನಕ ಉಂಟು. ಹಾಗಾಗಿ ಸ್ವಯಂಭೌಮನು ಶತರೂಪಾದೇವಿಯರಿಗೆ ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ಪ್ರಸೂತಿ, ದೇವಹೂತಿ. ಆ ದೇವಹೂತಿ ತುಂಬ ಧರ್ಮಾತ್ಮಳವಳು. ನಾನು ದೇವರನ್ನೇ ಧ್ಯಾನ ಮಾಡಬೇಕು. ದೊಡ್ಡ ರಾಜಕುಮಾರಿ. ಅವಳು ಪ್ರಾಪ್ತ ವಯಸ್ಕಳಾದಾಗ ಅವಳ ಸೌಂದರ್ಯವನ್ನು ನೋಡಿ ಗಂಧರ್ವರು ತಲೆ ತಿರುಗಿ ಬೀಳ್ತಾ ಇದ್ರಂತೆ. ಸೌಂದರ್ಯದ ಮಹತ್ವ ಅಷ್ಟು ದೊಡ್ಡದಿತ್ತು, ಅಷ್ಟು ಶಕ್ತಿ ಇತ್ತು. ಇದೇನು ಹೋಗಲಿಲ್ಲ, ಬ್ಯಾಟ್ರಿ ಇದೆ, ಬೇರೆ ಇದೆ. ಹೌದು, ಅದು ಅಂಥ ಒಂದು ಅವಳ ಅಧ್ಯಾತ್ಮದ ಚಿಂತನೆ. ಆಯಿತಾ, ಇದೆಲ್ಲ ಲೌಕಿಕ ಅಂತ ಅರ್ಥ. ಬ್ಯಾಟ್ರಿ ಅದು ಭಗವಂತ ಇದ್ದ ಹಾಗೆ, ಅದು ನಾಶ ಆಗಲ್ಲ ನೋಡಿ, ಅದು ನಾಶ ಆಗುತ್ತೆ. ಅದು ಅಂತಹ ದೇವಹೂತಿ ಬಾಹ್ಯ ಸುಖಗಳು ಬೇಡ, ದೇವರ ಸುಖವೇ ನನಗೆ ಬೇಕು. ಆದ್ದರಿಂದ ಹೊರಗಡೆ ಹಣ ಅನ್ನುವ ಜನ ನನಗೆ ಬೇಡ, ಅದು ಹೆಣ ಆಗಿ ಹೋಗ್ತಾರೆ. ಒಳಗಡೆಯಿಂದ ಗುಣ ಭಗವಂತನ ಗುಣಚಿಂತನೆ ಮಾಡುವ ಒಬ್ಬ ಸಾಧಕ ನನಗೆ ಬೇಕು ಅಂತ ಅಪ್ಪನ ಬಳಿ ಹೇಳ್ತಾಳೆ. ನನ್ನನ್ನು ಯಾರಿಗಾದರೂ ದಾನ ಮಾಡುವುದಾದರೆ ಹೃದಯದಲ್ಲಿ ದೇವರನ್ನು ನೋಡಿದ ವ್ಯಕ್ತಿಗೆ ದಾನ ಮಾಡು. ರಾಜ ಹೇಳ್ತಾನೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮದುವೆ ಮಾಡೋದು ಸುಲಭ ಮಾರಾಯ್ತಿ. ಯಾರ ಹೃದಯದಲ್ಲಿ ದೇವರನ್ನು ನೋಡಿದ್ದಾರೆ, ಕತ್ತಲೆಯೇ ನೋಡಿದ್ದೆಲ್ಲ, ದೇವರನ್ನು ಯಾರು ನೋಡಲಿಲ್ಲ, ಹುಡುಕೋದು ಬಹಳ ಕಷ್ಟ ಅಂತ 3 ತಿಂಗಳು ಒದ್ದಾಡ್ತಾನೆ. ಅವಳ ಮನಸ್ಸಿಗೆ ಅನುಗುಣವಾಗಿ ಒಬ್ಬ ಬ್ರಹ್ಮಜ್ಞಾನಿ ಬೇಕು ಅಂತ. ನಾರದರು ಬಂದು ಹೇಳ್ತಾರೆ, ಮಾತೃಗಯ ಅಂತ ಸಿದ್ಧಪುರಿ, ಅಲ್ಲಿ ಕರ್ದಮ ಅಂತ ಒಬ್ಬ ಪ್ರಜಾಪತಿ ಜಪ ಮಾಡ್ತಾ ಇದ್ದಾನೆ. 10,000 ವರ್ಷ ತಪಸ್ಸು ಮಾಡಿ ಮೊನ್ನೆ ಒಂದು 3 ದಿನದ ಹಿಂದೆ ಗರುಡಧ್ವಜನಾದ ಶ್ರೀಕರ ರೂಪಿಯಾದ ಪರಮಾತ್ಮನ ಪ್ರತ್ಯಕ್ಷ ದರ್ಶನ ಮಾಡಿದ್ದಾನೆ. ಅವನು ಆ ಕರ್ದಮ ಪ್ರಜಾಪತಿ ದೇವರನ್ನು ನೋಡಿದವನು. ಅವನು ಕೂಡ ಒಳ್ಳೆಯ ದೇವರನ್ನೇ ಚಿಂತನೆ ಮಾಡುವ ಹೆಣ್ಮಗಳು ಬೇಕು ತನ್ನ ಸಂಸಾರಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅವನಿಗೆ ನೀನು ದಾನ ಮಾಡು ಅಂದಾಗ ಸಮಗ್ರ ನವದ್ವೀಪಗಳ ರಾಜನಾದ ಸ್ವಯಂಭೂ ಮನುವಿನ ಮಗಳಾದ ದೇವಹೂತಿ ಒಬ್ಬ ಬ್ರಹ್ಮಜ್ಞಾನಿಯನ್ನ ಮದುವೆ ಮಾಡಬೇಕು ಅಂತ ಹೊರಟು. ಇವತ್ತೆಲ್ಲ ಜುಟ್ಟು ಜನಿವಾರ ಅಂದರೆ ಡಿಸ್ಕ್ವಾಲಿಫಿಕೇಶನ್, ಮದುವೆ ಆಗಲ್ಲ ಅಂತಾರೆ. ನಾನೊಮ್ಮೆ ರಾಜಾಂಗಣದಲ್ಲಿ ಪ್ರವಚನ ಮಾಡ್ತಾ ಕೂತಿದ್ದೆ ನಮ್ಮ ಗುರುಗಳ ಪರ್ಯಾಯದಲ್ಲಿ. ಒಬ್ಬರು ಬಂದರು, ಭಟ್ರೆ ಈಗಳ ಪ್ರವಚನ ಎಡ್ಡೆ ಹಾಕೋಣ ಅಂದರು. ಅವತ್ತೇ ಸ್ವಲ್ಪ ದಪ್ಪ ಅದೇ, ಇವರು ಹೊಗಳವರೊಬ್ಬರು ಇದಾರಲ್ಲ ಅಂತ ನಾನು ಹೇಳಿದೆ. ನೀವು ಯಾವತ್ತೂ ಪ್ರವಚನಕ್ಕೆ ಬರಲಿಲ್ಲ, ಅದೇನು ಹೊಗಳ್ತಾ ಇದ್ದೀರಿ? ನಿಮ್ಮ ಪ್ರವಚನದಿಂದ ನಮ್ಮ ಮನೆಯಲ್ಲಿ ತುಂಬ ಲಾಭ ಆಗಿದೆ. ಸ್ವಲ್ಪ ಹೇಳ್ತೀರಾ ಏನು ಲಾಭ ಆಗಿದೆ? ನನ್ನ ಮಗಳು PUC ಸೆಕೆಂಡ್ ಇಯರ್, ಸರಿಯಾಗಿ ಓದ್ತಿರಲಿಲ್ಲ. ನೀವು ಚಂದ ಮಂಡೆ ಎಲ್ಲ ಬೋಳಿಸಿಕೊಂಡು ಬಂದು ನಿನ್ನೆ ಪ್ರವಚನ ಮಾಡ್ತಾ ಕೂತಿದ್ರಿ. ನಾನು ಎಷ್ಟು ಬುದ್ಧಿವಾದ ಹೇಳಿದರೂ ಕೇಳಲಿಲ್ಲ. ನಿಮ್ಮ ಪ್ರವಚನಕ್ಕೆ ಕರ್ಕೊಂಡು ಬಂದು ತೋರಿಸಿದೆ. ಪ್ರವಚನಕ್ಕೇನು ಕೂಡಿಸಲಿಲ್ಲ, ದೂರದಿಂದ ತೋರಿಸಿದೆ. ನೋಡು, ನೀನು ಈ ಬಾರಿ PUCಲಿ ಫೇಲ್ ಆದರೆ ಈ ಭಟ್ರಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಹೇಳಿದೆ. ಫಸ್ಟ್ ಕ್ಲಾಸ್ ಓದ್ತಿದ್ದಾಳೆ ನನ್ನ ಮಗಳು. ಅಂದರೆ ಜುಟ್ಟು ಜನಿವಾರಕ್ಕೆ ಭಯಪಡುವ ಹೆಣ್ಣುಮಕ್ಕಳಿದ್ದಾರೆ. ಇದು ಘೋರ ಕಲಿಯುಗ. ನೀವು ಅಷ್ಟೆಲ್ಲ ನಗಬೇಡಿ, ನನಗೆ ಆಮೇಲೆ ಕನ್ಯಾದಾನ ಮಾಡಿ 3 ಮಕ್ಕಳಿದೆ ಈಗ, ಆಯಿತಾ? ಇಂಥವರೇ ಬೇಕು ಅಂತ ಹುಡುಕಿಕೊಂಡು ಬರೋರು ಇದ್ದಾರೆ. ಅದೆಲ್ಲ ಅಪರೂಪ ಬಿಡಿ, ಆಯಿತಾ? ಈ ಕಡೆ ಪ್ರಾಂತ್ಯದಲ್ಲಿ ಸ್ವಲ್ಪ ಕಡಿಮೆ ಇದೆ. ಕನ್ಯಾದಾನ ಮಾಡುವ ಒಂದು ಭಾಗ್ಯ ಅದು. ದೇವರು ಧರ್ಮ ಚಿಂತನೆ ಮಾಡುವವರಿಗೆ ದಾನ ಮಾಡುವ ಯೋಗ್ಯತೆಯೂ ಒಂದು ದೊಡ್ಡದು ಇರಬೇಕು. ಅದು ಆ ಸ್ವಯಂಭೌಮನು ಅಂತಹ ದಾನ ಮಾಡ್ತಾನೆ. ಕರ್ದಮ ಪ್ರಜಾಪತಿಗಳ ಬಳಿ ಆ ಸಿದ್ಧಪುರಿ ಎನ್ನುವ ಮಾತೃಗಯ ಅನ್ನುವ ಕ್ಷೇತ್ರಕ್ಕೆ ಹೋಗ್ತಾನೆ. ಆ ಕರ್ದಮ ಮತ್ತು ಸ್ವಯಂಭೌಮನು ಅವರಿಬ್ಬರೂ ಪರಸ್ಪರ ಭೇಟಿ ಮಾಡಿ ಇನ್ನು ಕನ್ಯೆಯನ್ನು ಒಪ್ಪಿಸುವಂತಹ ಸತ್ಕರ್ಮ ನಡೀಬೇಕಾಗಿದೆ ಎಂಬಲ್ಲಿಗೆ ಮೊದಲನೇ ದಿನದ ಕತೆ ಹೇಳಬೇಕು ಅಂತ ಹೇಳಿದ್ದೇನೆ. ಯಾರೂ ನಿದ್ದೆ ಮಾಡಲಿಲ್ಲ, ಸಂತೋಷ ಆಯಿತು, ಆಯಿತಾ? 1.5 ಅಂದರೆ ಗಂಟೆ ಅಂದರೆ 3 ಧಾರಾವಾಹಿ ಕಾಲ, ಪರವಾಗಿಲ್ಲ, ತುಂಬ ಏಕಾಗ್ರತೆಯಲ್ಲಿ ಅವರು ಅಷ್ಟು ಪ್ರಾಯ ಆದವರು ಹಾಗೆ ಕೂತಿದ್ದು ಬಹಳ ಖುಷಿ ಆಯಿತು ನನಗೆ. ಆದ್ದರಿಂದ ವಿಶೇಷವಾಗಿ
ಎಲ್ಲರದ್ದು ಒಂದು ಪರಿಚಯ ಮಾಡಿಸಿ ಆಮೇಲೆ, ಯಾಕೆಂದರೆ 7 ದಿನ ಅವ್ರು ನನ್ನ ಮುಖ ನೋಡಬೇಕು, ನಾನು ಅವ್ರ ಮುಖ ನೋಡಬೇಕು. ಒಮ್ಮೆ ಆಮೇಲೆ ಪರಿಚಯ ಮಾಡಿಸಿ. ನನಗೆ ತುಂಬ ಸಂತೋಷ ಇದೆ. ನಮ್ಮ ಬಹುತೇಕ ಸೂರ್ಯನಾರಾಯಣ ಎಡೆಪಡಿತಾ ಇರೋದು ನಂದು ಸಂಬಂಧ 8-9ನೇ ವರ್ಷದಿಂದ. ಆ ವಯಸ್ಸಿಗೆ ಅವರು ಬಂದಿದ್ದಾರೆ ವಿದ್ಯಾಪೀಠಕ್ಕೆ. ನಾವು ಜೊತೆಗೇ ಬೆಳೆದವರು. ಮತ್ತು ಶ್ರೀನಿವಾಸಾಚಾರ್ಯರು ಬಂದಿದ್ದಾರೆ. ಕಾರ್ಕಳದಲ್ಲಿ ಒಂದು ಮಹಾಭಾರತ ಪ್ರವಚನ ಆಗ್ತಾ ಇದೆ. ಅವರು ಕೂಡ ಪರ್ಯಾಯದಲ್ಲಿ ನಮ್ಮ ಜೊತೆಗೇ ಇದ್ದವರು. ಶ್ರೀನಿವಾಸ ಉಪಾಧ್ಯಾಯ ಒಳ್ಳೆ ಜ್ಯೋತಿಷ್ಕರು. ಆದ್ದರಿಂದ ಅವರು ಬಂದು ಕೂಡಲೇ ಹೇಳಿದರು, ಇದು ಚಂದ ಅಭಿವೃದ್ಧಿ ಬರುತ್ತೆ, ಈ ಪರಿಸರ ನೋಡಿದರೆ ಅಷ್ಟು ಖುಷಿ ಆಗುತ್ತೆ ಅಂತ ಹೇಳಿಕೊಂಡೇ ಬಂದರು ಅವರು. ದೈವಜ್ಞರು ಬಂದಿದ್ದಾರೆ, ಅದೆಲ್ಲ ಒಳ್ಳೆ ಶುಭ ಶಕುನ ನಿಮಗೆ. ಮೊದಲಿಂದಲೂ ಕೂಡ ಇಲ್ಲಿ ಯಜ್ಞನಾರಾಯಣನ ಸನ್ನಿಧಾನಕ್ಕೆ ತುಂಬ ಬಾರಿ ಬಂದಿದ್ದೇನೆ. ಅನೇಕ ನನ್ನ ಮಿತ್ರರನ್ನೆಲ್ಲ ಕರೆದುಕೊಂಡು ಬಂದಿದ್ದೇನೆ. ಅಂಥ ಒಂದು ಜಾಗ ಗೋಪಿನಾಥ ದೇವಾಲಯ. ನಾವು ಬಹುತೇಕ ಒಂದು 20 ವರ್ಷದ ಮೊದಲೇ ಇದೆಲ್ಲ ಜೀರ್ಣೋದ್ಧಾರ ಆಗಬೇಕು ಅನ್ನುವ ಈ ವಿಚಾರಗಳಲ್ಲಿ ನಾನೇ ಪಾಂಪ್ಲೇಟ್ಗಳನ್ನು ಕೆಲವು ಕಡೆ ಹಂಚಿದ್ದೇನೆ, ಕೆಲವು ವಾಕ್ಯಗಳನ್ನು ಬರೆದಿದ್ದೇನೆ. ಆದರೆ ಅಂತಹ ಪ್ರಸಂಗಗಳು ಒದಗಿ ಬರಲಿಲ್ಲ. ಬಹುತೇಕ ಮುಂದಿನ ಈ ಸಮಾಜದಲ್ಲಿ ಅಧರ್ಮ ಹೆಚ್ಚಾದಾಗ ನಾನು ಅವತಾರ ಮಾಡ್ತೇನೆ ಅಂತ ಗೋಪಿನಾಥ ದೇವರು ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಧರ್ಮದ ಭೂಮಿ ಆಗುತ್ತೆ. ಈ ಪರಿಸರವೇ ಅಷ್ಟು ರಮಣೀಯವಾಗಿದೆ, ಮನಸ್ಸಿಗೆ ಸಂತೋಷ ಕೊಡುತ್ತೆ. ಆದ್ದರಿಂದ ಇಲ್ಲಿ ನೀವು ಮಾಡ್ತಾ ಇರುವ ಭಾಗವತದ ಚಿಂತನೆ ಏನಿದೆ ಅದು ವಿಷ್ಣು ಸನ್ನಿಧಾನ ಕ್ಷೇತ್ರ ಆಗುತ್ತಂತೆ. ಭಾಗವತ ನಡೆದ ಜಾಗ ಅದೊಂದು ವೈಷ್ಣವ ಕ್ಷೇತ್ರ ಆಗುತ್ತೆ ಅಂತ ಹೇಳಿದ್ದಾರೆ. ಯೋಗ್ಯ ಋತ್ವಿಜರು ಭಾಗವತವನ್ನು ಸಂತೋಷದಿಂದ ಪಾರಾಯಣವೂ ಮಾಡ್ತಾ ಇದ್ದಾರೆ ನಿರಂತರ. ಅದರ ಚಿಂತನೆಗಳನ್ನು ಮತ್ತೆ ನಾವು ಮಾಡೋಣ ಅಂತ ಹೇಳ್ತಾ, ಇವತ್ತು ಸಾಯಂಕಾಲ ಅದೇ ಮಹಾಭಾರತದ ಮಂಗಳ ಇರುವುದರಿಂದ ಇವತ್ತೊಂದು ದಿನ ನಾನು ಇವತ್ತು ಬೆಳಿಗ್ಗೆ ಪ್ರವಚನ ಮಾಡಿದೆ. ನಾಳೆಯಿಂದ 4 ಗಂಟೆಯಿಂದಲೇ ಪ್ರವಚನ ಮಾಡ್ತೇನೆ. ಇವತ್ತು ನನ್ನ ಈ ಕೆಲಸವನ್ನು 4 ಗಂಟೆಯಿಂದ ಪದ್ಮಪುರಾಣದಲ್ಲಿ ಭಾಗವತದ ಮಹಿಮೆ ಅಂತ ಇದೆ, ಅದನ್ನು ನಮ್ಮ ಬಾಳ್ತಿಲ್ಲಾಯರು ಅವರು ಪ್ರವಚನ ಮಾಡ್ತಾರೆ. ಎಲ್ಲರೂ ಅದದೇ ಸ್ಥಾನವನ್ನು ಅಲಂಕರಿಸಬೇಕು. ಮತ್ತು 4 ಗಂಟೆಗೆ ಅವ್ರು ನನಗೆ ವಿಡಿಯೋ ಮಾಡಿ ಫೋಟೋ ಹಾಕ್ತಾರೆ. ಆದ್ದರಿಂದ ನೀವು ಅಲ್ಲಲ್ಲೇ ಕುಳಿತು ಭಾಗವತವನ್ನು ಕೇಳಿ ಇದಕ್ಕೊಂದು ಬೆಲೆ ತುಂಬಬೇಕು. ನಮ್ಮ ಬದುಕಿನ ಬೆಲೆ ಇದು. ಹಾಗಾಗಿ ಈ ಸತ್ಕರ್ಮದಲ್ಲಿ ಎಲ್ಲರೂ ದೀಕ್ಷಿತರಾಗೋಣ. 1 ವಾರಗಳ ಕಾಲ ನಿರಂತರ ಈ ಚಿಂತನೆಯನ್ನು ಮಾಡಿ ನಮ್ಮಿಂದ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ನಾವು ದೇವರಿಗೆ ಮಾಡಿದ್ದೇವೆ ಎನ್ನುವ ಕೀರ್ತಿಗೆ ನಾವೆಲ್ಲ ಪಾತ್ರರಾಗೋಣ ಅಂತ ಹೇಳ್ತಾ ಈ ಪ್ರಾತಃ ಕಾಲದ ಚಿಂತನೆಯನ್ನು ಮಧ್ವೋಲ್ಲಭ ಗೋಪಾಲಕೃಷ್ಣನಿಗೆ ಗೋಪಿನಾಥನಿಗೆ ಸಮರ್ಪಣೆ ಮಾಡೋಣ. ಹರಿಪ್ರಿಯತ ಮಧ್ವೇಶಾರ್ಪಣಮಸ್ತು. ಒಂದು ಶ್ಲೋಕ ಹೇಳಿಕೊಡ್ತೇನೆ, ಹೇಳಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಕುಳಿತು ಕಣ್ಣು ಮುಚ್ಚಿ ಒಂದು 24 ಕೃಷ್ಣ ಮಂತ್ರವನ್ನು ಪ್ರವಚನ ಮುಗಿದ ಮೇಲೆ ಪ್ರತಿ ದಿವಸ ನಾನು 1 ಬಾರಿ ಹೇಳ್ತೇನೆ, ಆಮೇಲೆಲ್ಲ ಒಟ್ಟಿಗೆ ಹೇಳೋಣ. ಒಂದು ಶ್ಲೋಕ ಹೇಳಿಕೊಡ್ತೇನೆ, ಹೇಳಿ. ಹರೇ ಹರೇ ಮೇ, ಗಟ್ಟಿ ಹೇಳಬೇಕಾಯ್ತಾ? ಪಾಪ ಮಾಡಿದರೆ ಗಟ್ಟಿ ಹೇಳಿ, ಇಲ್ಲಾಂದರೆ ಮೆಲ್ಲ ಹೇಳಿ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ. ಭಾಗವತದ ಕೊನೆ ನಿಯಮ ಹರಯೇ ನಮ ಇತ್ಯುಚ್ಚೈ ಮುಚ್ಚತೆ ಸರ್ವಪಾತಕಾತ್. ತುಂಬ ಪಾಪಗಳಿರುತ್ತಂತೆ ನಮ್ಮ ಜೀವನದಲ್ಲಿ. ಅದು ಪರಿಹಾರ ಆಗಬೇಕು ಅಂದರೆ ಗಟ್ಟಿಯಾಗಿ ಹರಯೇ ನಮಃ ಅನ್ನಬೇಕು. ಹರಯೇ ಅಂದರೆ ದೇವರೇ ಅಂತ, ನಿನಗೆ ನಮಸ್ಕಾರ ಅಂತ ಗಟ್ಟಿಯಾಗಿ ಹೇಳಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ಗಟ್ಟಿ ಹೇಳಿ, ಸ್ವಲ್ಪ ತಗಡ ಅಳ್ಳಾಡಬೇಕು ನೋಡುವ. ಮತ್ತೆಲ್ಲ ಪ್ರಾಯ ಆದವರೇ ಇದ್ದೀರಿ, ಆದರೂ ಒಂದು ಪ್ರಯತ್ನ ಮಾಡಿ. ಹರಯೇ ನಮಃ. ಇನ್ನೊಮ್ಮೆ ಹರಯೇ ನಮಃ. ನನಗೆ ಮೈಕ್ ಉಂಟು, ನಿಮಗೆಲ್ಲ ಅದು ಪ್ರಾಬ್ಲಮ್ ಆಯ್ತಾ? ಎಲ್ಲ ಒಟ್ಟಿಗೆ ಒಂದು ಶ್ರೀಕೃಷ್ಣ ಶ್ರೀಕೃಷ್ಣ ಕ್ರೀ ಹೇಳೋದು ಬೇಡ, ಕೃ ಹೇಳೋಣ ಆಯ್ತಾ? ಶ್ರೀಕೃಷ್ಣಾಯ ನಮಃ, 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 ಶ್ರೀಕೃಷ್ಣಾಯ ನಮಃ,
ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ. ಅಲ್ಲಿಗೊಂದು ಪೂಜೆ ಮಾಡಿ ಒಂದು ತೆಂಗಿನಕಾಯಿ ಸಮರ್ಪಣೆ, ಅದನ್ನೆಲ್ಲ ಬೇಕಾದ್ರೆ ಒಟ್ಟಿಗೆ ಸಮರ್ಪಣೆ ಮಾಡಿ ಒಟ್ಟಿಗೆ ನೈವೇದ್ಯ ಮಾಡಿದ್ರೆ ಸರಿ.